ಎಲ್ಲರಿಗೂ ನಮಸ್ಕಾರ. ಹಾಗೆ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತು ನಾವು ಹ್ಯಾಲೋ ಆಲ್ಕೇನ್ಸ್ ಮತ್ತು ಹ್ಯಾಲೋ ಅರೆನ್ಸ್ ಚಾಪ್ಟ್ರಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸನ್ನು ನೋಡೋಣ. ಕ್ವಶನ್ ನಂಬರ್ 1, ಇಥೈಲಿಡಿನ್ ಕ್ಲೋರೈಡ್ ಇಸ್ ಆನ್. ಸೊ ಇಥೈಲಿಡಿನ್ ಇಟ್ಸ್ ಅ ವಿಸಿನಲ್ ಡೈಹ್ಯಾಲೈಡ್, ಜೆಮಿನಲ್ ಡೈಹ್ಯಾಲೈಡ್, ಅಲೈಲಿಕ್ ಹ್ಯಾಲೈಡ್, ವಿನೈಲಿಕ್ ಹ್ಯಾಲೈಡ್. ಸೊ ಏನದು ವಿಸಿನಲ್ ಡೈಹ್ಯಾಲೈಡ್ ಅಂದರೆ VIC ಅಂತಂದರೆ ವಿಸಿನಲ್ ಡೈಹ್ಯಾಲೈಡ್ಸ್ ಅಂತ ಕರಿತೀವಿ. ಅಂತಂದರೆ ಇಫ್ ಟು ಹ್ಯಾಲೋಜನ್ಸ್ ವಿಚ್ ಆರ್ ಬಾಂಡೆಡ್ ಟು ದ ಅಡ್ಜಸೆಂಟ್ ಕಾರ್ಬನ್ ಆಟಮ್ ವಿ ಕಾಲ್ ಇಟ್ ಆಸ್ ಅ ವಿಸಿನಲ್ ಡೈಹ್ಯಾಲೈಡ್ಸ್. ಸೊ ಅಡ್ಜಸೆಂಟ್ ಕಾರ್ಬನ್ ಆಟಮ್ಸ್ಗೆ ಹ್ಯಾಲೋಜನ್ಸ್ ಅಟ್ಯಾಚ್ ಆಗಿದ್ರೆ ಅದನ್ನು ವಿಸಿನಲ್ ಡೈಹ್ಯಾಲೈಡ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಸೊ Cl CH2 CH2 Cl. ಸೊ ಇದು ನೋಡಿ, ಈಗ ಕ್ಲೋರಿನ್ ಇದು ಒಂದು ಕಾರ್ಬನ್ಗೆ ಅಟ್ಯಾಚ್ ಆಗಿದೆ, ಇನ್ನೊಂದು ಕ್ಲೋರಿನ್ ಅದರ ಪಕ್ಕದ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಸೊ ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ವಿಸಿನಲ್ ಡೈಹ್ಯಾಲೈಡ್ಸ್ ಅಂತ ಕರಿತೀವಿ. ಹಾಗೆ ಜೆಮಿನಲ್ ಡೈಹ್ಯಾಲೈಡ್ಸ್ ಅಂತಂದರೆ ದ ಟು ಹ್ಯಾಲೋಜನ್ಸ್ ಆರ್ ಅಟ್ಯಾಚ್ ಟು ದ ಸೇಮ್ ಕಾರ್ಬನ್. ಫಾರ್ ಎಕ್ಸಾಂಪಲ್ CH3 CH Cl2. ಈಗ ನೋಡಿ, ಎರಡೂ ಕ್ಲೋರಿನು ಒಂದೇ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಸೊ ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಜೆಮಿನಲ್ ಡೈಹ್ಯಾಲೈಡ್ಸ್ ಅಂತ ಕರಿತೀವಿ. ಸೊ ಅಲೈಲಿಕ್ ಹ್ಯಾಲೈಡ್ಸ್ ಅಂತಂದರೆ ಏನು? ಸೊ ಇಫ್ ದ ಹ್ಯಾಲೋಜನ್ ಇಸ್ ಬಾಂಡೆಡ್ ಟು ಅಲೈಲಿಕ್ ಕಾರ್ಬನ್. ಸೊ ಅಲೈಲಿಕ್ ಕಾರ್ಬನ್ ಅಂತಂದ್ರೆ ಏನು? ದ sp3 ಹೈಬ್ರಿಡೈಸ್ ಕಾರ್ಬನ್ ನೆಕ್ಸ್ಟ್ ಟು ದಿ sp2 ಹೈಬ್ರಿಡೈಸ್ ಕಾರ್ಬನ್ ಅಂತ ಕರಿತೀವಿ. ಅಂದರೆ ಡಬಲ್ ಬಾಂಡೆಡ್ ಕಾರ್ಬನ್ ಇದೆಯಲ್ವಾ, ಆ ಕಾರ್ಬನ್ಗೆ ನೆಕ್ಸ್ಟ್ ಇರುವಂತಹ ಕಾರ್ಬನ್ ಏನಾಗಿರುತ್ತೆ ಅಂದರೆ ನಾವು ಅದನ್ನು ಅಲೈಲಿಕ್ ಕಾರ್ಬನ್ ಅಂತ ಕರಿತೀವಿ. ನೋಡಿ, ಇದು sp3 ಹೈಬ್ರಿಡೈಸ್ ಕಾರ್ಬನ್ ವಿಚ್ ಇಸ್ ನೆಕ್ಸ್ಟ್ ಟು ದ ಡಬಲ್ ಬಾಂಡೆಡ್ ಕಾರ್ಬನ್ sp2 ಹೈಬ್ರಿಡೈಸ್ ಕಾರ್ಬನ್. ಸೊ ನಾವು ಆ ಕಾರ್ಬನ್ನ ಏನಂತ ಕರಿತೀವಿ? ಅಲೈಲಿಕ್ ಕಾರ್ಬನ್ ಅಂತ ಕರಿತೀವಿ. ಸೊ ಆ ಕಾರ್ಬನ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿದ್ರೆ, ಸೊ ನಾನು ಎಕ್ಸಾಂಪಲ್ ಈಗ ಬರ್ದಿದ್ದೀನಿ, ದಿಸ್ ಇಸ್ ಅ 1. ಈಗ ಹ್ಯಾಲೋಜನ್ ಯಾವ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ? ದ ಕಾರ್ಬನ್ ವಿಚ್ ಇಸ್ sp3 ಹೈಬ್ರಿಡೈಸ್ಡ್ ಅಂಡ್ ನೆಕ್ಸ್ಟ್ ಟು ದಿ ಡಬಲ್ ಬಾಂಡೆಡ್ ಕಾರ್ಬನ್. ಸೊ ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಅಲೈಲಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ವಿನೈಲಿಕ್ ಹ್ಯಾಲೈಡ್ಸ್ ಅಂತಂದರೆ ಏನು ಅಂತಂದರೆ, ಸೊ ಇಫ್ ದ ಹ್ಯಾಲೋಜನ್ ಇಸ್ ಡೈರೆಕ್ಟ್ಲಿ ಬಾಂಡೆಡ್ ಟು ಡಬಲ್ ಬಾಂಡೆಡ್ ಕಾರ್ಬನ್. ಸೊ ಫಾರ್ ಎಕ್ಸಾಂಪಲ್ ಇದು ನೀವು ನೋಡ್ಬೋದು, ಈಗ ಹ್ಯಾಲೋಜನ್ನು ಡಬಲ್ ಬಾಂಡೆಡ್ ಕಾರ್ಬನ್ಗೆ ಡೈರೆಕ್ಟಾಗಿ ಅಟ್ಯಾಚ್ ಆಗಿದೆ. ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ವಿನೈಲಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ವಿನೈಲಿಕ್ ಹ್ಯಾಲೈಡ್ಸ್. ಸೊ ಈಗ ನಮಗೆ ಕ್ವಶನ್ ಏನಪ್ಪ ಅಂತಂದರೆ ಇಥೈಲಿಡಿನ್ ಕ್ಲೋರೈಡ್, ಇಥೈಲಿಡಿನ್ ಅನ್ನೋ ವರ್ಡ್ ಇದೆಯಲ್ವಾ, ಸೊ ಅದನ್ನು ಯೂಸ್ ಮಾಡೋದೇ ನಾವು ಆ್ಯಕ್ಚುಲಿ ಇಟ್ಸ್ ಎ ಜೆಮಿನಲ್ ಡೈಹ್ಯಾಲೈಡ್ಸ್ಗೆ ಆಲ್ಕೈಲಿಡೀನ್ಸ್ ಅಂತಲೂ ಕರಿತೀವಿ. ಅದನ್ನು ಆಲ್ಕೈಲಿಡೀನ್ ಜನರಲ್ ಆಗಿ ನಾವು ಯೂಸ್ ಮಾಡಬೇಕಾದ್ರೆ ಆಲ್ಕೈಲಿಡೀನ್ ಅಂತ ಯೂಸ್ ಮಾಡ್ತೀವಿ. ದಟ್ ಈಸ್ ಫಾರ್ ಜೆಮಿನಲ್ ಡೈಹ್ಯಾಲೈಡ್ಸ್, ಜೆಮಿನಲ್ ಡೈಹ್ಯಾಲೈಡ್ಸ್ಗೆ. ನೆಕ್ಸ್ಟ್ ಸಪೋಸ್ ವಿಸಿನಲ್ ಡೈಹ್ಯಾಲೈಡ್ಸ್ಗೆ ಯಾವ ಥರ ಯೂಸ್ ಮಾಡ್ತೀವಿ ಅಂತಂದರೆ ಆಲ್ಕೈಲಿನ್ ಡೈಹ್ಯಾಲೈಡ್ಸ್ ಅಂತ ಯೂಸ್ ಮಾಡ್ತೀವಿ. ಆಲ್ಕೈಲಿನ್ ಡೈಹ್ಯಾಲೈಡ್ಸ್. ಸೊ ಫಾರ್ ವಿಸಿನಲ್ ಡೈಹ್ಯಾಲೈಡ್ಸ್, ಸೊ ವಿಸಿನಲ್ ಡೈಹ್ಯಾಲೈಡ್ಸ್ಗೆ ನಾವೇನು ಯೂಸ್ ಮಾಡ್ತೀವಿ? ಆಲ್ಕೈಲಿನ್ ಡೈಹ್ಯಾಲೈಡ್ಸ್. ಫಾರ್ ಎಕ್ಸಾಂಪಲ್ ಇಥೈಲಿನ್ ಡೈಕ್ಲೋರೈಡ್. ಸೊ ಅದಕ್ಕೆ ಏನಾಗುತ್ತೆ? ಇಥೈಲಿನ್ ಅನ್ನೋ ವರ್ಡ್ ಬಂದಿದೆಯಲ್ವಾ, ಸೊ ಅದಕ್ಕೆ ವಿಸಿನಲ್ ಅಂತ ಕರಿತೀವಿ. ಆಲ್ಕೈಲಿಡೀನ್, ಈಗ ನೋಡ್ಬೋದು ನೇಮಲ್ಲಿ ಇಥೈಲಿಡೀನ್ ಅಂತ ಇದೆ. ಸೊ ಇಥೈಲಿಡೀನ್ ಅಂತಂದರೆ ಇಟ್ಸ್ ಅ ಜೆಮಿನಲ್ ಡೈಹ್ಯಾಲೈಡ್. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಆ್ಯಂಡ್ ಮತ್ತೆ ಇದು ಕಾಮನ್ ನೇಮ್ ಆಗಿರೋದ್ರಿಂದ ಸೊ ನೀವು ನೋಡ್ಬೋದು ಅಲ್ಲಿ ಕ್ಲೋರೈಡ್ ಮಾತ್ರ ಇದೆ, ಡೈ ಅಂತ ಮೆನ್ಷನ್ ಮಾಡಿಲ್ಲ. ಯೂಶಲಿ ಜೆಮಿನಲ್ ಡೈಹ್ಯಾಲೈಡ್ಸ್ಗೆ ಬರೀಬೇಕಾದ್ರೆ ಇಥೈಲಿಡೀನ್ ಕ್ಲೋರೈಡ್ ಅಂತ ಮಾತ್ರನೇ ಬರಿತೀವಿ. ಅಂತಂದರೆ ಎರಡೂ ಕ್ಲೋರಿನು ಒಂದೇ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ ಅನ್ನೋದು ಮೀನಿಂಗು. ಸೊ ಅದೇ ವಿಸಿನಲ್ ಬಂದಾಗ ನಾವು ಆ್ಯಕ್ಚುಲಿ ಆ ಡೈಹ್ಯಾಲೈಡ್ ವರ್ಡನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಥೈಲಿನ್ ಡೈಕ್ಲೋರೈಡ್, ಅಲ್ಲಿ ನೋಡಿ ಡೈ ಅನ್ನೋ ವರ್ಡ್ ಯೂಸ್ ಮಾಡಿದ್ದೀವಿ. ಬಟ್ ಜೆಮಿನಲ್ ಬಂದಾಗ ಡೈ ಅಂತ ವರ್ಡ್ ಯೂಸ್ ಮಾಡೋದಿಲ್ಲ. ಸೊ ದಟ್ ಈಸ್ ಅಂಡರ್ಸ್ಟುಡ್, ದಟ್ ಈಸ್ ಜೆಮಿನಲ್ ಡೈಹ್ಯಾಲೈಡ್. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 2, IUPAC ನೇಮ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ ಈಸ್. ಸೊ IUPAC ನಾಮಿನಕ್ಲೇಚರ್ಗೆ ಫಸ್ಟ್ ರೂಲ್ ಏನಪ್ಪ ಅಂತಂದರೆ ಸೆಲೆಕ್ಟ್ ದಿ ಲಾಂಗೆಸ್ಟ್ ಕಂಟಿನ್ಯೂಸ್ ಕಾರ್ಬನ್ ಚೈನ್ ನಾನ್ ಆಸ್ ಎ ಪೇರೆಂಟ್ ಚೈನ್. ಸೊ ನಾವು ಪೇರೆಂಟ್ ಚೈನನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ, ಅದರಲ್ಲಿ ಲಾಂಗೆಸ್ಟ್ ಕಂಟಿನ್ಯೂಸ್ ಕಾರ್ಬನ್ ಚೈನ್ ಇರುತ್ತೆ. ಸೊ ಈಗ ನೋಡಿ ಚೆಕ್ ಮಾಡಿದಾಗ ನಮಗೆ ಲಾಂಗೆಸ್ಟ್ ಕಂಟಿನ್ಯೂಸ್ ಕಾರ್ಬನ್ ಚೈನ್ ಯಾವುದಿದೆ? 1 1 2 3 4. ಸೊ ದಿಸ್ ಇಸ್ ಅ ಲಾಂಗೆಸ್ಟ್ ಕಂಟಿನ್ಯೂಸ್ ಕಾರ್ಬನ್ ಚೈನ್ ಬರೋದು ನಮಗೆ 4 ಕಾರ್ಬನ್ ಇರುವಂಥದ್ದು. ಸೊ ಈಗ ನೆಕ್ಸ್ಟ್ ಪ್ರೋಸೆಸ್ ಏನಪ್ಪ ಅಂತಂದರೆ ದಟ್ ಈಸ್ ಅ ನಂಬರಿಂಗ್. ಸೊ ಇನ್ ವಿಚ್ ಡೈರೆಕ್ಷನ್ ವಿ ನೀಡ್ ಟು ಗಿವ್ ದ ನಂಬರ್? ಸೊ in such a way that substituents should get the lowest number. ಈಗ ನಾವು ಚೆಕ್ ಮಾಡಿದಾಗ ಸಬ್ಸ್ಟಿಟ್ಯೂಯೆಂಟ್ಸ್ ಅನ್ನೋದಕ್ಕಿಂತ ಇಲ್ಲಿ ಡಬಲ್ ಬಾಂಡ್ ಇದೆ, ಪ್ರಿಫರೆನ್ಷಿಯಲ್ ಆರ್ಡರ್. ಸೊ ಡಬಲ್ ಬಾಂಡ್ ಆ್ಯಂಡ್ ದಿ ಹ್ಯಾಲೋಜನ್ ಇದೆ, ಡಬಲ್ ಬಾಂಡ್ ಆ್ಯಂಡ್ ಹ್ಯಾಲೋಜನ್. ಸೊ ಡಬಲ್ ಬಾಂಡ್ ಮತ್ತು ಹ್ಯಾಲೋಜನ್ ಇರಬೇಕಾದ್ರೆ
ಸೊ ಡಬಲ್ ಬಾಂಡ್ ಟೇಕ್ಸ್ ಮೋರ್ ಪ್ರಿಯಾರಿಟಿ ದ್ಯಾನ್ ಹ್ಯಾಲೋಜನ್. ಸೊ ಹಾಗಾಗಿರೋದ್ರಿಂದ ಡಬಲ್ ಬಾಂಡ್ಗೆ ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ. ಬಟ್ ಹಿಯರ್ ಡಬಲ್ ಬಾಂಡು ನೀವು ಯಾವ ಡೈರೆಕ್ಷನ್ ಅಲ್ಲಾದ್ರೂ ಚೆಕ್ ಮಾಡಿ. ಫಾರ್ ಎಕ್ಸಾಂಪಲ್ ಲೆಫ್ಟ್ ಟು ರೈಟ್ ಚೆಕ್ ಮಾಡಿದಾಗ 1 2 3 4. ಸೊ ಡಬಲ್ ಬಾಂಡ್ಗೆ ನಮ್ಗೆ ಯಾವ ಪೊಸಿಷನ್ ಬರ್ತಾ ಇದೆ? 2 ಸೆಕೆಂಡ್ ಪೊಸಿಷನ್ ಬರ್ತಾ ಇದೆ. ಇವನ್ ರೈಟ್ ಟು ಲೆಫ್ಟ್ ಕೊಡಿ, ಅಲ್ಲೂ 2 ನಂಬರ್ ಬರ್ತಾ ಇದೆ. ಸೊ ಹಾಗಾಗಿರೋದ್ರಿಂದ ಏನಾಗಿರುತ್ತೆ ಅಂದರೆ ಈಗ ಡಬಲ್ ಬಾಂಡ್ ಇಟ್ ಈಸ್ ಆಫ್ ನೋ ಯೂಸ್ ಫಾರ್ ಅಸ್. ಯಾಕಂದರೆ ಡಬಲ್ ಬಾಂಡ್ ಮತ್ತು ಹ್ಯಾಲೋಜನ್ನಲ್ಲಿ ಡಬಲ್ ಬಾಂಡ್ಗೆ ಪ್ರಿಫರೆನ್ಸ್ ಕೊಡ್ತೀವಿ. ಡಬಲ್ ಬಾಂಡ್ಗೆ ಯಾವುದು ನಿಯರೆಸ್ಟ್ ಎಂಡ್ ಬರುತ್ತೋ ಆ ಕಡೆಯಿಂದ ನಾವು ನಂಬರಿಂಗನ್ನು ಕೊಡ್ತೀವಿ ನಾವು. ಬಟ್ ಈಗ ಏನಾಗಿದೆ, ಡಬಲ್ ಬಾಂಡ್ಗೆ ಎರಡು ಎಂಡಿಂದ ಸೇಮ್ ನಂಬರ್ ಬರ್ತಿರೋದ್ರಿಂದ ಸೊ ಡಬಲ್ ಬಾಂಡ್ ಈಗ ನೋ ಯೂಸ್. ಹಾಗಾದರೆ ಇನ್ನೊಂದು ಸಬ್ಸ್ಟಿಟ್ಯೂಟೆಂಟ್ ಯಾವುದು ನಿಯರೆಸ್ಟ್ ಎಂಡಲ್ಲಿ ಇರೋದು? ದಟ್ಸ್ ಅ ಫಸ್ಟ್ ಸಬ್ಸ್ಟಿಟ್ಯೂಟೆಂಟ್ ಅಂತ ಇರೋದು ಬ್ರೋಮಿನ್ ಇದೆ. ಸೊ ಫಾರ್ ಬ್ರೋಮಿನ್ ವಿಚ್ ಇಸ್ ಅ ನಿಯರೆಸ್ಟ್ ಎಂಡ್, ದಟ್ ಈಸ್ ಅ ರೈಟ್ ಎಂಡ್, ನಿಯರೆಸ್ಟ್ ಎಂಡ್ ಇರೋದ್ರಿಂದ ಸೊ ವಿಲ್ ಸ್ಟಾರ್ಟ್ ಗಿವಿಂಗ್ ನಂಬರ್ ಫ್ರಮ್ ರೈಟ್ ಎಂಡ್. ಸೊ ನಂಬರಿಂಗ್ ಇಸ್ 1, this carbon takes 2 and this carbon take number 3 and that carbon will take 4 number. ಓಕೆ, ಈಗ ಸಬ್ಸ್ಟಿಟ್ಯೂಟೆಂಟ್ಸನ್ನು ನಾವು ರೌಂಡ್ ಅಪ್ ಮಾಡ್ಕೊಳ್ಳೋಣ. ಏನಿದೆ ಸಬ್ಸ್ಟಿಟ್ಯೂಟೆಂಟ್? ನಮಗೆ ಇಲ್ಲಿ ಬ್ರೋಮೋ ಇದೆ ಮತ್ತು ಮಿಥೈಲ್ ಇದೆ. ಸೊ ಅಷ್ಟೇ ಸಬ್ಸ್ಟಿಟ್ಯೂಟೆಂಟ್ಸ್ ಇರೋದು. ಹೈಡ್ರೋಜನ್ ಈಸ್ ನಾಟ್ ರಿಗಾರ್ಡೆಡ್ ಆಸ್ ಎ ಸಬ್ಸ್ಟಿಟ್ಯೂಟೆಂಟ್ಸ್, ಅ ಪಾರ್ಟ್ ಆಫ್ ಹೈಡ್ರೋಕಾರ್ಬನ್. ಅದು ಪಾರ್ಟ್ ಆಫ್ ಚೈನ್ ಇರೋದ್ರಿಂದ ಸೊ ದಟ್ ಈಸ್ ನಾಟ್ ಟ್ರೀಟೆಡ್ ಆಸ್ ಎ ಸಬ್ಸ್ಟಿಟ್ಯೂಟೆಂಟ್. ಹೈಡ್ರೋಜನನ್ನು ಬಿಟ್ಟು ಅಂದರೆ ಬ್ರೋಮಿನ್ ಮತ್ತು ಮಿಥೈಲ್ ಇದೆ ಈಗ. ಸೊ ಬ್ರೋಮಿನ್ ಮತ್ತು ಮಿಥೈಲ್ ಇದೆ ಯಾವ ಪೊಸಿಷನಲ್ಲಿ? ಫಸ್ಟ್ ಆ್ಯಂಡ್ ಸೆಕೆಂಡ್ ಪೊಸಿಷನಲ್ಲಿ. ಸೊ ಆಲ್ಫಾಬೆಟಿಕಲ್ ಆರ್ಡರ್ ಹೋದರೆ ನಮಗೆ ಯಾವ್ದು ಬರುತ್ತೆ? ಫಸ್ಟು ನಮಗೆ ಆಲ್ಫಾಬೆಟಿಕಲ್ ಆರ್ಡರ್ ಹೋದರೆ ನಮಗೆ ಸೊ ದಟ್ ಈಸ್ ಬ್ರೋಮೋ ಕಮ್ಸ್ ಫಸ್ಟ್. ಸೊ ಬ್ರೋಮೋ ಬರೋದ್ರಿಂದ ಫಸ್ಟ್ ನಮ್ಗೆ ಏನು ಮಾಡ್ತೀವಿ ಅಂದರೆ ನಂಬರ್ ಏನಿದೆ? ಸೊ ದಟ್ ಈಸ್ 1 ಬ್ರೋಮೋ. ನೆಕ್ಸ್ಟ್ ಬ್ರೋಮೋ ಮುಗೀತು. ನೆಕ್ಸ್ಟ್ ಸಬ್ಸ್ಟಿಟ್ಯೂಟೆಂಟ್ ಇರೋದು ಯಾವುದು? ಮಿಥೈಲ್ ಇದೆ. ವಾಟ್ಸ್ ಅ ಪೊಸಿಷನ್ ಆಫ್ ದ ಮಿಥೈಲ್? ಇಟ್ಸ್ ಎ ಸೆಕೆಂಡ್ ಪೊಸಿಷನ್. ಸೊ 1 ಬ್ರೋಮೋ 2 ಮಿಥೈಲ್. ಸೊ ಎಲ್ಲ ಸಬ್ಸ್ಟಿಟ್ಯೂಟೆಂಟ್ಸ್ ಕಂಪ್ಲೀಟೆಡ್. ನಮಗೀಗ ಸಬ್ಸ್ಟಿಟ್ಯೂಟೆಂಟ್ಸ್ ಇಲ್ಲ. ದೆನ್ ಕಮ್ ಟು ದ ರೂಟ್ ವರ್ಡ್, ಮೀನ್ಸ್ ಪೇರೆಂಟ್ ಚೈನ್. Parent chain has how many carbon atoms? That is a 4 carbon atoms. Hence, what is a root word? We use it for 4 carbon atoms. That is a bute. So, alkane or alkene or alkyne. So, that is a alkene. There is a double bond. So, between what carbon atom? So, that is second and third. So, we'll take the lowest number for that one. So, that is 2-ene. So, hence, IUPAC name of this compound is 1 bromo 2 methyl butadiene. So, option D is correct. Okay, next question number 3. Which is the correct IUPAC name for the following compound? Again, so they have given a compound. Now we need to write the IUPAC nomenclature. Before we need to write it in the expansion form. ಈಗ ಕೊಟ್ಟಿರುವಂಥ ಮಾಲಿಕ್ಯೂಲನ್ನು ಕಂಪ್ಲೀಟಾಗಿ ಎಕ್ಸ್ಪ್ಯಾನ್ಷನ್ ಫಾರ್ಮಲ್ಲಿ ಬರ್ಕೊಂಡು ಆಮೇಲೆ ನಾವು IUPAC ನೇಮ್ಸನ್ನು ಬರೀಬೇಕು. ಯಾಕೆ ಅಂತಂದರೆ ನೀವು ಎಕ್ಸ್ಪ್ಯಾನ್ಷನ್ ಫಾರ್ಮಲ್ಲಿ ಬರ್ಕೊಂಡಿಲ್ಲ ಅಂತಂದರೆ ಯಾವುದು ಸಬ್ಸ್ಟಿಟ್ಯೂಟೆಂಟು ಯಾವುದು ಪೇರೆಂಟ್ ಚೈನ್ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ವಿ ನೀಡ್ ಟು ರೈಟ್ ಇಟ್ ಇನ್ ದ ಎಕ್ಸ್ಪ್ಯಾನ್ಷನ್ ಫಾರ್ಮ್. ಸೊ ಎಕ್ಸ್ಪ್ಯಾನ್ಷನ್ ಫಾರ್ಮಲ್ಲಿ ಬರ್ಕೊಳ್ಳೋಣ. CH3 CH. ಫಾರ್ ದ CH ವಾಟ್ ಈಸ್ ಅಟ್ಯಾಚ್ಡ್? C2H5. C2H5 ಎಕ್ಸ್ಪ್ಯಾನ್ಷನ್ ಫಾರ್ಮಲ್ಲಿ ಬರ್ಕೊಳ್ತೀನಿ ನಾನು. CH2 CH3. Next CH2Br. So this is the expansion form of that compound. ಈಗ ನಾವೇನು ಮಾಡಬೇಕು? We need to select the longest continuous carbon chain. ಸೊ ಈಗ ನಾವು ಲಾಂಗೆಸ್ಟ್ ಕಂಟಿನ್ಯೂಸ್ ಕಾರ್ಬನ್ ಚೈನನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಯಾವುದು ಲಾಂಗೆಸ್ಟ್ ಕಂಟಿನ್ಯೂಸ್ ಕಾರ್ಬನ್ ಚೈನ್? ಸೊ 1 2 3 ಇದೆ, 1 2 3 4 ಇದೆ. ಸೊ ವಿ ಗೆಟ್ ದಿಸ್ ಈಸ್ ಅ longest continuous carbon chain. Okay, so the next, which are the substituents here then? Methyl is a substituent and bromine is also substituent. Now numbering, in which direction we need to give the number? So that again depends on the substituent. So now check it out, the nearest end for the first substituent which is present at what end? It's the nearest end. So that is exactly in the right end. You can see bromine which is present in the first carbon. That's a first substituent which is present on the right end. So hence we'll start giving from the number right end. So 1 2 3 and 4. Okay, once it is numbering is done, we need to go for the substituents in alphabetical order. ಯಾವುದಿದೆ ಸಬ್ಸ್ಟಿಟ್ಯೂಟೆಂಟ್ಸ್? ಇಲ್ಲಿ ಬ್ರೋಮೋ ಇದೆ ಮತ್ತು ಮಿಥೈಲ್ ಇದೆ. ಸೊ ಯಾವುದು ಫಸ್ಟ್ ಬರುತ್ತೆ ಆಲ್ಫಾಬೆಟಿಕಲ್ ಆರ್ಡರ್ಲಿ ನಮಗೆ? ಸೊ ದಟ್ ಈಸ್ ಬ್ರೋಮೋ ಕಮ್ಸ್ ಫಸ್ಟ್. ಸೊ ಯಾವುದಿದೆ ಪೊಸಿಷನ್ ಬ್ರೋಮೋಗೆ? ದಟ್ಸ್ ಅ ಫಸ್ಟ್ ಪೊಸಿಷನ್. ಸೊ
1 bromo, 1 bromo. ನೆಕ್ಸ್ಟ್ ಸಬ್ಸ್ಟಿಟ್ಯೂಟೆಂಟ್ ಯಾವುದು? ಮಿಥೈಲ್. ಮಿಥೈಲ್ ಪೊಸಿಷನ್ ಏನಿದೆ? ಸೆಕೆಂಡ್ ಪೊಸಿಷನ್ ಇದೆ. ಸೊ 1 bromo, 2 methyl. Next come to the root word, parent chain. Parent chain has how many carbon atoms? That is 4 carbon atoms. So that is bute. Again alkane or alkene or alkyne it is. So alkane it is. So hence IUPAC name of this compound is 1 bromo, 2 methyl butane. So ಯಾವ ಆಪ್ಷನ್ ಕರೆಕ್ಟ್ ಆಗಿ ಬರುತ್ತೆ? ಆಪ್ಷನ್ ಸಿ ಇಸ್ ಕರೆಕ್ಟ್. 1 bromo, 2 methyl butane. Next, question number 4. In the following sequence of reactions, or reaction ಅನ್ನು ಕೊಟ್ಟಿದ್ದಾರೆ, then the compound D is. So now we need to write the final compound. So ಈಗ ನಾವು ತಗೊಳ್ಳೋಣ, ಫಸ್ಟ್ ಬಿಗಿನಿಂಗ್ ಇಂದ ಸ್ಟಾರ್ಟ್ ಮಾಡೋಣ. ವಾಟ್ ಇಸ್ ಅ ಗಿವನ್ ಕಾಂಪೌಂಡ್? ಇಟ್ ಇಸ್ ಅ ಎಥನಾಲ್, CH3 CH2 OH. ಎಥನಾಲ್ ಅನ್ನು ಕೊಟ್ಟಿದ್ದಾರೆ. ಅದಕ್ಕೆ ಏನು ರಿಯಾಕ್ಟ್ ಮಾಡ್ತಿದ್ದೀವಿ? ದಟ್ ಈಸ್ ಅಯೋಡಿನ್ ಇನ್ ಪ್ರೆಸೆನ್ಸ್ ಆಫ್ ಫಾಸ್ಫರಸ್. iodine in presence of phosphorus. ಏನಾಗುತ್ತೆ? substitution. OH is substituted by iodine. So what's the compound is produced? It's a ethyl iodide. Ethyl iodide compound will be obtained. So alkyl iodide it is. Okay, next. This one on react with magnesium. So magnesium ಅಂದ ತಕ್ಷಣ immediately ನಿಮ್ಗೆ ರಿಯಾಕ್ಷನ್ ಜ್ಞಾಪಕ ಬರಬೇಕಾಗಿರುತ್ತೆ Grignard reagent. So RX plus Mg gives rise to RMgX. Grignard reagent preparation ಆಗುತ್ತೆ. Alkyl halide plus magnesium gives rise to Grignard reagent. So RMgX. So R place ಅಲ್ಲಿ ಏನಿದೆ ಇಲ್ಲಿ? ಇಟ್ಸ್ ethyl group ಇದೆ. So CH3 CH2 MgI. So Grignard reagent will be obtained. Ethyl magnesium iodide. Grignard reagent ಬಂದಿದೆ ನಮಗೀಗ. ನೆಕ್ಸ್ಟ್, Grignard reagent treated with formaldehyde, HC double bond OH. ನಮಗೆ ಗೊತ್ತಿದೆ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ Grignard reagent with aldehydes and ketones. When Grignard reagent treated with formaldehyde, which gives primary alcohol, Grignard reagent reacts with other aldehydes, which gives secondary alcohol. Grignard reagent reacts with ketones, which will give tertiary alcohol. So ಇದು normal Grignard reagent reactions. RMgX plus formaldehyde, which gives primary alcohol. Grignard reagent reacts with other aldehyde, which gives secondary alcohol. Grignard reagent treated with ketones, which will give tertiary alcohol. ಇದು ನಮಗೆ ರಿಯಾಕ್ಷನ್ Grignard reagent ಜೊತೆ. ಸೊ ಇಲ್ಲಿ Grignard reagent ಇದೆ, ಫಾರ್ಮಾಲ್ಡಿಹೈಡ್ ಜೊತೆ ರಿಯಾಕ್ಷನ್ ಅಂದರೆ ನಮ್ಗೆ ಯಾವ್ದು ಬರುತ್ತೆ? ಇಟ್ ಈಸ್ ಪ್ರೈಮರಿ ಆಲ್ಕೋಹಾಲ್. ಅದು ರಿಯಾಕ್ಷನ್ ಯಾವ ಥರ ಆಗುತ್ತೆ? ವಿ ನೋ ದಟ್ Grignard reagent ಅಲ್ಲಿ ಆಲ್ಕೈಲ್ ಗ್ರೂಪ್ ಈಸ್ ಹ್ಯಾವಿಂಗ್ ಆಕ್ಚುಲಿ ನೆಗೆಟಿವ್ ಚಾರ್ಜ್. ಸೊ ಕಾರ್ಬನ್ಗೆ ನೆಗೆಟಿವ್ ಚಾರ್ಜ್ ಬರುತ್ತೆ, ಮೆಗ್ನೀಷಿಯಮ್ಗೆ ಪಾಸಿಟಿವ್ ಚಾರ್ಜ್ ಆಗಿರುತ್ತೆ. ಸೊ ಈಗ ಏನಾಗುತ್ತೆ? ವಿ ಅಟ್ಯಾಕ್ ಆನ್, ಸೊ ನೆಗೆಟಿವ್ ಚಾರ್ಜ್ ಇದೆಯಲ್ವಾ, ಸೊ ದಟ್ ವಿಲ್ ಅಟ್ಯಾಕ್ ಆನ್ ದ ಎಲೆಕ್ಟ್ರೋಫಿಲಿಕ್ ಸೈಟ್. ಯಾವುದು ಇಲ್ಲಿದೆ ಎಲೆಕ್ಟ್ರೋಫಿಲಿಕ್ ಸೈಟು? ಕಾರ್ಬೊನೈಲ್ ಕಾರ್ಬನ್ ಇಸ್ ಎಲೆಕ್ಟ್ರೋಫೈಲ್, ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸೈಟ್. ಸೊ ಅದು ಅಟ್ಯಾಕ್ ಆದಾಗ ಏನಾಗುತ್ತೆ ಅಂದರೆ ಡಬಲ್ ಬಾಂಡು ಬ್ರೇಕ್ ಆಗುತ್ತೆ, ಆಕ್ಸಿಜನ್ ಗೆಟ್ಸ್ ನೆಗೆಟಿವ್ ಚಾರ್ಜ್. ಸೊ ಏನು ರಿಯಾಕ್ಷನ್ ಆಯ್ತು ಇಲ್ಲಿ ನಮಗೆ? ಹೈಡ್ರೋಜನ್ ಕಾರ್ಬನ್ ಹೈಡ್ರೋಜನ್ ಇದು ಸೇಮ್ ಇದೆ. ಡಬಲ್ ಬಾಂಡೆಡ್ ಆಕ್ಸಿಜನ್ ವಿಲ್ ಬಿಕಮ್ ಸಿಂಗಲ್ ಬಾಂಡೆಡ್ ಆಕ್ಸಿಜನ್, ಆಕ್ಸಿಜನ್ ಗೆಟ್ಸ್ ನೆಗೆಟಿವ್ ಚಾರ್ಜ್. ಅದ್ರ ಜೊತೆಗೆ ಯಾವ್ದು ರಿಯಾಕ್ಷನ್ ಆಗುತ್ತೆ? MgI ಬಂದು ಅಟ್ಯಾಚ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಈಗ ಕಾರ್ಬನ್ಗೆ ಯಾವ್ದು ಅಟ್ಯಾಚ್ ಆಗುತ್ತೆ? ದಟ್ಸ್ ಎ ಈಥೈಲ್ ಗ್ರೂಪ್, CH2 CH3. ಫರ್ದರ್ ದಟ್ಸ್ ಅಂಡರ್ಸ್ಟುಡ್ ಸ್ಟೆಪ್. ನಾವು ಹೈಡ್ರಾಲಿಸಿಸ್ ಮಾಡ್ತೀವಿ, ಅಸಿಡಿಫಿಕೇಶನ್ ಅಂತ ಮಾಡ್ತೀವಿ ಅದನ್ನು. ಸೊ ಅಸಿಡಿಫಿಕೇಶನ್ ಮಾಡಿದಾಗ ಏನಾಗುತ್ತೆ? OMgX ಏನಿದೆ ಅದು ಕಂಪ್ಲೀಟ್ ಆಗಿ ನಮ್ಗೆ ಏನಾಗುತ್ತೆ? OH ಆಗಿ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಅಂತಂದರೆ HCHOH CH2 CH3. So what is this compound obtained for us? Is propanol, N-propyl alcohol. N-propyl alcohol. N-propyl alcohol. So option C is correct. Okay, next question number 5.
thionyl chloride method is preferred over phosphorus pentachloride method for the preparation of alkyl chlorides from the alcohol because ಈಗ ನಾವು ಪ್ರಿಪ್ರೇಷನ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್ ಓದವಾಗ ನಮಗೆ ಡಿಫ್ರೆಂಟ್ ವೇಸ್ ಇದೆ ಆ್ಯಕ್ಚುಲಿ ಲೈಕ್ ಗ್ರೂಸ್ ಮೆಥಡ್, ಡಾರ್ಜಿನ್ಸ್ ಮೆಥಡ್, ರಿಯಾಕ್ಷನ್ ವಿತ್ ಫಾಸ್ಫರಸ್ ಕ್ಲೋರೈಡ್, ಟ್ರೈಕ್ಲೋರೈಡ್, ಫಾಸ್ಫರಸ್ ಪೆಂಟಾಕ್ಲೋರೈಡ್. ಸೊ ಈ ಥರ ಡಿಫ್ರೆಂಟ್ ಮೆಥಡ್ಸ್ ಬರುತ್ತೆ ನಮಗೆ ಓವರಾಲ್. ಅದರಲ್ಲೆಲ್ಲ ಕನ್ಸಿಡರ್ ಮಾಡಿದ್ರೆ ದಿಸ್ ಇಸ್ ಅ ಬೆಸ್ಟ್ ಮೆಥಡ್ ಫಾರ್ ದ ಪ್ರಿಪ್ರೇಷನ್ ಆಫ್ ಆಲ್ಕೈಲ್ ಹ್ಯಾಲೈಡ್, ವಿಚ್ ಇಸ್ ಅ ಬೆಸ್ಟ್ ಮೆಥಡ್ ರಿಯಾಕ್ಷನ್ ವಿತ್ ಥಯೋನೈಲ್ ಕ್ಲೋರೈಡ್. ಸೊ ಹೆಂಗೆ ರಿಯಾಕ್ಷನ್ ಮಾಡ್ತೀವಿ? ಆಲ್ಕೋಹಾಲ್ಸ್ ವಿತ್ ಥಯೋನೈಲ್ ಕ್ಲೋರೈಡ್. ವಾಟ್ಸ್ ದ ಜನರಲ್ ರಿಯಾಕ್ಷನ್? ROH, alcohol reacts with thionyl chloride, formula SOCl2, thionyl chloride, which gives just it's a substitution reaction. OH place ಅಲ್ಲಿ ಕ್ಲೋರಿನ್ ಬರುತ್ತೆ. ಯೂಶಲಿ PCl3, PCl5, thionyl chloride ಈ ಮೂರು ರಿಯೇಜೆಂಟ್ ಆಕ್ಚುಲಿ ನಮಗೆ ಕ್ಲೋರಿನೇಟಿಂಗ್ ಏಜೆಂಟ್ಸ್ ಅಂತ ಕರಿತೀವಿ. ಸೊ ನಮಗೆ ಏನು ಮಾಡ್ತೀವಿ? OH ಗ್ರೂಪನ್ನು ರೀಪ್ಲೇಸ್ ಮಾಡಿ ಕ್ಲೋರಿನನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ದೀಸ್ ಆರ್ ಆಲ್ ದ ಬೆಸ್ಟ್ ಕ್ಲೋರಿನೇಟಿಂಗ್ ಏಜೆಂಟ್ಸ್. ಸೊ OH is replaced by chlorine. ಸೊ ನಮಗೇನು ಬರುತ್ತೆ? RCl, ಆಲ್ಕೈಲ್ ಕ್ಲೋರೈಡ್ ಬರುತ್ತೆ. ಪ್ಲಸ್ ನಮಗಿಲ್ಲಿ ಎರಡು ಎಕ್ಸ್ಟ್ರಾ ಎಸ್ಕೇಪಬಲ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಒಂದು ಸಲ್ಫರ್ ಡೈಆಕ್ಸೈಡ್ ಪ್ಲಸ್ HCl. ಸೊ ನಮಗೆ ಈ ರಿಯಾಕ್ಷನ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಈ ಸಲ್ಫರ್ ಡೈಆಕ್ಸೈಡ್ ಮತ್ತು HCl ಏನಿದ್ದಾವೆ ಇವೆರಡೂ ಎಸ್ಕೇಪಬಲ್ ಗ್ಯಾಸಸ್ ಅಂತಂದರೆ ಈಸಿಯಾಗಿ ಏನಾಗುತ್ತೆ? ಎಸ್ಕೇಪ್ ಆಗಿಬಿಡುತ್ತೆ. ಸೊ ನಮಗೇನು ಬರುತ್ತೆ ಸೊಲ್ಯೂಷನಲ್ಲಿ? ಓನ್ಲಿ ನಮಗೆ ಆಲ್ಕೈಲ್ ಕ್ಲೋರೈಡ್ ಮಾತ್ರ ಸಿಗುತ್ತೆ. ಸೊ ಪ್ಯೂರ್ ಕಾಂಪೌಂಡ್ ವಿಲ್ ಬಿ ಅಬ್ಟೈನ್. ಸೊ ಅದು ಬಿಟ್ಟು SO2 HCl ಏನಿದೆ ನಮಗವು ಕಂಪ್ಲೀಟಾಗಿ ಎಸ್ಕೇಪ್ ಆಗಿಬಿಡುತ್ತೆ ಸೊಲ್ಯೂಷನ್ಸಿಂದ. ಸೊ ಹಾಗಾಗಿರೋದ್ರಿಂದ ವಿ ಗೆಟ್ ಪ್ಯೂರ್ ಆಲ್ಕೈಲ್ ಕ್ಲೋರೈಡ್ ಕಾಂಪೌಂಡ್ಸ್ ಫ್ರಮ್ ದಿಸ್ ಮೆಥಡ್, ಥಯೋನೈಲ್ ಕ್ಲೋರೈಡ್ ಮೆಥಡಿಂದ ಬರುತ್ತೆ ನಮಗೆ. ಸೊ ದಟ್ಸ್ ವೈ ದಿಸ್ ಇಸ್ ದ ಬೆಸ್ಟ್ ಮೆಥಡ್ ಫಾರ್ ದ ಪ್ರಿಪ್ರೇಷನ್ ಆಫ್ ಆಲ್ಕೈಲ್ ಕ್ಲೋರೈಡ್. ಓಕೆ, ದೆನ್ ವಾಟ್ ಈಸ್ ಆನ್ಸರ್? ಆಪ್ಷನ್ B is correct. The byproducts being gases escape into the atmosphere, leaving behind almost pure alkyl chloride. So option B is correct. Next, question number 6. Why is? So they have given toluene ide, toluene ge chlorine in presence of sunlight ide, ಮತ್ತೆ aqueous KOH ಇದೆ. ಈಗ ನಾವು ಟಾಲ್ವಿನ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಇದೆ. ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ, ಫಸ್ಟ್ ಟಾಲ್ವಿನ್ ತೊಗೊಂಡಿದ್ದೀವಲ್ವಾ, ಟಾಲ್ವಿನ್ ಕ್ಲೋರಿನೇಷನ್. ಇಲ್ಲಿ ಎರಡು ಕಂಡೀಷನ್ ನಮ್ಗೆ ಬರುತ್ತೆ. ಒಂದು ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಅನದರ್ ಒನ್ ಇಸ್ ಇನ್ ಆಬ್ಸೆನ್ಸ್ ಆಫ್ ಸನ್ಲೈಟ್, ಅಂದರೆ ಡಾರ್ಕ್ ಕಂಡೀಷನ್ ಅಂತ. ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಕ್ಲೋರಿನ್ ಇನ್ ಡಾರ್ಕ್ ಕಂಡೀಷನ್ ಅಂತ. ಇನ್ ಡಾರ್ಕ್ in presence of iron as a catalyst. ಸೊ ನಮಗೆ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಏನಾಗುತ್ತೆ ಅಂದರೆ ಫ್ರೀ ರ್ಯಾಡಿಕಲ್ ಹ್ಯಾಲೋಜಿನೇಷನ್ ರಿಯಾಕ್ಷನ್, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಏನಾಗುತ್ತೆ? ಹೈಡ್ರೋಜನ್ ಎಸ್ಪೆಷಲಿ ಸೈಡ್ ಚೈನ್ ಆಫ್ ಬೆನ್ಝೀನ್ ಇಲ್ಲಿ ನಾವು ಕನ್ಸಿಡರ್ ಮಾಡಿದ್ರೆ ಸೈಡ್ ಚೈನ್ ಆಫ್ ದ ಬೆನ್ಝೀನ್. ಯಾವುದು ಸೈಡ್ ಚೈನ್ ಆಫ್ ದ ಬೆನ್ಝೀನ್ ಅಂದರೆ ಮೀಥೈಲ್ ಕಾರ್ಬನ್ ಏನಿದೆ, ದಟ್ ಮೀಥೈಲ್ ಕಾರ್ಬನ್ ಮೇಲೆ ಏನು ಹೈಡ್ರೋಜನ್ಸ್ ಇದೆ, ದೋಸ್ ಹೈಡ್ರೋಜನ್ಸ್ ವಿಲ್ ಬಿ ಸಬ್ಸ್ಟಿಟ್ಯೂಟೆಡ್ ಬೈ ಕ್ಲೋರಿನ್. ಅದು ಫ್ರೀ ರ್ಯಾಡಿಕಲ್ ಹ್ಯಾಲೋಜಿನೇಷನ್. ಅದೇ ನಾವು ಸೆಕೆಂಡ್ ಕೇಸ್ ನೋಡಿದ್ರೆ ಇಟ್ಸ್ ನಾಟ್ ಫ್ರೀ ರ್ಯಾಡಿಕಲ್ ಹ್ಯಾಲೋಜಿನೇಷನ್, ಇಟ್ ಈಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಯಾಕೆಂದರೆ ಡಾರ್ಕ್ ಕಂಡೀಷನ್ ಇದೆ, ಸೊ ಅಲ್ಲಿ ಸನ್ಲೈಟ್ ಏನೂ ಇಲ್ಲ. ಸೊ ಹೆನ್ಸ್ ಅಲ್ಲಿ ಏನಾಗುತ್ತೆ? ಎಲೆಕ್ಟ್ರೋಫೈಲ್ ಜನರೇಟ್ ಆಗುತ್ತೆ Cl+. ಅದು ಏನಾಗುತ್ತೆ ಅಂದರೆ ಆರ್ಥೋ ಮತ್ತು ಪ್ಯಾರಾ ಪೊಸಿಷನಲ್ಲಿ ಬಂದು ಅಟ್ಯಾಚ್ ಆಗುತ್ತೆ. ಸೊ ವಿ ಗೆಟ್ ದ ಟೂ ಪ್ರಾಡಕ್ಟ್ಸ್. ಸೊ ನಾವು ಎರಡರಲ್ಲೂ ಪ್ರಾಡಕ್ಟನ್ನು ಬರೆದ್ರೆ ನಾವು ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಏನಾಗುತ್ತೆ? ಸೈಡ್ ಚೈನ್ ಆಫ್ ದ ಬೆನ್ಝೀನ್ ಅಂತಂದರೆ ಮೀಥೈಲ್ ಗ್ರೂಪ್ ಇದೆಯಲ್ವಾ, ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಹೈಡ್ರೋಜನ್ ರೀಪ್ಲೇಸ್ ಆಗಿ ನಮಗೆ ಕ್ಲೋರಿನ್ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಇದು ಫ್ರೀ ರ್ಯಾಡಿಕಲ್ ಹ್ಯಾಲೋಜಿನೇಷನ್ ರಿಯಾಕ್ಷನ್. ಅದೇ ನಾವು ಡಾರ್ಕ್ ಕಂಡೀಷನಲ್ಲಿ ಮಾಡಿದ್ದೀವಿ ಅಂತಂದರೆ ಕ್ಲೋರಿನೇಷನ್ ಏನಾಗುತ್ತೆ ಅಂದರೆ, ಸೊ ಆರ್ಥೋ ಮತ್ತು ಪ್ಯಾರಾ ಪೊಸಿಷನಲ್ಲಿ ನಮಗೇನಾಗುತ್ತೆ? ಸೊ ಕ್ಲೋರಿನ್ ಬಂದು ಸಬ್ಸ್ಟಿಟ್ಯೂಟ್ ಆಗುತ್ತೆ. ಸೊ ವಿ ಗೆಟ್ ಇಟ್ O chlorotoluene and P chlorotoluene is obtained. ಇದು ಇನ್ ಪ್ರೆಸೆನ್ಸ್ ಆಫ್ in absence of sunlight or in presence of iron, chlorine, with chlorine it is. So O chlorotoluene and P chlorotoluene. ನಮಗೆ ಇಲ್ಲಿ ರಿಯಾಕ್ಷನ್ ಏನು? ಫಸ್ಟ್ ಒನ್ ಇರೋದು. ಸೊ ಈಗ ಬೆನ್ಸೈಲ್ ಕ್ಲೋರೈಡ್ ಫಾರ್ಮೇಷನ್ ಆಗಿದೆ. ಸೊ ನಾವು ಫರ್ದರ್ ದಿಸ್ ಇಸ್ ದ ಕಾಂಪೌಂಡ್ X. ದಿಸ್ ಒನ್ ಆನ್ ರಿಯಾಕ್ಷನ್ ವಿತ್ aqueous potassium hydroxide. Aqueous potassium hydroxide role in it, basically it's a base. We do the substitution reaction, nucleophilic substitution reaction. I'm sorry, aqueous KOH is nucleophile which acts as a which is a nucleophile which will do the nucleophilic substitution reaction. So ಇಲ್ಲಿ ಏನಾಗುತ್ತೆ? ಸಬ್ಸ್ಟಿಟ್ಯೂಷನ್. ಎಲ್ಲಿ ಸಬ್ಸ್ಟಿಟ್ಯೂಟ್ ಆಗುತ್ತೆ?
chlorine is substituted by OH group. So hence what is a product is obtained? So benzyl alcohol is a product. Benzyl alcohol is a product. So this is a product obtained. Compound Y is benzyl alcohol. So which is option? Option C is correct. Next, question number 7. Toluene reacts with halogen in presence of iron 3 chloride giving ortho-para halo products. This reaction is, ಈಗ previous ನಾನು ಏನು ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡಿದೆ ಅದೇ ಎಕ್ಸಾಂಪಲ್ ಇಲ್ಲಿ ನೋಡಿ ಏನಿದೆ, ಇನ್ ಪ್ರೆಸೆನ್ಸ್ ಆಫ್ ಐರನ್ ಕ್ಲೋರೈಡ್ ಮೀನ್ಸ್ ಇನ್ ಅಬ್ಸೆನ್ಸ್ ಆಫ್ ಸನ್ಲೈಟ್ ಅಂತ ಮೀನಿಂಗ್. ಸೊ ಟಾಲ್ವಿನ್ ರಿಯಾಕ್ಟ್ಸ್ ವಿತ್ chlorine in presence of FeCl3 ferric chloride, which gives ortho substituted and para substituted product. So O-chlorotoluene plus P-chlorotoluene. In that P-chlorotoluene is a major product. ಯಾವ ರಿಯಾಕ್ಷನ್ ಅಂತ ಕರಿತೀವಿ ನಾವು ಇದನ್ನ? ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇಲ್ಲಿ Cl ಪ್ಲಸ್ ಜನರೇಟ್ ಆಗುತ್ತೆ ಫಸ್ಟ್ ಸ್ಟೆಪ್ ಅಲ್ಲಿ. ಎಲೆಕ್ಟ್ರೋಫೈಲ್ ಜನರೇಟ್ ಆಗಿರೋದು ಇಟ್ ವಿಲ್ ಬಿ ಸಬ್ಸ್ಟಿಟ್ಯೂಟೆಡ್ ಅಟ್ ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್. ಸೊ ಈ ರಿಯಾಕ್ಷನ್ ಏನಂತ ಕರಿತೀವಿ? ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. Next, question number 8. For which of the following only two isomeric monochloro derivatives are possible? ಸೊ ಇದು ಫ್ರೀಕ್ವೆಂಟ್ ಆಗಿ ಅಪಿಯರ್ ಆಗ್ತಿರುವಂತಹ ಕ್ವಶನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. ಅಂತಂದ್ರೆ ದೇ ಹ್ಯಾವ್ ಗಿವನ್ ಒನ್ ಆಲ್ಕೇನ್, ಅದರಲ್ಲಿ ನಾವು ಕ್ಲೋರಿನೇಷನ್ ಮಾಡಿದ್ರೆ ಅಂದರೆ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಈಗ ಮಾಡಿದ್ವಲ್ಲ ನಾವೀಗ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಂತ, ಅಂದರೆ ಹೈಡ್ರೋಜನ್ ಇಸ್ ರೀಪ್ಲೇಸ್ಡ್ ಬೈ ಕ್ಲೋರಿನ್. ಮೋನೋಕ್ಲೋರಿನೇಷನ್ ಅಂದರೆ ಒನ್ ಹೈಡ್ರೋಜನ್ ಇಸ್ ರೀಪ್ಲೇಸ್ಡ್ ಬೈ ಕ್ಲೋರಿನ್. ಸೊ ಇನ್ ದಟ್ only two isomeric monochloro derivatives are possible. So the disadvantage from the chlorination in presence of sunlight ಅಂದರೆ ಫ್ರೀ ರಾಡಿಕಲ್ ಹ್ಯಾಲೋಜಿನೇಷನ್ ಏನಪ್ಪ ಅಂದರೆ, ಯೂಶಲಿ ಎಲ್ಲೆಲ್ಲ ಹೈಡ್ರೋಜನ್ಸ್ ಇರುತ್ತೋ ಅಲ್ಲೆಲ್ಲ ರೀಪ್ಲೇಸ್ ಆಗಿ ಕ್ಲೋರಿನ್ ರೀಪ್ಲೇಸ್ ಆಗಿ ಬರುತ್ತೆ. ಸೊ ಹಾಗಾಗಿರೋದ್ರಿಂದ ವಿ ಗೆಟ್ ಮಲ್ಟಿಪಲ್ ಪ್ರಾಡಕ್ಟ್ಸ್ ಬರುತ್ತೆ ನಮಗೀಗ. ಫಾರ್ ಎಕ್ಸಾಂಪಲ್ ಈಗ ಎನ್ ಬ್ಯೂಟೇನ್ ತಗೊಳ್ಳೋಣ. ಎನ್ ಬ್ಯೂಟೇನಲ್ಲಿ ನಾವೇನು ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ CH3 CH2 CH2 CH3. ಸೊ ಎನ್ ಬ್ಯೂಟೇನ್ ಬರ್ತಿದ್ದೀವಿ. ಈಗ ಎನ್ ಬ್ಯೂಟೇನಲ್ಲಿ ಕ್ಲೋರಿನೇಷನ್ ಮಾಡಿದ್ದೀವಿ ಅನ್ಕೊಳ್ಳಿ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ನಾವು ಕ್ಲೋರಿನೇಷನ್ ಮಾಡಿದ್ರೆ ಇಲ್ಲಿ ಎಲ್ಲೆಲ್ಲ ಹೈಡ್ರೋಜನ್ಸ್ ಇರುತ್ತೋ ಅಲ್ಲೆಲ್ಲ ರೀಪ್ಲೇಸ್ ಆಗಿ ನಮ್ಗೇನು ಬರುತ್ತೆ? ಕ್ಲೋರಿನ್ ಬರುತ್ತೆ. ಬಟ್ ಅಲ್ಲಿ ಪ್ರಾಡಕ್ಟ್ಸನ್ನು ನಾವು ಬರೀಬೇಕಾದ್ರೆ ಸೇಮ್ ಪ್ರಾಡಕ್ಟ್ಸ್ ರಿಪೀಟ್ ಆಗಬಾರ್ದು. ಫಾರ್ ಎಕ್ಸಾಂಪಲ್ ಈಗ ಹೈಡ್ರೋಜನ್ ಫಸ್ಟ್ ಕಾರ್ಬನಲ್ಲಿ ಅಲ್ಲಿ ಮಾರ್ಕ್ 1 2 3 4 ಅಂತ ಮಾರ್ಕ್ ಮಾಡಿದ್ದೀನಿ ನಾನೀಗ. ಆ ಕಾರ್ಬನಲ್ಲಿ ಏನಾಗುತ್ತೆ ಅಂದರೆ, ಈಗ ಫಸ್ಟ್ ಕಾರ್ಬನಲ್ಲಿ ರೀಪ್ಲೇಸ್ ಮಾಡಿದೆ ಅನ್ಕೊಳ್ಳಿ ಒಂದು ಹೈಡ್ರೋಜನ್. ಇಲ್ಲಿ ಮೋನೋಕ್ಲೋರಿನೇಷನ್ ಅಂತ ಹೇಳಿದ್ದಾರೆ. ಮೋನೋಕ್ಲೋರ್ ಅಂತಂದ್ರೆ ಏನು? ಒನ್ ಹೈಡ್ರೋಜನ್ ಇಸ್ ರೀಪ್ಲೇಸ್ ಬೈ ಕ್ಲೋರಿನ್ ಅಂತ ಮೀನಿಂಗ್ ಅದು ಮೋನೋಕ್ಲೋರಿನೇಷನ್ ಅಂತಂದ್ರೆ. ಸೊ ವಿ ನೀಡ್ ಟು ರೀಪ್ಲೇಸ್ ಒನ್ ಹೈಡ್ರೋಜನ್ ಬೈ ಕ್ಲೋರಿನ್ ಅಂತ. ಓಕೆ, ಹಾಗಾದ್ರೆ ಫಸ್ಟ್ ಕಾರ್ಬನ್ನಲ್ಲಿ ಏನಿದೆ? 3 ಹೈಡ್ರೋಜನ್ ಇದೆ, ಅದರಲ್ಲಿ ಒಂದು ಹೈಡ್ರೋಜನ್ ರೀಪ್ಲೇಸ್ ಮಾಡಿ ಕ್ಲೋರಿನ್ ಆಗ್ತೆ ಅಂತ ಅನ್ಕೊಳ್ಳಿ. ಸೊ ನಮಗೆ ಎಷ್ಟು ಪ್ರಾಡಕ್ಟ್ ಏನು ಬರುತ್ತೆ? ಪ್ರಾಡಕ್ಟ್ ಅದು 1 ಕ್ಲೋರೋಬ್ಯೂಟೇನ್ ಬರುತ್ತೆ ನಮಗೆ. 1 ಕ್ಲೋರೋಬ್ಯೂಟೇನ್. ಓಕೆ, ಹಾಗಾದ್ರೆ ಸೆಕೆಂಡ್ ಕಾರ್ಬನ್ನಲ್ಲಿ ರೀಪ್ಲೇಸ್ ಮಾಡಿದ್ರೆ ಏನು ಬರುತ್ತೆ ನಮಗೆ? ಸೊ ನಾನು ಕಾಂಪೌಂಡನ್ನು ಎ ಅಂತ ರೆಪ್ರೆಸೆಂಟ್ ಮಾಡ್ಕೊಳ್ತೀನಿ. ಎ ಇಸ್ ಅ ಟೈಪ್ ಅಂತ. ಈಗ ಸೆಕೆಂಡ್ ಕಾರ್ಬನಲ್ಲಿ ರೀಪ್ಲೇಸ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ? ಹೈಡ್ರೋಜನ್ ಅನ್ನು ರೀಪ್ಲೇಸ್ ಮಾಡಿ ಕ್ಲೋರಿನ್ ಅನ್ನು ಹಾಕಿದ್ರೆ ದಟ್ ಈಸ್ ಅ 2 ಕ್ಲೋರೋಬ್ಯೂಟೇನ್ ಬರುತ್ತೆ. ಸೊ ಅದು ಡಿಫ್ರೆಂಟ್ ಆಗಿದೆ. ಸೊ ದಟ್ ಈಸ್ ಇಟ್ಸ್ ಅ ಸೆಕೆಂಡ್ ಟೈಪ್ ಆಫ್ ದ ಕಾಂಪೌಂಡ್. ಈಗ ಥರ್ಡ್ ಕಾರ್ಬನ್ ಬರೋಣ. ಥರ್ಡ್ ಕಾರ್ಬನಲ್ಲಿ ಅದನ್ನು ರೀಪ್ಲೇಸ್ ಮಾಡಿ ಹೈಡ್ರೋಜನ್ ಅನ್ನು ರೀಪ್ಲೇಸ್ ಮಾಡಿ ಕ್ಲೋರಿನ್ ಹಾಕಿ ನಮ್ಗೆ ಏನು ಬರುತ್ತೆ? ಅಗೇನ್ ಇಟ್ಸ್ ನಾಟ್ 3 ಕ್ಲೋರೋಬ್ಯೂಟೇನ್, ಇಟ್ಸ್ ಅ 2 ಕ್ಲೋರೋಬ್ಯೂಟೇನ್ ಓನ್ಲಿ. ಯಾಕೆಂದರೆ ನಂಬರಿಂಗ್ ಯಾವ ಡೈರೆಕ್ಷನಿಂದ ಬಂದ್ಬಿಡುತ್ತಾಗ ರೈಟ್ ಟು ಲೆಫ್ಟ್ ಬರುತ್ತೆ ನಂಬರಿಂಗ್. ಸೊ ಹಾಗಾಗಿರೋದ್ರಿಂದ ನಿಮಗೆ ಸೇಮ್ ಪ್ರಾಡಕ್ಟ್. ಯಾವುದು ಸೇಮ್ ಪ್ರಾಡಕ್ಟು? ಆಲ್ರೆಡಿ ಬಿಗೆ ಏನು ಬಂದಿತ್ತು ಸೇಮ್ ಪ್ರಾಡಕ್ಟೇ ನಮಗೆ ಅಗೇನ್ ಇಲ್ಲಿ ಥರ್ಡ್ ಕಾರ್ಬನಲ್ಲಿ ರೀಪ್ಲೇಸ್ ಮಾಡಿದ್ರು ಬರೋದ್ರಿಂದ ಅಲ್ಲಿ ಮಾರ್ಕೆಟ್ ಆಸ್ ಎ ಬಿ. ಯಾಕೆಂದರೆ ಬಿ ಅಂದರೆ ಸೇಮ್ ಪ್ರಾಡಕ್ಟ್ ಅಂತ ನೇಮ್ ಪ್ರಾಡಕ್ಟ್. ಈಗ ಸೆಕೆಂಡ್ ಕಾರ್ಬನ್ ಮತ್ತು ಥರ್ಡಿಂದ ನಾನೇನು ನಂಬರ್ ಮಾಡಿದ್ದೀನಿ ಕಾರ್ಬನ್ಸ್ಗೆ, ಆ ಕಾರ್ಬನಲ್ಲಿ ರೀಪ್ಲೇಸ್ ಮಾಡಿದ್ರೆ ನಮಗೆ ಸೇಮ್ ಕಾಂಪೌಂಡ್ ಬರ್ತಾ ಇದೆ. ಈಗ ರೈಟ್ ಸೈಡ್ ಫೋರ್ತ್ ಕಾರ್ಬನ್ ಅಂತ ನಾನೇನು ಮಾರ್ಕ್ ಮಾಡಿದ್ದೀನಿ ಆ ಕಾರ್ಬನಲ್ಲಿ ಚೆಕ್ ಮಾಡಿದ್ರೆ ಇಫ್ ಐ ರೀಪ್ಲೇಸ್ ದಟ್ ಹೈಡ್ರೋಜನ್ ಬೈ ಕ್ಲೋರಿನ್ ಯಾವ ಪ್ರಾಡಕ್ಟ್ ಬರುತ್ತೆ ನಮಗೆ? ಸೊ ಅಲ್ಲಿ ಏನು ಬರುತ್ತೆ ಅಂದರೆ 1 ಕ್ಲೋರೋಬ್ಯೂಟೇನ್ ಬರುತ್ತೆ ಅಲ್ಲಿ ಹೈಡ್ರೋಜನ್ ಅನ್ನು ರೀಪ್ಲೇಸ್ ಮಾಡಿದ್ರೆ. ಸೊ ಅಗೈನ್ ಆಲ್ರೆಡಿ 1 ಕ್ಲೋರೋಬ್ಯೂಟೇನ್ ಫಸ್ಟ್ ಕಾರ್ಬನ್ ರೀಪ್ಲೇಸ್ ಮಾಡಿದಾಗ ಬಂತು. ಸೊ ಸೇಮ್ ಕಾಂಪೌಂಡೇ ಬಂದಿದ್ದರಿಂದ ಅಲ್ಲಿ ಮಾರ್ಕೆಟ್ ಆಸ್ ಎ. ಸೊ ನಮಗೆ ಟೋಟಲ್ ಎಷ್ಟು ವೆರೈಟಿ ಆಫ್ ಕಾಂಪೌಂಡ್ಸ್ ಬಂತು ನಮಗೆ? ವಿ ಗಾಟ್ 2 ಕಾಂಪೌಂಡ್ಸ್, 2 ವೆರೈಟಿ ಆಫ್ ದ ಕಾಂಪೌಂಡ್. ಸೊ ನಂಬರ್ ಆಫ್ ಐಸೋಮರ್ಸ್ ವಿಚ್ ಆರ್ ಒಬ್ಟೈನ್ಡ್ ಇಸ್ ದಟ್ ಈಸ್ ಈಕ್ವಲ್ ಟು 2. ಅದೇ ಥರನೇ ಉಳಿದಿರೋ ಕಾಂಪೌಂಡ್ಸ್ಗೂ ಚೆಕ್ ಮಾಡೋಣ ನಾವು.
2,4 ಡೈಮಿಥೈಲ್ ಪೆಂಟೇನ್. ಫಸ್ಟ್ ಸ್ಟ್ರಕ್ಚರನ್ನು ಬರೆಯೋಣ. 2 2,4 ಡೈಮಿಥೈಲ್ ಪೆಂಟೇನ್. ಸೊ CH3 CH CH3 CH2 CH CH3 CH3. So 2,4 ಡೈಮಿಥೈಲ್ ಪೆಂಟೇನ್ ಸ್ಟ್ರಕ್ಚರ್. ಈಗ ನೋಡಿ, ಈಗ ನಾನು ಇಫ್ ಐ ರೀಪ್ಲೇಸ್, ಈಗ ನಾನು ಎಲ್ಲಿ ಮಾರ್ಕ್ ಮಾಡ್ತಿದ್ದೀನಿ ಆ ಕಾರ್ಬನಲ್ಲಿ ರೀಪ್ಲೇಸ್ ಮಾಡಿದ್ರೆ ವಿ ಗೆಟ್ ಇಟ್ ಒನ್ ಪ್ರಾಡಕ್ಟ್. ಈಗ ಸಿಮಿಲರ್ ಅಂತ ಅದನ್ನೇ ಸಿಮಿಲಾರಿಟಿ ನೋಡಿ ಚೆಕ್ ಮಾಡ್ಕೋಬೇಕು. ಅದೇ ಥರನೇ ಈ ಮಿಥೈಲಲ್ಲಿ ರೀಪ್ಲೇಸ್ ಮಾಡಿ ನಿಮಗೆ ಸೇಮ್ ಅದೇ ಕಾಂಪೌಂಡೇ ಬರುತ್ತೆ. ಆಸ್ ವೆಲ್ ಆಸ್ ಇಲ್ಲಿ ರೈಟ್ ಸೈಡಿಂದ ನೋಡಿ ಆ ಕಾರ್ಬನಿಂದ ರೀಪ್ಲೇಸ್ ಮಾಡಿ ನಿಮಗೆ ಕ್ಲಾರಿಟಿ ಬೇಕು ಅಂದರೆ ಏನು ಮಾಡಿ ಅಂತಂದರೆ ಹೈಡ್ರೋಜನನ್ನು ರೀಪ್ಲೇಸ್ ಮಾಡಿ ಕ್ಲೋರಿನನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನೇಮನ್ನು ಬರೀರಿ. ಆಗ ನಿಮ್ಗೆ ಗೊತ್ತಾಗುತ್ತೆ ಎರಡು ನಾನು ಈಗೇನೇನು ಎ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ ಅಲ್ಲಿ ಎಲ್ಲ ರೀಪ್ಲೇಸ್ ಮಾಡಿ ಬೇಕಾದ್ರೆ ಕ್ಲೋರಿನನ್ನು ಹಾಕಿ ಒಂದೊಂದು ಸ್ಟೆಪ್ಪಲ್ಲೂ ಫಸ್ಟ್ ಸ್ಟೆಪ್ಪಲ್ಲಿ ಲೆಫ್ಟ್ ಸೈಡ್ ಎ ಇದೆ ಅಲ್ವಾ, ಅಲ್ಲಿ ರೀಪ್ಲೇಸ್ ಮಾಡಿ ಕ್ಲೋರಿನನ್ನು ಹಾಕಿ ನೇಮನ್ನು ಬರೀರಿ. ಅದೇ ಥರ ಸೆಕೆಂಡ್ ಎ ಇದೆ ಅಲ್ವಾ, ಅಲ್ಲಿ ಕ್ಲೋರಿನನ್ನು ರೀಪ್ಲೇಸ್ ಮಾಡಿ ಎ ಅಂತ ಮೆನ್ಷನ್ ಮಾಡಿ ನೇಮನ್ನು ಬರೀರಿ. ಸೊ ಅದೇ ಥರ ನಾನು ಎಲ್ಲಿ ಮೆನ್ಷನ್ ಮಾಡಿದ್ದೀನಿ ಇಂಡಿವಿಜುವಲ್ ಅಲ್ಲಿ ಮಾತ್ರ ರೀಪ್ಲೇಸ್ ಮಾಡಬೇಕು, ಬೇರೆ ರಿಟೈನ್ ಆಸ್ ಇಟ್ ಈಸ್ ಇರಬೇಕು. ಹಾಗೆ ಆ ಥರ ರೀಪ್ಲೇಸ್ ಮಾಡಿ ನೀವು ಕ್ಲೋರಿನನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಆವಾಗ ನಿಮ್ಗೆ ನೋಡಿ ಸೇಮ್ ನೇಮೇ ಬಂದಿರುತ್ತೆ. ಈಗ 4 ಏನು ಮೆನ್ಷನ್ ಮಾಡಿದ್ದೀನಿ ನಾನು ಅಲ್ಲಿ ಎಲ್ಲನೂ ನಿಮಗೆ ಒಂದೇ ನೇಮ್ ಬರುತ್ತೆ ನಿಮಗೆ. ಸೊ ದಟ್ ಇಂಡಿಕೇಟ್ಸ್ ದಟ್ಸ್ ಅ ಸಿಂಗಲ್ ಐಸೋಮರ್ ಅಂತ ಮೀನಿಂಗ್. ಸೊ ಅದೇ ಥರನೇ ನಿಮಗೆ ಇಲ್ಲಿ ನೋಡಿ ಇದು ಮತ್ತು ಇದು ಸೇಮೇ ಬರುತ್ತೆ ನಿಮಗೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಹೈಡ್ರೋಜನನ್ನು ರೀಪ್ಲೇಸ್ ಮಾಡಿ ಕ್ಲೋರಿನ್ ಹಾಕಿ ನೇಮನ್ನು ಬರೀರಿ. ಅದೇ ಥರ ರೈಟ್ ಸೈಡ್ ಬಿ ಅಂತ ಏನು ಮೆನ್ಷನ್ ಮಾಡಿದ್ದೀನಿ ಅಲ್ಲಿ ಹೈಡ್ರೋಜನನ್ನು ರೀಪ್ಲೇಸ್ ಮಾಡಿ ನೇಮನ್ನು ಬರೀರಿ. ಸೊ ನಿಮಗೆ ಎರಡು ಪ್ರಾಡಕ್ಟು ಸೇಮೇ ಬರುತ್ತೆ ನೇಮು. ಅದೇ ಥರನೇ ಸೊ ಸಿ. ಸೊ ದಿಸ್ ಇಸ್ ಅ ಥರ್ಡ್ ಟೈಪ್ ಆಫ್ ದ ಕಾರ್ಬನ್ ಇಟ್ ಈಸ್. ಸೊ ನಮ್ಗೆ ಆಗಿರೋದ್ರಿಂದ ಸೊ ಎಷ್ಟು ವೆರೈಟಿ ಆಫ್ ಕಾಂಪೌಂಡ್ಸ್ ಬರುತ್ತೆ, ಐಸೋಮರ್ಸ್ ಬರುತ್ತೆ ನಮ್ಗೆ ಇಲ್ಲಿ ABC ಅಂತಂದರೆ 3 ಟೈಪ್ಸ್ ಆಫ್ ಕಾಂಪೌಂಡ್ಸ್ ವಿಲ್ ಬಿ ಒಬ್ಟೈನ್ಡ್. ಸೊ ಈಗ ನೆಕ್ಸ್ಟ್ ಬರೋಣ ಬೆನ್ಝೀನ್. ಬೆನ್ಝೀನ್ ಅಂತ ಬರೆದಾಗ ನಮಗೆ ಆಲ್ ಕಾರ್ಬನ್ ಹೈಡ್ರೋಜನ್ ಆರ್ ಇಲ್ಲಿ ಸಿಮಿಲರ್ ಇರೋದ್ರಿಂದ ನಮಗೆ ಸೊ ನೀವು ಯಾವುದೇ ಒಂದು ಹೈಡ್ರೋಜನ್ 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 ಸೊ ನಿಮಗೆ ಎಲ್ಲೇ ಯಾವುದೇ ಒಂದು ಹೈಡ್ರೋಜನ್ ರೀಪ್ಲೇಸ್ ಮಾಡಿ ನಿಮಗೆ ಸೇಮ್ ನೇಮೇ ಬರುತ್ತೆ. ಫಸ್ಟ್ ಮೇಲೆ ಟಾಪಲ್ಲಿರೋ ಹೈಡ್ರೋಜನನ್ನು ರೀಪ್ಲೇಸ್ ಮಾಡಿ ನಿಮ್ಗೆ ಏನು ಬರುತ್ತೆ, ಕ್ಲೋರೋಬೆನ್ಝೀನೇ ಬರುತ್ತೆ. ಸೆಕೆಂಡ್ ಕಾರ್ಬನಲ್ಲಿ ರೀಪ್ಲೇಸ್ ಮಾಡಿದ್ರು ಕ್ಲೋರೋಬೆನ್ಝೀನೇ, ಥರ್ಡ್ ಕಾರ್ಬನ್, ಫೋರ್ತ್ ಕಾರ್ಬನ್, ಫಿಫ್ತ್ ಕಾರ್ಬನ್, ಸಿಕ್ಸ್ತ್ ಕಾರ್ಬನ್, ನೀವು ಯಾವ ಕಾರ್ಬನಲ್ಲಾದರೂ ಹೈಡ್ರೋಜನನ್ನು ರೀಪ್ಲೇಸ್ ಮಾಡಿದ್ರು ನಿಮಗೆ ನೇಮ್ ಬರೋದು ಒಂದೇ ನೇಮು ಕ್ಲೋರೋಬೆನ್ಝೀನ್ ಅಷ್ಟೇ ಬರೋದು, ನಮಗೆ ಡಿಫ್ರೆಂಟ್ ನೇಮ್ಸ್ ಬರೋದಿಲ್ಲ. ಸೊ ಅಂತ ದಟ್ ಇಂಡಿಕೇಶನ್ ಏನು ಅಂತಂದರೆ ವಿ ಗೆಟ್ ಇಟ್ ಓನ್ಲಿ ಒನ್ ಟೈಪ್ ಆಫ್ ಐಸೋಮರ್ ಅಂತ ಮೀನಿಂಗ್. ಸೊ ಹೌ ಮೆನಿ ಐಸೋಮರ್ಸ್ ಆರ್ ಒಬ್ಟೈನ್ಡ್? ಒನ್ ಟೈಪ್ ಆಫ್ ದ ಐಸೋಮರ್. ಕಮ್ ಟು ದ ಲಾಸ್ಟ್ ಒನ್ 2-methyl propane. 2-methyl propane ಬರೆಯೋಣ CH3 CH CH3 CH3 2-methyl propane. ಈಗ ನೋಡಿ, ಈಗ ನಾನೇನು ಎ ಅಂತ ಬರೀತಾ ಇದ್ದೀನಿ ಅಲ್ಲಿ ಎಲ್ಲನೂ ನಿಮಗೆ ಸೇಮ್ ಪ್ರಾಡಕ್ಟೇ ಬರುತ್ತೆ. ಹೈಡ್ರೋಜನನ್ನು ರೀಪ್ಲೇಸ್ ಮಾಡಿ ಕ್ಲೋರಿನನ್ನು ಹಾಕಿ ನಿಮ್ಗೆ ಯಾವ ಪ್ರಾಡಕ್ಟ್ ಬರುತ್ತೆ ಆ್ಯಕ್ಚುಲಿ ಇಲ್ಲಿ ಇಲ್ಲ ಹೈಡ್ರೋಜನ್ ರೀಪ್ಲೇಸ್ ಮಾಡಿ ಕ್ಲೋರಿನ್ ಹಾಕದೆ ಅಂದ್ಕೊಳ್ಳಿ. ಸೊ ನಮ್ಗೆ ಏನು ಬರುತ್ತೆ ಪ್ರಾಡಕ್ಟು 1-chloro 2-methyl propane. ಇಲ್ಲೂ ರೀಪ್ಲೇಸ್ ಮಾಡಿ ಅದೇ ಬರುತ್ತೆ ಅಗೇನ್ 1-chloro 2-methyl propane. ರೈಟ್ ಸೈಡಲ್ಲಿ ರೀಪ್ಲೇಸ್ ಮಾಡಿ ಹೈಡ್ರೋಜನ್ ರೀಪ್ಲೇಸ್ ಬೈ ಕ್ಲೋರಿನ್ ಅಗೇನ್ ಅದೇ ನೇಮೇ ಬರುತ್ತೆ ನಮಗೆ 1-chloro 2-methyl propane. ಸೊ ಅಂದರೆ 3 ಕಾರ್ಬನ್ಸ್ ಏನಾಗಿದೆ ನಮಗೆ ಅದು ಸೇಮ್ ಇದೆ ಅಂತ. ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ದಿಸ್ ಒನ್. ಸೊ ನಮಗೆ ಎಷ್ಟು ವೆರೈಟಿ ಆಫ್ ಐಸೋಮರ್ ಸಿಕ್ತು ನಮಗಿಲ್ಲಿ 2. ಸೊ ನಿಮಗೆ ಆಪ್ಷನಲ್ ಚೆಕ್ ಮಾಡಿದಾಗ ನಮಗಿಲ್ಲಿ ಸೊ 2 ಐಸೋಮರಿಕ್ ಮೊನೋಕ್ಲೋರೈಡ್ ಡೆರಿವೇಟಿವ್ಸ್ ಆರ್ ಪಾಸಿಬಲ್. 2 ಆಪ್ಷನ್ಸ್ ಕರೆಕ್ಟ್ ಆಗಿದೆ ಇಲ್ಲಿ ನಮಗೆ. ಒಂದು ಎನ್ ಬ್ಯೂಟೇನು ಕರೆಕ್ಟ್ ಆಗಿದೆ, ಎನ್ ಬ್ಯೂಟೇನಲ್ಲೂ ನಮಗೆ 2 ಐಸೋಮರ್ ಬರುತ್ತೆ, ಜೊತೆಗೆ 2-methyl propane ನಮಗೆ 2 ಐಸೋಮರ್ ಬರುತ್ತೆ. ಸೊ ಹೆನ್ಸ್ 2 ಆಪ್ಷನ್ ಬರುತ್ತೆ. ಎ ಅಂಡ್ ಡಿ ಆರ್ ಕರೆಕ್ಟ್, ಬೋತ್ ಆರ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 9. ಅರೇಂಜ್ ದ ಗಿವನ್ ಸೆಟ್ ಆಫ್ ಕಾಂಪೌಂಡ್ಸ್ ಇನ್ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಬಾಯ್ಲಿಂಗ್ ಪಾಯಿಂಟ್ಸ್. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಬಂದರೆ ಬಾಯ್ಲಿಂಗ್ ಪಾಯಿಂಟ್, ಯೂಶಲಿ ಬಾಯ್ಲಿಂಗ್ ಪಾಯಿಂಟ್ ಅಂದಿದ ತಕ್ಷಣ ಫಸ್ಟ್ ನಾವು ಕನ್ಸಿಡರ್ ಮಾಡೋದೆ ಬಾಯ್ಲಿಂಗ್ ಪಾಯಿಂಟ್. ಆರ್ಗಾನಿಕ್ ಕೆಮಿಸ್ಟ್ರಿನಲ್ಲಿ ಬಂದಿದ ತಕ್ಷಣ ಫಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಅಂದಿದ ತಕ್ಷಣ ನಮಗೆ ಜ್ಞಾಪಕ ಬರೋದು ಫಸ್ಟ್ ಮಾಲಿಕ್ಯುಲರ್ ವೇಟನ್ನು ಕನ್ಸಿಡರ್ ಮಾಡ್ತೀವಿ. ಬಾಯ್ಲಿಂಗ್ ಪಾಯಿಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಲಿಕ್ಯುಲರ್ ವೇಟ್, ಮಾಲಿಕ್ಯುಲರ್ ಮಾಸ್, ಓಕೆ, ಮಾಲಿಕ್ಯುಲರ್ ಮಾಸ್, and which is directly proportional to number of carbon atoms, and which is inversely proportional to branching. ಸೊ ನಾವು ಈ ಪಾಯಿಂಟ್ಸನ್ನು ಕನ್ಸಿಡರ್ ಮಾಡ್ತೀವಿ ಬಾಯ್ಲಿಂಗ್ ಪಾಯಿಂಟ್ ಬಂದರೆ.
ಸೊ ಫಸ್ಟ್ ಮಾಲಿಕ್ಯುಲರ್ ವೇಟ್ ಚೆಕ್ ಮಾಡಿ, ಮಾಲಿಕ್ಯುಲರ್ ವೇಟ್ ಎಲ್ಲದರಲ್ಲೂ ಸೇಮ್ ಇದ್ರೆ ದೆನ್ ವಿಲ್ ಗೋ ಫಾರ್ ದ ನಂಬರ್ ಆಫ್ ಕಾರ್ಬನ್ ಅಟಮ್ಸ್, ನಂಬರ್ ಆಫ್ ಕಾರ್ಬನ್ ಅಟಮ್ಸ್ ಚೇಂಜ್ ಇದ್ರೆ ಸೇಮ್ ಇದ್ರೆ ದೆನ್ ವಿಲ್ ಗೋ ಫಾರ್ ದ ಬ್ರಾಂಚಿಂಗ್. ಸೊ ಫಸ್ಟ್ ಚೆಕ್ ಮಾಡೋಣ. 1 ಕ್ಲೋರೋಪ್ರೋಪೇನ್, ಐಸೋಪ್ರೊಪೈಲ್ ಕ್ಲೋರೈಡ್, 1 ಕ್ಲೋರೋಬ್ಯೂಟೇನ್. ಇಲ್ಲಿ ನೇಮಲ್ಲಿ ನೋಡಿದಾಗಲೇ ಗೊತ್ತಾಯ್ತು ನಮ್ಗೆ ಇಲ್ಲಿ 1 ಕ್ಲೋರೋಪ್ರೋಪೇನ್ ಐಸೋಪ್ರೊಪೈಲ್ ಕ್ಲೋರೈಡ್ ಅಲ್ಲಿ ನಮಗೆ ಸೇಮ್ ನಂಬರ್ ಆಫ್ ಕಾರ್ಬನ್ಸ್ ಇದೆ ಮತ್ತೆ ಕ್ಲೋರಿನು ಸೇಮ್ ಇದೆ, ಮಾಲಿಕ್ಯುಲರ್ ಫಾರ್ಮುಲಾನು ಸೇಮ್ ಇದೆ. ಹಾಗಾದ್ರೆ 1 ಕ್ಲೋರೋಬ್ಯೂಟೇನ್ ಬನ್ನಿ. ಸೊ ಇದನ್ನ ಕಂಪೇರ್ ಮಾಡಿದಾಗಲೇ ಗೊತ್ತಾಗ್ತಿದೆ ನಮಗೆ 1 ಕ್ಲೋರೋಬ್ಯೂಟೇನ್ ಅಂತಂದ್ರೆ ದೇರ್ ಇಸ್ ಅ 1 ಕಾರ್ಬನ್ ಎಕ್ಸ್ಟ್ರಾ. ಸೊ ನಾವು ಸ್ಟ್ರಕ್ಚರ್ನ ಬರೆದಾಗ CH3 CH2 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 Cl, ಇಟ್ಸ್ 1 ಕ್ಲೋರೋಬ್ಯೂಟೇನ್. ನೆಕ್ಸ್ಟ್ ಐಸೋಪ್ರೊಪೈಲ್ ಕ್ಲೋರೈಡ್ ಸ್ಟ್ರಕ್ಚರ್ ಬರೆದ್ರೆ CH3 CH CH3 Cl. ನೆಕ್ಸ್ಟ್ 1 ಕ್ಲೋರೋಪ್ರೋಪೇನ್ CH3 CH2 CH2 Cl. ಸೊ 1 ಕ್ಲೋರೋಪ್ರೋಪೇನ್. ಸೊ ಇದು ಸ್ಟ್ರಕ್ಚರ್ ಆಗಿದೆ. ಈಗ ನೋಡಿ ಫಸ್ಟು ಮಾಲಿಕ್ಯುಲರ್ ವೇಟ್ ಚೆಕ್ ಮಾಡಿ ಅಥವಾ ನಂಬರ್ ಆಫ್ ಕಾರ್ಬನ್ ಅಟಮ್ಸ್ ಎರಡರಲ್ಲಿ ಯಾವ್ದಾದ್ರು ಚೆಕ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಒನ್ ಎಷ್ಟು ಕಾರ್ಬನ್ ಇದೆ? 4 ಕಾರ್ಬನ್ ಇದೆ. ಸೆಕೆಂಡ್ ಒನ್ 1 ಕ್ಲೋರೋಬ್ಯೂಟೇನ್ ಹ್ಯಾಸ್ 4 ಕಾರ್ಬನ್ ಅಟಮ್ಸ್. Isopropyl chloride and 1 chloropropane both are having 3 carbon atoms with 1 chlorine ಅಲ್ವಾ. ಸೊ ಯಾವ್ದು ಕಾರ್ಬನ್ ಜಾಸ್ತಿ ಇರೋದು? 1 chlorobutane. That should have the highest boiling point in the given compounds. So third one should have the highest one. Okay, third one 1 chlorobutane. Next than ಈಗ ಐಸೋಪ್ರೊಪೈಲ್ ಕ್ಲೋರೈಡ್ ಬರೋಣ ಮತ್ತೆ 1 ಕ್ಲೋರೋಪ್ರೋಪೇನ್ ಎರಡರಲ್ಲೂ ಏನಿದೆ? ನಂಬರ್ ಆಫ್ ಕಾರ್ಬನ್ ಅಟಮ್ ಸೇಮ್ ಇದೆ. ಸೊ ಪಾಯಿಂಟ್ ಅನ್ನು ಬಿಟ್ಬಿಡಿ. ಹಾಗಾದ್ರೆ ಮಾಲಿಕ್ಯುಲರ್ ವೇಟ್ ಸೇಮ್ ಇದೆ. ಮಾಲಿಕ್ಯುಲರ್ ವೇಟ್ ಅಂದರೆ ದ ಫಾರ್ಮುಲಾ ಇಸ್ ಸೇಮ್. ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದ್ರೆ ಮಾಲಿಕ್ಯುಲರ್ ವೇಟ್ ಸೇಮ್ ಇರಲೇಬೇಕು. ಹಾಗೆ ನಂಬರ್ ಆಫ್ ಕಾರ್ಬನ್ ಅಟಮ್ಸು ಸೇಮ್ ಇದೆ ಇಲ್ಲಿ. ಹಾಗಾದರೆ ನೆಕ್ಸ್ಟ್ ಪಾಯಿಂಟ್ ಯಾವ್ದಕ್ಕೆ ಹೋಗೋಣ? ಬ್ರಾಂಚಿಂಗ್. ಸೊ ಬಾಯ್ಲಿಂಗ್ ಪಾಯಿಂಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬ್ರಾಂಚಿಂಗ್. ಸೊ ಈಗ ನೋಡಿದಾಗ ನಮಗೆ 1 ಕ್ಲೋರೋಪ್ರೋಪೇನು ಸ್ಟ್ರೈಟ್ ಚೈನ್ ಕಾಂಪೌಂಡ್. ಸೊ ಐಸೋಪ್ರೊಪೈಲ್ ಕ್ಲೋರೈಡ್ ಏನಿದೆ ಬ್ರಾಂಚಸ್ ಇದೆ. ಸೊ ಅದಕ್ಕೆ ನಾವೇನು ಕನ್ಸಿಡರ್ ಮಾಡ್ತೀವಿ? ಯಾವುದು ನೆಕ್ಸ್ಟ್ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಇರೋದು? 1 ಕ್ಲೋರೋಪ್ರೋಪೇನ್ ಅಂದರೆ ಫಸ್ಟ್ ಕಾಂಪೌಂಡ್. ದ್ಯಾನ್ ಸೊ ದ ಲೋಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಇರೋದು ಯಾವುದು ಕಾಂಪೌಂಡ್ ಇದರಲ್ಲಿ ಅಂತಂದರೆ ದಟ್ ಈಸ್ ಐಸೋಪ್ರೊಪೈಲ್ ಕ್ಲೋರೈಡ್ ಹ್ಯಾಸ್ ದ ಲೋಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ದ್ಯಾನ್ 1 chloropropane than 1 chlorobutane. Here 1 chlorobutane has the highest boiling point. ಸೊ ನಾವು ಈ ಥರ ಬಾಯ್ಲಿಂಗ್ ಪಾಯಿಂಟಿಗೆ ಪಾಯಿಂಟ್ಸನ್ನು ನಾವು ಕನ್ಸಿಡರ್ ಮಾಡಬೇಕು. ಸೊ ಯಾವ ಆಪ್ಷನ್ ಕರೆಕ್ಟಾಗಿ ಬರ್ತಿದೆ? ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 10. ಅರೇಂಜ್ ದ ಫಾಲೋಯಿಂಗ್ ಕಾಂಪೌಂಡ್ಸ್ ಇನ್ ದಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಡೆನ್ಸಿಟೀಸ್. ಯೂಶಲಿ ಡೆನ್ಸಿಟಿ ಅಂತ ಬಂದಾಗ ನಾವು ಯೂಶಲಿ ಆರ್ಗಾನಿಕ್ ಕೆಮಿಸ್ಟ್ರಿನಲ್ಲಿ ಡೆನ್ಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಲಿಕ್ಯುಲರ್ ಮಾಸ್ಗೆ ಕನ್ಸಿಡರ್ ಮಾಡ್ತೀವಿ. ಮಾಲಿಕ್ಯುಲರ್ ಮಾಸ್ ಅಂದರೆ ಯೂಶಲಿ ಮಾಸ್ ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ವಾಲ್ಯೂಮ್ ಇಸ್ ಆಲ್ಮೋಸ್ಟ್ ನಮಗೆ ನೆಗ್ಲಿಜಿಬಲ್ ಚೇಂಜ್ ಆಗುತ್ತೆ, ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ವಾಲ್ಯೂಮ್. ಸೊ ಅದನ್ನು ಜಾಸ್ತಿ ಕನ್ಸಿಡರ್ ಮಾಡೋದಿಲ್ಲ. ಸೊ ವಿ ಕನ್ಸಿಡರ್ ಓನ್ಲಿ ಮಾಸ್. ಸೊ ಡೆನ್ಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಲಿಕ್ಯುಲರ್ ಮಾಸ್. ಓಕೆ ದೆನ್ ಹಾಗಾದ್ರೆ ಮಾಲಿಕ್ಯುಲರ್ ಮಾಸ್ ಚೆಕ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಮಾಲಿಕ್ಯುಲರ್ ಮಾಸ್. ಈಗ ನೀವು ಚೆಕ್ ಮಾಡಿದಾಗ ನೀವೇನು ಫುಲ್ ಕ್ಯಾಲ್ಕುಲೇಟ್ ಮಾಡೋ ನೆಸೆಸಿಟಿ ಇಲ್ಲ. ಡಿಫ್ರೆನ್ಸ್ ಏನಿದೆ ಚೆಕ್ ಮಾಡ್ಕೊಳ್ಳಿ. ಈಗ ಸೆಕೆಂಡ್ ಎ ಕಾಂಪೌಂಡು ಬೆನ್ಝೀನ್ ಇದೆ, ಬಿ ಕಾಂಪೌಂಡ್ ಏನಿದೆ ಕ್ಲೋರೋಬೆನ್ಝೀನ್ ಏನಿದೆ ಅಂದರೆ 1 ಹೈಡ್ರೋಜನ್ ಈಸ್ ರೀಪ್ಲೇಸ್ಡ್ ಬೈ ಕ್ಲೋರಿನ್. ಅಂತಂದರೆ ಕ್ಲೋರಿನ್ ಅಟಾಮಿಕ್ ಮಾಸ್ 35.5. 1 ಹೈಡ್ರೋಜನ್ ಅಟಾಮಿಕ್ ಮಾಸ್ ಬಂದು ಹೈಡ್ರೋಜನ್ ಇಸ್ 1. ಸೊ 1 ಈಸ್ ರೀಪ್ಲೇಸ್ಡ್ ಬೈ 35.5. ಇಲ್ಲಿ 2 ಹೈಡ್ರೋಜನ್ಸ್ 2 moles, 2 hydrogens are replaced by 2 chlorines. ಇಲ್ಲಿ 2 hydrogen, 1 hydrogen is replaced by chlorine, 1 hydrogen is replaced by bromine. ಸೊ ಈಗ ಮಾಸ್ ಇದರಲ್ಲಿ ಕನ್ಸಿಡರ್ ಮಾಡಿದ್ರೆ ನಮಗೆ ಬೆನ್ಝೀನ್ ಆಲ್ಮೋಸ್ಟ್ ಸೇಮ್ ಬರುತ್ತೆ. ನಮಗೆ ಕನ್ಸಿಡರ್ ಮಾಡಬೇಕಾಗಿರೋದು ಬ್ರೋಮಿನ್ ಮತ್ತು ಕ್ಲೋರಿನ್ ಮಾಸಸ್ ಅನ್ನು. ಸೊ ಯಾವುದು ಹೈಯೆಸ್ಟ್ ಮಾಸ್ ಬರುತ್ತೆ ಇಲ್ಲಿ? ಬ್ರೋಮಿನ್. ವಿ ನೋ ದಟ್ ಡೌನ್ ದ ಗ್ರೂಪ್ ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗುತ್ತೆ, ಅಟಾಮಿಕ್ ಮಾಸು ಇನ್ಕ್ರೀಸ್ ಆಗುತ್ತೆ. ಸೊ ಬ್ರೋಮಿನ್ದು ಹೈಯೆಸ್ಟ್ ಬರುತ್ತೆ ಅಟಾಮಿಕ್ ಮಾಸ್ ಇಲ್ಲಿ. ಸೊ ಒಂದು ಕ್ಲೋರಿನ್ 1 ಬ್ರೋಮಿನ್ ಎಲ್ಲಿದೆ? ಸೊ ದಟ್ ಒನ್ ಹ್ಯಾಸ್ ದ ಹೈಯೆಸ್ಟ್ ಮಾಸ್. ಸೊ ಡಿ ಹ್ಯಾಸ್ ದ ಹೈಯೆಸ್ಟ್ ಡೆನ್ಸಿಟಿ ಬಿಕಾಸ್ ಇಟ್ ಹ್ಯಾಸ್ ಹೈಯೆಸ್ಟ್ ಮೋಲಾರ್ ಮಾಸ್. ದ್ಯಾನ್ ಸೆಕೆಂಡ್ ಒನ್ ಸಿಗೆ ಬನ್ನಿ. 2 ಕ್ಲೋರಿನ್ ಇರೋದ್ರಿಂದ ದಟ್ ವಿಲ್ ಹ್ಯಾವ್ ದ ಹೈಯೆಸ್ಟ್ ಮೋಲಾರ್ ಮಾಸ್ ಅಂಡ್ ಹೈಯೆಸ್ಟ್ ಡೆನ್ಸಿಟಿ. ದ್ಯಾನ್ ಸೊ ಬಿ ನಲ್ಲಿ ಏನಾಗಿದೆ? ಒಂದು ಹೈಡ್ರೋಜನ್ ರೀಪ್ಲೇಸ್ ಆಗಿ ಕ್ಲೋರಿನ್, ಹೈ ಮಾಲಿಕ್ಯುಲರ್ ವೇಟ್ ಕ್ಲೋರಿನ್ ರೀಪ್ಲೇಸ್ ಆಗಿರೋದ್ರಿಂದ ದಟ್ ವಿಲ್ ಹ್ಯಾವ್ ದ ಮೋರ್ ಮಾಸ್. ದ್ಯಾನ್ ಎ. ಸೊ ದಿಸ್ ಈಸ್ ದ ಆರ್ಡರ್ ಆಫ್ ಡೆನ್ಸಿಟಿ ಆಫ್ ದ ಗಿವನ್ ಕಾಂಪೌಂಡ್. So density that's of A is less than B, B is less than C, C is less than D. So first option is correct. Next question number 11.
ಸೇಮ್ ಟೈಪ್ ಆಫ್ ಕ್ವಶನ್, ಪ್ರೀವಿಯಸ್ ಕ್ವಶನ್ ನಾವೇನು ಡಿಸ್ಕಷನ್ ಮಾಡಿದ್ದೀವಿ ಅದೇ ಡೆನ್ಸಿಟಿ ಮೇಲೇ ಇದೆ ಕ್ವಶನು. ಫಾರ್ ಎ ಗಿವನ್ ಆಲ್ಕೈಲ್ ಗ್ರೂಪ್ ದ ಡೆನ್ಸಿಟೀಸ್ ಆಫ್ ದಿ ಹ್ಯಾಲೈಡ್ಸ್ ಫಾಲೋ ದ ಆರ್ಡರ್. Density order, again already have explained it. Density which is directly proportional to molecular weight. Okay, molecular weight, it's a molecular weight. So molecular weight ಇಲ್ಲಿ ಆಲ್ಕೈಲ್ ಗ್ರೂಪ್ಸ್ ಎಲ್ಲ ಸೇಮ್ ಇರೋದ್ರಿಂದ ಕ್ಲೋರಿನ್ ಬ್ರೋಮಿನ್ ಮತ್ತೆ ಅಯೋಡಿನ್ ಚೇಂಜ್ ಆಗ್ತಾ ಇದೆ. ಸೊ ವಿಚ್ ಒನ್ ಇಸ್ ಹೈಯೆಸ್ಟ್ ಅಟಾಮಿಕ್ ಮಾಸ್ ಇನ್ ದಟ್? ಇಟ್ಸ್ ಅಯೋಡಿನ್, ದ್ಯಾನ್ ಬ್ರೋಮಿನ್, ದ್ಯಾನ್ ಕ್ಲೋರಿನ್. ಸೊ ಹಾಗಾಗಿರೋದ್ರಿಂದ ವಿಚ್ ಒನ್ ಇಸ್ ದ ಹೈಯೆಸ್ಟ್ ಡೆನ್ಸಿಟಿ ಇಯರ್? ಆಲ್ಕೈಲ್ ಅಯೋಡೈಡ್, ದ್ಯಾನ್ ಆಲ್ಕೈಲ್ ಬ್ರೋಮೈಡ್, ದ್ಯಾನ್ ಆಲ್ಕೈಲ್ chloride. So alkyl chlorides have the lowest density than alkyl bromide, than alkyl iodide. So option D is correct. Next, question number 12. Reactivity order of halides for dehydrohalogenation. So what's a dehydrohalogenation? It's removal of hydrogen as well as halogen, also known as beta elimination ಅಂತನೂ ಕರಿತೀವಿ. So dehydrohalogenation ಅಲ್ಲಿ which is the better one or which is more reactive towards the elimination reaction ಅಂತ ಕೇಳ್ತಿದ್ದಾರೆ ಇಲ್ಲಿ. So dehydrohalogenation ಗೆ which is the most reactive ಅಂತ. Not only for dehydrohalogenation reaction, even substitution reaction ಗೂ ನಿಮಗೆ ಸೇಮ್ ಆರ್ಡರೇ ಬರುತ್ತೆ. ಯಾಕೆ ಅಂತಂದರೆ ಯು ಕ್ಯಾನ್ ಚೆಕ್ ಇಟ್ ಔಟ್. ನಮಗೆ ಡಿಹೈಡ್ರೋಹ್ಯಾಲೋಜಿನೇಷನ್ ಅಂತಂದರೆ ವಿ ನೀಡ್ ಟು ರಿಮೂವ್ ದ ಹ್ಯಾಲೋಜನನ್ನು ರಿಮೂವ್ ಮಾಡ್ಬೇಕು ನಾವು. ಹ್ಯಾಲೋಜನನ್ನು ರಿಮೂವ್ ಮಾಡಬೇಕು ಅಂತಂದರೆ ದಟ್ ಶುಡ್ ಗೋ ಈಸಿಲಿ. ಸೊ ದಟ್ ಶುಡ್ ಬಿ ಬೆಟರ್ ಲಿವಿಂಗ್ ಗ್ರೂಪ್. ಸೊ ಈಸಿಯಾಗಿ ಹೋಗುವಂಥ ಗ್ರೂಪ್ ಇರಬೇಕು ನಮಗೆ. ಆಗ ನಮ್ಗೆ ಏನಾಗುತ್ತೆ, ನಮಗೆ ಎಲಿಮಿನೇಷನ್ ರಿಯಾಕ್ಷನ್ ಫಾಸ್ಟ್ ಆಗುತ್ತೆ. ಆಸ್ ವೆಲ್ ಆಸ್ ಇವನ್ ಸಬ್ಸ್ಟಿಟ್ಯೂಷನ್ಗೂ ಅದೇ ಥರನೇ ನಮಗೆ. ಸೊ ನಮಗೆ ಸಬ್ಸ್ಟಿಟ್ಯೂಷನ್ ಸ್ಪೀಡಪ್ ಮಾಡಬೇಕು ಅಥವಾ ಫಾಸ್ಟಾಗಿ ಮಾಡಬೇಕು ಅಂದರೆ ಏನು ಮಾಡಬೇಕು? ಸೊ ನಾವು ಬೆಟರ್ ಲಿವಿಂಗ್ ಗ್ರೂಪನ್ನು ತೊಗೋಬೇಕು. ಬೆಟರ್ ಲಿವಿಂಗ್ ಗ್ರೂಪ್ ಇದ್ರೆ ಏನಾಗುತ್ತೆ, ನಮಗೆ ಸಬ್ಸ್ಟಿಟ್ಯೂಷನ್ ಈಸಿ ಆಗುತ್ತೆ. ಸೊ ಹಾಗಾಗಿರೋದ್ರಿಂದ ಇಫ್ ಯು ಕಮ್ ಟು ದ ಬೆಟರ್ ಲಿವಿಂಗ್ ಗ್ರೂಪ್ಸ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಆ್ಯಕ್ಚುಲಿ ಬೆಟರ್ ಲಿವಿಂಗ್ ಗ್ರೂಪ್ಸ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ವೆದರ್ ಇಟ್ ಈಸ್ ಫಾರ್ ಡಿಹೈಡ್ರೋಹ್ಯಾಲೋಜಿನೇಷನ್ ಆರ್ ಫಾರ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಇವನ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗೂ ನಾವು ಯೂಸ್ ಮಾಡ್ತೀವಿ ಇದನ್ನು. ಬೆಟರ್ ಲಿವಿಂಗ್ ಗ್ರೂಪ್ ಅಂತ ಫಸ್ಟ್ ನಾವು ಕನ್ಸಿಡರ್ ಮಾಡೋದು ದಟ್ ಈಸ್ ಇನ್ ಅಯೋಡೈಡ್. ಅಯೋಡೈಡ್ ಈಸ್ ಎ ಬೆಟರ್ ಲಿವಿಂಗ್ ಗ್ರೂಪ್ ದ್ಯಾನ್ ಬ್ರೋಮೈಡ್, ದ್ಯಾನ್ ಕ್ಲೋರೈಡ್, ದ್ಯಾನ್ ಫ್ಲೂರೈಡ್. ಫ್ಲೂರೈಡ್ ಇಸ್ ಎ ಪುವರ್ ಲಿವಿಂಗ್ ಗ್ರೂಪ್ ಅಂತ ಕರಿತೀವಿ ನಾವು ಅದನ್ನು, ಯಾಕಂದರೆ ದಟ್ ವಿಲ್ ನಾಟ್ ಗೋ ಈಸಿಲಿ. ಸೊ ಅಯೋಡಿನ್ ಇಸ್ ಎ ಬೆಟರ್ ಲಿವಿಂಗ್ ಗ್ರೂಪ್. ಸೊ ಹಾಗಾಗಿರೋದ್ರಿಂದ ಇಫ್ ಯು ಕಮ್ ಟು ದಟ್ ರಿಯಾಕ್ಟಿವಿಟಿ ಆರ್ಡರ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್, which one undergo faster or that one which one undergo faster dehydrohalogenation reaction is, that's the alkyl iodide which undergo faster dehydrohalogenation than alkyl bromide, than alkyl chloride, than alkyl fluoride. So what's the answer? Option B is correct. ಇದು ಆರ್ಡರು ಈವನ್ ನಾಟ್ ಓನ್ಲಿ ಫಾರ್ ಡಿಹೈಡ್ರೋಹ್ಯಾಲೋಜಿನೇಷನ್ ಮಾತ್ರನೇ ಅಲ್ಲ, ಈವನ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗೂ ಇದು ಯೂಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 13. ವಿಚ್ ಅಮಂಗ್ ದ ಗಿವನ್ ಸಬ್ಸ್ಟೆನ್ಸಸ್ ಪೋಸಸ್ ದ ಮ್ಯಾಕ್ಸಿಮಮ್ ಡೈಪೋಲ್ ಮೂಮೆಂಟ್? ಇಟ್ಸ್ ಅ ಮ್ಯಾಕ್ಸಿಮಮ್ ಡೈಪೋಲ್ ಮೂಮೆಂಟ್. ಸೊ ವಾಟ್ಸ್ ಅ ಮ್ಯಾಕ್ಸಿಮಮ್ ಡೈಪೋಲ್ ಮೂಮೆಂಟ್? ಚಾರ್ಜ್ ಸಪ್ರೇಷನ್. ಸೊ ಡೈಪೋಲ್ ಮೂಮೆಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಯೂಶಲಿ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸನ್ನು ಕನ್ಸಿಡರ್ ಮಾಡ್ತೀವಿ ನಾವು. ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್, ಎಲೆಕ್ಟ್ರೋನೆಗೆಟಿವಿಟಿ. ಸೊ ನಾವು ಎಲೆಕ್ಟ್ರೋನೆಗೆಟಿವಿಟಿನ ಕನ್ಸಿಡರ್ ಮಾಡಿದ್ರೆ ಆ್ಯಕ್ಚುಲಿ ಫ್ಲೋರಿನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಕ್ಲೋರಿನ್ ದ್ಯಾನ್ ದ ಬ್ರೋಮಿನ್. ಸೊ ಅಕಾರ್ಡಿಂಗ್ ಟು ಅಸ್ ದ ಆಕ್ಚುಲಿ ಮಿಥೈಲ್ ಫ್ಲೂರೈಡ್ ಸಪೋಸ್ ಟು ಹ್ಯಾವ್ ದ ಹೈಯೆಸ್ಟ್ ಡೈಪೋಲ್ ಮೂಮೆಂಟ್, ಬಟ್ ಇಟ್ ಈಸ್ ನಾಟ್. ನಮಗೆ ಹೈಯೆಸ್ಟ್ ಡೈಪೋಲ್ ಮೂಮೆಂಟ್ ಬರೋದು ಮಿಥೈಲ್ ಕ್ಲೋರೈಡ್, ದ್ಯಾನ್ ಮಿಥೈಲ್ ಫ್ಲೂರೈಡ್, than methyl bromide, than methyl iodide. So this is the dipole moment order of the given compounds. This is the order. ಯಾಕೆ ಸ್ಲೈಟ್ ಚೇಂಜಸ್ ಆಗುತ್ತೆ ಇಲ್ಲಿ ಅಂತಂದರೆ, ಕ್ಲೋರಿನ್ ಮತ್ತು ಫ್ಲೂರಿನ್ ಇದೆಯಲ್ವಾ, ಫ್ಲೂರಿನ್ ಇಸ್ ಅ ಸ್ಮಾಲರ್ ಆಟಮ್ ವಿಚ್ ಇಸ್ ಅ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್. ಸೊ ಅದರದ್ದು ಡೈಪೋಲ್ ಮೂಮೆಂಟ್ ಏನಾಗುತ್ತೆ, ನಮಗೆ ಸ್ವಲ್ಪ ಕಡಿಮೆ ಆಗುತ್ತೆ ದ್ಯಾನ್ ದಿ ಮಿಥೈಲ್ ಫ್ಲೂರೈಡ್, ಬಿಕಾಸ್ ಆಫ್ ದಿ ಇಂಟರ್ ಎಲೆಕ್ಟ್ರಾನಿಕ್ ರಿಪಲ್ಷನ್ ಆಗಿ. ಸೊ ಫ್ಲೂರಿನ್ ಏನಾಗುತ್ತೆ ಅಂದರೆ ಸ್ವಲ್ಪ ಡೈಪೋಲ್ ಮೂಮೆಂಟ್ ಕಡಿಮೆ ಆಗುತ್ತೆ. ಸೊ ಹೆನ್ಸ್ ಮಿಥೈಲ್ ಫ್ಲೂರೈಡ್ ವಿಲ್ ಹ್ಯಾವ್ ದ ಮ್ಯಾಕ್ಸಿಮಮ್ ಡೈಪೋಲ್ ಮೂಮೆಂಟ್
than methyl fluoride, than methyl bromide, than methyl iodide. So hence option B is correct. Next, question number 14. Molecules whose mirror image is non-superimposable over them are known as chiral. Which of the following molecule is chiral in nature? ಸೊ ಖೈರಾಲಿಟಿ ಅಂತಂದರೆ ಯೂಶಲಿ ಒಂದು ಕಾರ್ಬನ್ಗೆ 4 ಡಿಫ್ರೆಂಟ್ ಗ್ರೂಪ್ಸ್ ಅಟ್ಯಾಚ್ ಆಗಿದ್ರೆ ಅದನ್ನು ನಾವು ಖೈರಲ್ ಕಾರ್ಬನ್ ಅಂತ ಕರಿತೀವಿ. ಇಫ್ ದಟ್ ಎನಿ ಕಾಂಪೌಂಡ್ ಪೋಸಸ್ ಖೈರಲ್ ಕಾರ್ಬನ್ ದೆನ್ ದಟ್ ಈಸ್ ಆಪ್ಟಿಕಲಿ ಆಕ್ಟಿವ್ ಅಂತ ಕರಿತೀವಿ. ಆ ಕಾಂಪೌಂಡ್ ಏನಾಗಿರುತ್ತೆ ಆಪ್ಟಿಕಲಿ ಆಕ್ಟಿವ್ ಆಗುತ್ತೆ, ದೆನ್ ವಿಚ್ ವಿಲ್ ಶೋ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್. ಅದನ್ನು ನಾವೇನಂತ ಕರಿತೀವಿ ಎನನ್ಶೋಮರ್ಸ್ ಅಂತಲೂ ಕರಿತೀವಿ. ಸೊ ಎನನ್ಶೋಮರ್ಸ್ ಬರುತ್ತೆ ನಮಗೆ. ಇಲ್ಲಿ ಕ್ವಶನ್ ಏನಪ್ಪ ಅಂತಂದರೆ ವಿಚ್ ಇಸ್ ಖೈರಲ್ ಇನ್ ನೇಚರ್, ಯಾವುದರಲ್ಲಿ ಖೈರಲ್ ಕಾರ್ಬನ್ ಇದೆ. ಇಲ್ಲಿ ಫಸ್ಟು ಖೈರಲ್ ಕಾರ್ಬನ್ ಅಂದರೆ ಕಾರ್ಬನ್ಗೆ 4 ಡಿಫ್ರೆಂಟ್ ಗ್ರೂಪ್ಸ್ ಅಟ್ಯಾಚ್ ಆಗಿರಬೇಕು. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಕಂಪ್ಲೀಟ್ ಸ್ಟ್ರಕ್ಚರನ್ನು ಬರ್ಕೊಂಡ್ರೆ ಮಾತ್ರ ನಮಗೆ ಐಡೆಂಟಿಫಿಕೇಶನ್ ಮಾಡೋಕ್ಕಾಗತ್ತೆ. ಸೊ ಒಂದೊಂದೇ ಸ್ಟ್ರಕ್ಚರನ್ನು ಬರ್ಕೊಳ್ತಾ ಹೋಗೋಣ. ಓಕೆ, ಫಸ್ಟ್ ಒನ್ 2-bromobutane. 2-bromobutane ಎಕ್ಸ್ಪ್ಯಾನ್ಷನ್ ಫಾರ್ಮಲ್ಲಿ ಬರೆದ್ರೆ ದಟ್ ಈಸ್ CH3 CH bromine single bond CH2 CH3. It is 2-bromobutane. ಈಗ ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಸ್ಟ್ರಕ್ಚರ್ ಬರೆಯೋಣ. ದಟ್ ಈಸ್ 1-bromobutane CH2 bromine CH2 CH2 CH3. 1-bromobutane. ನೆಕ್ಸ್ಟ್ 2-bromopropane CH3 CH bromine CH3. ನೆಕ್ಸ್ಟ್ 2-bromopropane 2-all. ಫಸ್ಟ್ 3 ಕಾರ್ಬನ್ಸ್ ಅನ್ನು ಬರೆಯೋಣ. ಸೆಕೆಂಡ್ ಕಾರ್ಬನ್ ಮೇಲೆ ಒಂದು ಬ್ರೋಮಿನ್ ಇರುತ್ತೆ, ಆಸ್ ವೆಲ್ ಆಸ್ ದೇರ್ ವಿಲ್ ಬಿ 1 ಹೈಡ್ರಾಕ್ಸಿಲ್ ಗ್ರೂಪ್ ಆನ್ ದ ಸೆಕೆಂಡ್ ಕಾರ್ಬನ್. ರಿಮೈನಿಂಗ್ ವೇಲೆನ್ಸಿ ಏನು ಹೈಡ್ರೋಜನ್ಸ್. ಸೊ CH3 CH3. ಸೊ ಈಗ ಒಂದೊಂದೇ ಚೆಕ್ ಮಾಡ್ಕೊ ಬರೋಣ. ಓಕೆ, ಈಗ ಫಸ್ಟ್ ಕಾರ್ಬನ್ ಚೆಕ್ ಮಾಡೋಣ. ಫಸ್ಟ್ ಆಪ್ಷನಲ್ಲಿ 2-bromobutane ಅಲ್ಲಿ CH3 3 ಹೈಡ್ರೋಜನ್ ಸೇಮ್ ಇದೆ. ಸೊ ದಟ್ ಈಸ್ ನಾಟ್ ದ ಕೈರಲ್ ಕಾರ್ಬನ್. ಸೊ ಹಾಗಾದರೆ ನೆಕ್ಸ್ಟ್ ಬರೋಣ, ನೆಕ್ಸ್ಟ್ ಕಾರ್ಬನ್ಗೆ ಬರೋಣ. ನೆಕ್ಸ್ಟ್ ಕಾರ್ಬನ್ ಏನಿದೆ, ಸೊ ದಟ್ ಈಸ್ ಕಾರ್ಬನ್ಗೆ ಒಂದು ಹೈಡ್ರೋಜನ್ ಡಿಫ್ರೆಂಟ್ ಇದೆ, ಮೀಥೈಲ್ ಗ್ರೂಪ್ ಡಿಫ್ರೆಂಟ್ ಇದೆ, ಅಲ್ಲಿ ರೈಟ್ ಸೈಡ್ ಈಥೈಲ್ ಇದೆ ಮತ್ತು ಬ್ರೋಮಿನ್ ಇದೆ. ಸೊ ಆಲ್ 4 ಗ್ರೂಪ್ಸ್ ಆರ್ ಡಿಫ್ರೆಂಟ್. ಹೆನ್ಸ್ ದಿಸ್ ಕಾರ್ಬನ್ ವಿ ಕಾಲ್ ಇಟ್ ಆಸ್ chiral carbon. So this one has a chiral carbon. It has chiral carbon. Next option B ಗಾದರೆ ಚೆಕ್ ಮಾಡೋಣ. ಸೊ ಬ್ರೋಮಿನ್ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ, 2 ಹೈಡ್ರೋಜನ್ ಇರೋದ್ರಿಂದ ದಟ್ಸ್ ನಾಟ್ ಅ chiral carbon. ಸೆಕೆಂಡ್ ಕಾರ್ಬನ್ ಬರೋಣ. There are 2 hydrogen atoms. Again, it's a similar groups irodrinda. That's not chiral carbon. Third carbon barana. Again, there are 2 hydrogens. It's not chiral carbon. Again, fourth carbon barana. There are 3 hydrogens, similar groups, which is not chiral. So hence it is achiral. All carbons are achiral. Achiral means which is not chiral. So it's completely optically inactive compound. Next, option C barana 2-bromopropane. First carbon check marana. There are 3 hydrogens. Again it is not. Second carbon ಬರೋಣ. ದಟ್ ಈಸ್ ಆಲ್ಸೋ ನಾಟ್ ಕೈರಲ್ ಕಾರ್ಬನ್. ಯಾಕೆ ಅಂತಂದರೆ ಲೆಫ್ಟ್ ಸೈಡು ಮಿಥೈಲ್ ಇದೆ, ರೈಟ್ ಸೈಡು ಮಿಥೈಲ್ ಇದೆ ಅಂದರೆ ಸಿಮಿಲರ್ ಗ್ರೂಪ್ಸ್ ಇದೆ. ಅಗೇನ್ ಇಟ್ ಇಸ್ ನಾಟ್ ಕೈರಲ್ ಕಾರ್ಬನ್. ಓಕೆ, ಅದೇ ಥರನೇ ಥರ್ಡ್ ಕಾರ್ಬನ್ 3 ಹೈಡ್ರೋಜನ್ಸ್ ಇರೋದ್ರಿಂದ ದಟ್ ಈಸ್ ನಾಟ್ ಕೈರಲ್. ಸೊ ದಟ್ ಈಸ್ ಆಲ್ಸೋ ಅಗೇನ್ ಇಟ್ಸ್ ಆಪ್ಟಿಕಲಿ ಇನ್ಆಕ್ಟಿವ್ ಕಾಂಪೌಂಡ್ ವಿಚ್ ಇಸ್ ಆಲ್ ಆರ್ ಅಕೈರಲ್ ಕಾರ್ಬನ್ಸ್ ಓನ್ಲಿ. ಈಗ ಫೋರ್ತ್ ಆಪ್ಷನ್ಗೆ ಬರೋಣ. CH3 ಇದೆ, ಅಗೇನ್ ಇಟ್ ಈಸ್ ಹ್ಯಾವಿಂಗ್ 3 ಸೇಮ್ ಗ್ರೂಪ್ಸ್. ಸೊ ಅಗೇನ್ ಇಟ್ ಈಸ್ ನಾಟ್ ಕೈರಲ್. Again second carbon ಬರೋಣ. ಬ್ರೋಮಿನ್ ಇಸ್ ಡಿಫ್ರೆಂಟ್ ಫೈನ್, ಹೈಡ್ರಾಕ್ಸಿಲ್ ಗ್ರೂಪ್ ಇಸ್ ಡಿಫ್ರೆಂಟ್ ಫೈನ್. ಬಟ್ ಇಲ್ಲಿ ಏನಾಗಿದೆ 2 ಮಿಥೈಲ್ ಗ್ರೂಪ್ಸು ಸೇಮ್ ಇದೆ, ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಇದೆ. ಸೊ ಹಾಗಾಗಿರೋದ್ರಿಂದ ಸೆಂಟ್ರಲ್ ಕಾರ್ಬನ್ ಇಸ್ ಆಲ್ಸೋ ನಾಟ್ ಕೈರಲ್. ಸೊ ಲಾಸ್ಟ್ ಕಾರ್ಬನ್ ಬರೋಣ. ದಟ್ ಈಸ್ ಆಲ್ಸೋ 3 ಹೈಡ್ರೋಜನ್ಸ್ ಇದೆ. ಸೊ ದಟ್ ಈಸ್ ಆಲ್ಸೋ ನಾಟ್ ಕೈರಲ್. ಸೊ ಆಲ್ ಕಾರ್ಬನ್ ಆಟಮ್ಸ್ ಆರ್ ಅಕೈರಲ್ ಇಯರ್. ಸೊ ಮೀನ್ಸ್ ಆಪ್ಟಿಕಲಿ ಇನ್ಆಕ್ಟಿವ್ ಕಂಪ್ಲೀಟ್ಲಿ. ಸೊ ಫಸ್ಟ್ ಕಾಂಪೌಂಡಲ್ಲಿ ಮಾತ್ರ ನಮಗೆ ಕೈರಲ್ ಕಾರ್ಬನ್ ಇದೆ, ಇನ್ನು ಯಾವ ಕಾಂಪೌಂಡ್ಸಲ್ಲೂ ನಮಗೆ ಕೈರಲ್ ಕಾರ್ಬನ್ ಇಲ್ಲ. So option A is correct. Next, question number 15. How many chiral carbon atoms are present in 1-chloro-2,5 diethyl cyclohexane? Again ನಾವೇನು ಮಾಡಬೇಕು, ಫಸ್ಟು ಕಂಪ್ಲೀಟ್ ಸ್ಟ್ರಕ್ಚರನ್ನು ಬರ್ಕೋಬೇಕು. ಕೈರಲ್ ಕಾರ್ಬನ್ಸನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ. ಸೊ ಸೈಕ್ಲೋಹೆಕ್ಸೇನ್ ಪೇರೆಂಟ್ ಚೈನ್ ರೂಟ್ ವರ್ಡ್ ಏನಿದೆ ದಟ್ಸ್ ಸೈಕ್ಲೋಹೆಕ್ಸೇನ್ ಇದೆ. ಸೊ ಸೈಕ್ಲೋಹೆಕ್ಸೇನ್
ಓಕೆ, ನೆಕ್ಸ್ಟ್ ಈಗ ನಂಬರಿಂಗನ್ನು ಕೊಡೋಣ. ಟಾಪಿಂದನೇ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಫಸ್ಟ್ ಕಾರ್ಬನ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಫಸ್ಟ್ ಕಾರ್ಬನಲ್ಲಿ ಏನು ಅಟ್ಯಾಚ್ ಆಗಿದೆ? 1 ಕ್ಲೋರೋ. ನೆಕ್ಸ್ಟ್ 2,5 ಡೈಮಿಥೈಲ್. ಸೊ ಸೆಕೆಂಡ್ ಕಾರ್ಬನ್ ನಾನು ನಂಬರ್ಸನ್ನು ಕೊಟ್ಟರೆ 1 2 3 4 5 ಆ್ಯಂಡ್ 6. ಸೊ ಸೆಕೆಂಡ್ ಕಾರ್ಬನ್ ಮೇಲೆ ಒಂದು ಮಿಥೈಲ್ ಇದೆ, ಆಸ್ ವೆಲ್ ಎಸ್ ಫಿಫ್ತ್ ಕಾರ್ಬನ್ ಮೇಲೆ ಒಂದು ಮಿಥೈಲ್ ಗ್ರೂಪ್ ಇದೆ. ಸೊ 1 ಕ್ಲೋರೋ 2,5 ಡೈಮಿಥೈಲ್ ಸೈಕ್ಲೋಹೆಕ್ಸೇನ್ ಅನ್ನು ಬರೆದಿದ್ದೀವಿ. ಈಗ ನಮಗೆ ಇಲ್ಲಿ ನಂಬರ್ ಆಫ್ ಕೈರಲ್ ಕಾರ್ಬನ್ ಆಟಮ್ಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಬೇಕು ನಾವು. ಸೊ ಹೆಂಗೆ ಚೆಕ್ ಮಾಡೋದು? ಒಂದೊಂದೇ ಚೆಕ್ ಮಾಡ್ಕೊಬರೋಣ. ಕಾರ್ಬನ್ 1. ಈಗ ಕಾರ್ಬನ್ಗೆ ಏನು ಅಟ್ಯಾಚ್ ಆಗಿದೆ? 1 ಕ್ಲೋರಿನ್ ಅಟ್ಯಾಚ್ ಆಗಿದೆ, ಆ್ಯಂಡ್ ಲೆಫ್ಟ್ ಸೈಡ್ ಗ್ರೂಪ್ ಡಿಫ್ರೆಂಟು, ಮತ್ತು ಒಂದು ಹೈಡ್ರೋಜನ್ ಇದೆ. ಇಫ್ ಫೋರ್ತ್ ವೇಲೆನ್ಸಿ ಮೆನ್ಷನ್ ಮಾಡಲಿಲ್ಲ ಅಂತಂದರೆ ದಟ್ ಈಸ್ ಅಂಡರ್ಸ್ಟುಡ್. ರಿಮೈನಿಂಗ್ ಬಾಂಡ್ಸ್ ಬಿಟ್ಟು ಇನ್ನೇನು ರಿಮೈನಿಂಗ್ ಇರುತ್ತೆ ಅದು ಹೈಡ್ರೋಜನ್ ಅಂತ. ಬಾಂಡ್ ಲೈನ್ ಸ್ಟ್ರಕ್ಚರ್ಲಿ ಯೂಶಲಿ ಹೈಡ್ರೋಜನ್ ರೆಪ್ರೆಸೆಂಟ್ ಮಾಡೋದಿಲ್ಲ. ಸೊ ಕ್ಲೋರಿನ್ ಡಿಫ್ರೆಂಟ್, ಹೈಡ್ರೋಜನ್ ಇಸ್ ಡಿಫ್ರೆಂಟ್, ಸೊ 2 ಗ್ರೂಪ್ಸ್ ವಿಚ್ ಆರ್ ಡಿಫ್ರೆಂಟ್. ಹಾಗಾಗಿರೋದ್ರಿಂದ ಫಸ್ಟ್ ಕಾರ್ಬನ್ ಇಸ್ ಕೈರಲ್ ಕಾರ್ಬನ್. ಫಸ್ಟ್ ಕಾರ್ಬನ್ ಇಸ್ ಕೈರಲ್ ಕಾರ್ಬನ್. ಸೆಕೆಂಡ್ ಕಾರ್ಬನ್ ಬರೋಣ. ಹಾಗೆ ಅಗೇನ್ ಇಲ್ಲೂ ಅಷ್ಟೇ ಒಂದು ಮೀಥೈಲ್ ಅಟ್ಯಾಚ್ ಆಗಿದೆ, ಇನ್ನೊಂದು ಫೋರ್ತ್ ವೇಲೆನ್ಸಿ ಇಲ್ಲ ಅಂದರೆ ದಟ್ ಈಸ್ ಹೈಡ್ರೋಜನ್. ಅಗೇನ್ ದಟ್ ಈಸ್ ಆಲ್ಸೋ ಡಿಫ್ರೆಂಟ್. ಲೆಫ್ಟ್ ಸೈಡ್ ಗ್ರೂಪ್ ಇಸ್ ಡಿಫ್ರೆಂಟ್, ರೈಟ್ ಸೈಡ್ ಗ್ರೂಪ್ ಇಸ್ ಡಿಫ್ರೆಂಟ್. ಸೊ ಸೆಕೆಂಡ್ ಕಾರ್ಬನ್ ಇಸ್ ಆಲ್ಸೋ ಕೈರಲ್ ಕಾರ್ಬನ್. ಥರ್ಡ್ ಕಾರ್ಬನ್ ಬರೋಣ. 2 ಬಾಂಡ್ ಅಟ್ಯಾಚ್ ಆಗಿದೆ, ರಿಮೈನಿಂಗ್ 2 ಇಲ್ಲ ಅಂತಂದರೆ ದಟ್ ಈಸ್ ಹೈಡ್ರೋಜನ್ಸ್ ಇದೆ ಅಂತ. ಸೊ ಒಂದೇ ಕಾರ್ಬನ್ ಮೇಲೆ 2 ಹೈಡ್ರೋಜನ್ ಇದ್ರೆ ದಟ್ ಈಸ್ ನಾಟ್ ಕೈರಲ್, ಹೆನ್ಸ್ ಥರ್ಡ್ ಕಾರ್ಬನ್ ಇಸ್ ನಾಟ್ ಕೈರಲ್. ಫೋರ್ತ್ ಕಾರ್ಬನ್ ಬರೋಣ. ಅಗೇನ್ ದೇರ್ ಆಲ್ಸೋ ದೇರ್ ಆರ್ 2 ಬಾಂಡ್ಸ್ ಫಾರ್ ದ ಕಾರ್ಬನ್. ಇನ್ನು 2 ಇಲ್ಲ ಅಂತಂದರೆ ದಟ್ಸ್ 2 ಬಾಂಡ್ಸ್. ಇನ್ನೇನು ಇಳಿದಿದ್ದಾಗಾರೆ ಹೈಡ್ರೋಜನ್ಸ್ ಇರುತ್ತೆ. ಒಂದೇ ಕಾರ್ಬನ್ ಮೇಲೆ 2 ಹೈಡ್ರೋಜನ್ ಇದ್ದರೆ ದಟ್ ಈಸ್ ನಾಟ್ ಕೈರಲ್. ಕಮ್ ಟು ದ ಫಿಫ್ತ್ ಕಾರ್ಬನ್. ಅಗೇನ್ ಮೀಥೈಲ್ ಇಸ್ ದೇರ್, ದಟ್ಸ್ ಅ ಡಿಫ್ರೆಂಟ್ ಒನ್. ಹಾಗೆ ಈಗ ಫೋರ್ತ್ ಒನ್ ಗ್ರೂಪ್ ಇಲ್ಲ ಅಂತಂದರೆ ದಟ್ ಈಸ್ ಹೈಡ್ರೋಜನ್, ದಟ್ ಈಸ್ ಆಲ್ಸೋ ಡಿಫ್ರೆಂಟ್. ಲೆಫ್ಟ್ ಸೈಡ್ ಗ್ರೂಪ್ ಇಸ್ ಡಿಫ್ರೆಂಟ್, ರೈಟ್ ಸೈಡ್ ಗ್ರೂಪ್ ಇಸ್ ಡಿಫ್ರೆಂಟ್. ಸೊ ಫಿಫ್ತ್ ಕಾರ್ಬನ್ ಇಸ್ ಆಲ್ಸೋ ಕೈರಲ್ ಕಾರ್ಬನ್. ಸೊ ಫಾರ್ ನಮ್ಗೆ ಎಷ್ಟು ಕೈರಲ್ ಕಾರ್ಬನ್ಸ್ ಬಂತು? 3. ಈಗ ಸಿಕ್ಸ್ತ್ ಕಾರ್ಬನ್ ಬರೋಣ. ಸಿಕ್ಸ್ತ್ ಕಾರ್ಬನಲ್ಲಿ 2 ಬಾಂಡ್ಸ್ ಇದೆ, ರಿಮೈನಿಂಗ್ 2 ಆರ್ ವಾಟ್? ಹೈಡ್ರೋಜನ್ಸ್. ಸೊ 2 ಹೈಡ್ರೋಜನ್ ಒಂದೇ ಕಾರ್ಬನ್ ಮೇಲೆ ಇದ್ರೆ ದಟ್ ಈಸ್ ನಾಟ್ ಕೈರಲ್. ಸೊ ನಮಗೆ ಟೋಟಲ್ ಓವರಾಲ್ ಇನ್ ದಿಸ್ ಮಾಲಿಕ್ಯೂಲ್ ಹೌ ಮೆನಿ ಕೈರಲ್ ಕಾರ್ಬನ್ ಆಟಮ್ಸ್ ಆರ್ ಪ್ರೆಸೆಂಟ್? ಓವರಾಲ್ 3. ಸೊ ಆಪ್ಷನ್ A is correct. Next, question number 16. In which of the following molecules carbon atom marked with arsenic is asymmetric? Asymmetric ಅಂತಂದರೆ ಆಲ್ಸೋ ನೋನ್ ಎಸ್ ಕೈರಲ್ ಕಾರ್ಬನ್ ಅಂತ ಕರಿತೀವಿ. ಈಗ ಏನು ಸ್ಟಾರ್ ಮಾರ್ಕ್ ಮೆನ್ಷನ್ ಮಾಡಿದ್ದಾರೆ ನಮಗಲ್ಲಿ, ಆ ಕಾರ್ಬನ್ನನ್ನು ಕೈರಲ್ ಕಾರ್ಬನ್ ಎಷ್ಟಿದಾವೆ ಅಂತ ಚೆಕ್ ಮಾಡ್ಕೋಬೇಕು. ಓವರಾಲ್ ಕೊಟ್ಟರು ABCD 4 ಕಾಂಪೌಂಡ್ಸ್ ಕೊಟ್ಟಿದ್ದಾರೆ ನಮಗೆ, ಅದರಲ್ಲಿ ಕೈರಲ್ ಕಾಂಪೌಂಡ್ಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ಅಸಿಮೆಟ್ರಿಕ್ ಕಾರ್ಬನ್ ಅಂತಂದರೆ ದಟ್ ಈಸ್ ಕೈರಲ್ ಅಂತ. ಓಕೆ, ಆಪ್ಷನ್ ಈಗ ಬರೋಣ. ಕಾರ್ಬನ್ಗೆ 4 ಗ್ರೂಪ್ಸ್, ಹೈಡ್ರೋಜನ್ ಅಟ್ಯಾಚ್ ಆಗಿದೆ, ಅಯೋಡಿನ್ ಅಟ್ಯಾಚ್ ಆಗಿದೆ, ಕ್ಲೋರಿನ್ ಅಟ್ಯಾಚ್ ಆಗಿದೆ, ಬ್ರೋಮಿನ್ ಅಟ್ಯಾಚ್ ಆಗಿದೆ. ಸೊ ಆಲ್ 4 ಗ್ರೂಪ್ಸ್ ಆರ್ ಡಿಫರೆಂಟ್. ಸೊ A is what? Chiral it is. Compound A is chiral. ಓಕೆ, ನೆಕ್ಸ್ಟ್ ಈಗ ಸೆಕೆಂಡ್ ಕಾಂಪೌಂಡ್ಗೆ ಬರೋಣ. ಅಗೈನ್ ಕಾರ್ಬನ್ಗೆ ಏನು ಅಟ್ಯಾಚ್ ಆಗಿದೆ? ಡ್ಯೂಟೀರಿಯಮ್, ಐಸೋಟೋಪ್ ಆಫ್ ಹೈಡ್ರೋಜನ್, ಅದು ಅಯೋಡಿನ್, ಕ್ಲೋರಿನ್, ಬ್ರೋಮಿನ್. ಸೊ ಆಲ್ 4 ಗ್ರೂಪ್ಸ್ ಆರ್ ಡಿಫರೆಂಟ್. ಸೊ B is also chiral. B is also chiral. It's asymmetric carbon. ನೆಕ್ಸ್ಟ್ ಸಿಗೆ ಬರೋಣ. ಈಗ OH ಅಟ್ಯಾಚ್ ಆಗಿದೆ, ಡಿಫ್ರೆಂಟ್ ಗ್ರೂಪ್ ಇದೆ, ಹೈಡ್ರೋಜನ್ ಡಿಫ್ರೆಂಟ್ ಇದೆ, ಮೀಥೈಲ್ ಡಿಫ್ರೆಂಟ್ ಇದೆ, ಈಥೈಲ್ ಗ್ರೂಪು ಡಿಫ್ರೆಂಟ್ ಇದೆ. ಸೊ ಆಲ್ 4 ಗ್ರೂಪ್ಸ್ ಆರ್ ಡಿಫರೆಂಟ್. ಸೊ ಅಗೈನ್ C is also chiral carbon. ಸೊ ಅಂದರೆ ಅಸಿಮೆಟ್ರಿಕ್ ಕಾರ್ಬನ್. ಈಗ ಫೋರ್ತ್ ಕಾಂಪೌಂಡ್ಗೆ ಬರೋಣ. ಹೈಡ್ರೋಜನ್ ನೋಡಿ 2 ಗ್ರೂಪು ಸೇಮ್ ಆಗೋಯ್ತಾ ಇಲ್ಲಿ. ಸೊ ಹೆನ್ಸ್ ಇಟ್ ಈಸ್ ನಾಟ್ ಕೈರಲ್, ವಿಚ್ ಇಸ್ ಸಿಮೆಟ್ರಿಕ್ ಕಾರ್ಬನ್ ಆರ್ ಅಕೈರಲ್ ಕಾರ್ಬನ್ ಅಂತ ಕರಿತೀವಿ ನಾವು. ಸೊ ಹಾಗಾದರೆ ಇಲ್ಲಿ ಕ್ವಶನಲ್ಲಿ ಹೌ ಮೆನಿ ಆರ್ ಅಸಿಮೆಟ್ರಿಕ್ ಕಾರ್ಬನ್ಸ್ ಆರ್ ಕೈರಲ್ ಕಾರ್ಬನ್ಸ್ ಹಿಯರ್? ಓನ್ಲಿ 3, ವಿಚ್ ಆರ್ ದೋಸ್? A, B and C are chiral carbons. So second option is correct. Next, question number 17. Identify A and B in the following reaction. Reaction ಏನಪ್ಪಾ ಅಂತಂದರೆ, propene reacts with hydrogen bromide in presence of benzoyl peroxide. A is a major product, and propene reacts with hydrogen iodide. B is a major product. So now reaction ಈಗ ಪ್ರೋಪೀನ್ ವಿತ್ ಹೈಡ್ರೋಜನ್ ಬ್ರೋಮೈಡ್. ಏನು ಪ್ರೋಪೀನ್ ಅಂತಂದರೆ ದಟ್ಸ್ ಆಲ್ಕೀನ್ ಅಲ್ವಾ? CH3 CH ಡಬಲ್ ಬಾಂಡ್ CH. ಪ್ರೋಪೀನ್ ಇಸ್ ಅ ಆಲ್ಕೀನ್. ಆಲ್ಕೀನ್ ವಿತ್ ಹೈಡ್ರೋಜನ್ ಬ್ರೋಮೈಡ್ ಯಾವ ರಿಯಾಕ್ಷನ್ಸ್ ಆಗುತ್ತೆ? ಇಟ್ಸ್ ಅ ಅಡಿಷನ್ ರಿಯಾಕ್ಷನ್. ಬಟ್ ಅದ್ರ ಜೊತೆಗೆ ಅಡಿಷನ್ ರಿಯಾಕ್ಷನಲ್ಲಿ ನಮಗೆ 2 ರೂಲ್ ಬರುತ್ತೆ. ಒಂದು ಮಾರ್ಕಾನಿಕ್ ಆಫ್ ರೂಲ್ ಬರುತ್ತೆ, ಇನ್ನೊಂದು ಆ್ಯಂಟಿ ಮಾರ್ಕಾನಿಕ್ ಆಫ್ ರೂಲ್ ಬರುತ್ತೆ ಇಲ್ಲಿ.
ಸೊ ಹೈಡ್ರೋಜನ್ ಬ್ರೋಮೈಡ್ ಇನ್ ಪ್ರೆಸೆನ್ಸ್ ಆಫ್ ಬೆಂಜಾಯಿಲ್ ಪೆರಾಕ್ಸೈಡ್ ಅಂತ ಕೊಟ್ಟಿದ್ದಾನೆ. ಸೊ ಇನ್ ಪ್ರೆಸೆನ್ಸ್ ಆಫ್ ಪೆರಾಕ್ಸೈಡ್ addition of hydrogen bromide to alkenes which undergo what? It's a peroxide effect which is anti-Markovnikov rule. So against to the Markovnikov rule obey agutte. So what is it against to the anti-Markovnikov rule? Hobbes rule. So according to that, negative part of the addendum which goes to the double bonded carbon having less number of hydrogen. ಸೊ ಈ ನೆಗೆಟಿವ್ ಪಾರ್ಟ್ ಅದು Markovnikov ರೂಲ್. ಸೊ ಇದು ಹೋಗ್ತಿರೋದು ಅಗೇನೆಸ್ಟ್ ದ Markovnikov ರೂಲ್. ಸೊ ಹೆನ್ಸ್ ದ ನೆಗೆಟಿವ್ ಪಾರ್ಟ್ ಆಫ್ ದ ಅಡೆಂಡಮ್ ವಿಚ್ ಗೋಸ್ ಟು ದ ಡಬಲ್ ಬಾಂಡೆಡ್ ಕಾರ್ಬನ್ ಹ್ಯಾವಿಂಗ್ ಮೋರ್ ನಂಬರ್ ಆಫ್ ಹೈಡ್ರೋಜನ್. ಸೊ ದಟ್ ಈಸ್ ಅ ಮೇಜರ್ ಪ್ರಾಡಕ್ಟ್ ಇನ್ ಆಂಟಿ Markovnikov ರೂಲ್. ಸೊ ಹಾಗಾದರೆ ಸೊ ಬ್ರೋಮೈಡ್ ಹ್ಯಾಸ್ ಟು ಗೋ ಟು ದ ಡಬಲ್ ಬಾಂಡೆಡ್ ಕಾರ್ಬನ್ ಹ್ಯಾವಿಂಗ್ ಮೋರ್ ನಂಬರ್. ಯಾವುದು ಮೋರ್ ನಂಬರ್ ಆಫ್ ಅಂತಂದರೆ ರೈಟ್ ಸೈಡಲ್ಲಿರೋ ಕಾರ್ಬನ್ ಅದು. ಸೊ ದ ಪ್ರಾಡಕ್ಟ್ ಈಸ್ CH3 ಸಿಂಗಲ್ ಬಾಂಡ್ CH2 single bond CH2 Br. So what's the name of this compound? 1-bromopropane. 1-bromopropane. Okay. So ನಮಗೆ ಇದು ಮೇಜರ್ ಪ್ರಾಡಕ್ಟ್ ಆಯಿತು. ನೆಕ್ಸ್ಟ್ ಫರ್ದರ್ ಪ್ರೋಪೀನ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಅಯೋಡೈಡ್ ಅಂತ ಕೊಟ್ಟಿದ್ದಾನೆ. ಅಗೇನ್ ಇಲ್ಲಿ ಯಾವುದೇ ಪೆರಾಕ್ಸೈಡ್ ಇಲ್ಲ, ಯಾವುದೇ ಇಲ್ಲ. ಸೊ ಡೈರೆಕ್ಟ್ ಆಗಿ ವಿ ಕ್ಯಾನ್ ಫಾಲೋ Markovnikov rule. Markovnikov rule. So according to the Markovnikov rule, the negative part of the addendum goes to the double bonded carbon having least number of hydrogen. So ಈಗ double bonded least ಅಂತಂದ್ರೆ ಯಾವುದು ಬರುತ್ತೆ? ಸೆಂಟ್ರಲ್ ಕಾರ್ಬನ್ ಬರುತ್ತೆ. ಸೊ iodide will go to that carbon and hydrogen will go to CH2 carbon. The product is CH3 CH. Iodine will be attached to the second carbon and double bond becomes single bond. CH2 becomes CH3 because addition of one hydrogen. So this is a major product in Markovnikov rule. Okay, then ಸೊ ಈಗ ಆಪ್ಷನ್ಸ್ ಚೆಕ್ ಮಾಡಿದ್ರೆ ನಮಗೆ ಎ ಏನು ಬರುತ್ತೆ? ಸೊ 1-bromopropane ಬರುತ್ತೆ. ಸೊ ಬಿ ಪ್ರಾಡಕ್ಟ್ ಏನು ಬರುತ್ತೆ ನಮಗೆ? 2-iodopropane ಬರುತ್ತೆ. ಸೊ ಯಾವ ಆಪ್ಷನಲ್ಲಿದೆ ನಮಗದು? ಆಪ್ಷನ್ ಡಿ ಇಸ್ ಕರೆಕ್ಟ್. Next, question number 18. The best method to prepare vicinal dibromoethane is to react. Okay, ನಾವು ವಿಸಿನಲ್ ಡೈ ಹ್ಯಾಲೈಡ್ಸ್ ಅನ್ನ ಪ್ರಿಪೇರ್ ಮಾಡಬೇಕಂದ್ರೆ ವಿಚ್ ಇಸ್ ಅ ಬೆಸ್ಟ್ ಮೆಥಡ್ ಅಂತ. ವಿಸಿನಲ್ ಅಂತಂದ್ರೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದ ಟು ಹ್ಯಾಲೋಜನ್ಸ್ ಆರ್ ಅಟ್ಯಾಚ್ ಟು ದ ಅಡ್ಜಸೆಂಟ್ ಕಾರ್ಬನ್ ಆಟಮ್ಸ್, ವಿ ಕಾಲ್ ಇಟ್ ಆಸ್ ವಿಸಿನಲ್ ಡೈ ಹ್ಯಾಲೈಡ್ಸ್ ಅಂತ ಕರಿತೀವಿ. ಸೊ ಹಾಗಾದರೆ ನಾವು ಒಂದೊಂದೇ ರಿಯಾಕ್ಷನ್ ಅನ್ನು ಚೆಕ್ ಮಾಡ್ಕೊಬರೋಣ. ಈಥೀನ್ CH2 double bond CH2 plus bromine. So addition reaction. So addition reaction ಏನಾಗುತ್ತೆ? If I break one bromine will go to the one double bonded carbon, another bromine will go to the another double bonded carbon. Addition reaction. So again ಆಗುತ್ತೆ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ? bromine CH2 single bond CH2 bromine. So ನಮಗೆ ಯಾವ ಟೈಪ್ ಆಫ್ ಹ್ಯಾಲೈಡ್ಸ್ ಬಂತು? ಆಕ್ಚುಲಿ two halogens which are present on adjacent carbon atoms. So this is vicinal dihalides. Vicinal dihalide ಬಂದಿದೆಯಾ? ಸೊ ದಟ್ ಈಸ್ ಡೈಬ್ರೋಮೋ, ವಿಸಿನಲ್ ಡೈಬ್ರೋಮೋ ಈಥೇನ್. ನೀವು IUPAC ನೇಮ್ ಅಂತ ಬರ್ದವಾಗ ಆಕ್ಚುಲಿ 1,2 ಡೈಬ್ರೋಮೋ ಈಥೇನ್ ಬರುತ್ತೆ. ಸೊ ದಟ್ಸ್ ಅ ವಿಸಿನಲ್ ಡೈಹ್ಯಾಲೈಡ್. ಸೊ ಆಪ್ಷನ್ ಎ ಇಸ್ ಓನ್ಲಿ ಕರೆಕ್ಟ್. ಹಾಗಾದರೆ ಇನ್ನೊಂದಿದೆ ನಮಗೆ ಜೆಮಿನಲ್ ಡೈಹ್ಯಾಲೈಡ್ಸ್. ಜೆಮಿನಲ್ ಡೈಹ್ಯಾಲೈಡ್ಸ್ ಯಾವಾಗ ಸಿಗುತ್ತೆ? ಆಲ್ರೆಡಿ ನಮಗೆ ಈ ಕ್ವಶನ್ ನಂಬರ್ 18ಗೆ ಆನ್ಸರ್ ಸಿಕ್ಕಿದೆ. ಆಪ್ಷನ್ ಎ ಇಸ್ ಕರೆಕ್ಟ್. ಜೆಮಿನಲ್ ಡೈಹ್ಯಾಲೈಡ್ಸ್ ಅನ್ನ ರಿಯಾಕ್ಷನ್ ಮಾಡೋದು ಯಾವ ತರ ಪ್ರೊಡ್ಯೂಸ್ ಮಾಡೋದು ಅಂತಂದ್ರೆ ಆಕ್ಚುಲಿ ಆಲ್ಕೈನ್ಸ್ ಟ್ರೀಟೆಡ್ ವಿತ್ 2 moles ಆಫ್ ಹೈಡ್ರೋಜನ್ ಹಾಲೈಡ್. ಆಪ್ಷನ್ ಡಿ ಇದೆಯಲ್ವಾ, ಅಲ್ಲಿ ಚೆಕ್ ಮಾಡಿ. ಆಲ್ಕೈನ್ ಈಥೈನ್ ತಗೊಳ್ಳೋಣ, CH ಟ್ರಿಪಲ್ ಬಾಂಡ್ CH ಪ್ಲಸ್ ಟ್ರೀಟೆಡ್ ವಿತ್ ಹೈಡ್ರೋಜನ್ ಬ್ರೋಮೈಡ್. ಫಸ್ಟ್ 1 mole ಆಫ್ ಹೈಡ್ರೋಜನ್ ಬ್ರೋಮೈಡ್ ರಿಯಾಕ್ಷನ್ ಮಾಡೋಣ. ಇಲ್ಲಿ Markovnikov rule ನೆಸೆಸಿಟಿ ಇಲ್ಲ, ಬಿಕಾಸ್ ಆಲ್ಕೈನ್ ಇಸ್ ಸಿಮಿಟ್ರಿಕಲ್ ಇರೋದ್ರಿಂದ. ಇಫ್ ಆಲ್ಕೈನ್ ಆರ್ ಹೈಡ್ರೋಜನ್ ಹಾಲೈಡ್ ಎರಡರಲ್ಲಿ ಒಂದು ಸಿಮಿಟ್ರಿಕಲ್ ಇದ್ರೆ Markovnikov rule ಫಾಲೋ ಮಾಡೋ ನೆಸೆಸಿಟಿ ಇಲ್ಲ. ಡೈರೆಕ್ಟ್ ಆಗಿ ವಿ ಕ್ಯಾನ್ ಬ್ರೇಕ್ H ಪ್ಲಸ್ Br ಮೈನಸ್ ಒಂದು ಹೈಡ್ರೋಜನ್ ಅನ್ನ ಒಂದು ಕಾರ್ಬನ್ಗೆ ಅಟ್ಯಾಚ್ ಮಾಡಿ, ಬ್ರೋಮಿನ್ ಅನ್ನ ಇನ್ನೊಂದು ಕಾರ್ಬನ್ಗೆ ಅಟ್ಯಾಚ್ ಮಾಡಿ. ಸೊ CH2 ಟ್ರಿಪಲ್ ಬಾಂಡ್ ಬಿಕಮ್ಸ್ ಡಬಲ್ ಬಾಂಡ್ CH ಬ್ರೋಮಿನ್. ಸೊ ಅಗೇನ್ ಅವ್ರು ಏನು ಕೊಟ್ಟಿದ್ದಾರೆ? 2 moles ಕೊಟ್ಟಿರೋದ್ರಿಂದ 1 mole ಮಾತ್ರ ಹೈಡ್ರೋಜನ್ ಬ್ರೋಮೈಡ್ ಆಡ್ ಮಾಡಿರೋದು. ವಿಲ್ ಆಡ್ 1 more mole ಆಫ್ ಹೈಡ್ರೋಜನ್ ಬ್ರೋಮೈಡ್. ಓಕೆ, H ಪ್ಲಸ್ Br ಮೈನಸ್. ಈಗ ನಾವು ವಿ ನೀಡ್ ಟು ಫಾಲೋ ದ Markovnikov rule. ರೀಸನ್ ಏನಪ್ಪ ಅಂದರೆ ಇಟ್ಸ್ ಸಿಮಿಟ್ರಿಕಲ್ ಅಲ್ಲ. ಈಗ ಆಲ್ಕೀನ್ ಇಟ್ಸ್ ಅನ್ಸಿಮಿಟ್ರಿಕಲ್ ಆಲ್ಕೀನ್
ಆಸ್ ವೆಲ್ ಆಸ್ ಅಡೆಂಡಮ್ ಇಸ್ ಆಲ್ಸೋ ಅನ್ಸಿಮೆಟ್ರಿಕಲ್. ಸೊ ಆಗಿರೋದ್ರಿಂದ ಸೊ ನಾವೇನು ಮಾಡಬೇಕು, ಮಾರ್ಕಾನಿಕ್ ಆಫ್ ರೂಲನ್ನು ಫಾಲೋ ಮಾಡಬೇಕು. ವಾಟ್ಸ್ ಮಾರ್ಕಾನಿಕ್ ಆಫ್ ರೂಲ್ ಸೇಸ್ ದಟ್ ನೆಗೆಟಿವ್ ಪಾರ್ಟ್ ಆಫ್ ದ ಅಡೆಂಡಮ್ ಯಾವುದಿದೆ, ಬ್ರೋಮೈಡ್, ವಿಚ್ ಗೋಸ್ ಟು ದ ಡಬಲ್ ಬಾಂಡೆಡ್ ಕಾರ್ಬನ್ ಹ್ಯಾವಿಂಗ್ ಲೆಸ್ ನಂಬರ್ ಆಫ್ ಹೈಡ್ರೋಜನ್. ಸೊ ಈ ಕಾರ್ಬನಲ್ಲಿ ಆಲ್ರೆಡಿ ಬ್ರೋಮಿನ್ ಅಟ್ಯಾಚ್ ಆಗಿದೆ ಅಲ್ವಾ, ಅದೇ ಕಾರ್ಬನ್ಗೆ ನಾವು ಅಟ್ಯಾಚ್ ಮಾಡಬೇಕಾಗುತ್ತೆ ಅಂದರೆ, ಯಾಕಂದರೆ ಅದರಲ್ಲಿ ಹೈಡ್ರೋಜನ್ಸ್ ಕಡಿಮೆ ಇದೆ. ಸೊ ನಮಗೇನು ಪ್ರಾಡಕ್ಟ್ ಬರುತ್ತೆ, CH2 becomes CH3, ಡಬಲ್ ಬಾಂಡ್ ಬಿಕಮ್ಸ್ ಸಿಂಗಲ್ ಬಾಂಡ್, CH ಆಲ್ರೆಡಿ ಒಂದು ಬ್ರೋಮಿನ್ ಅಟ್ಯಾಚ್ ಆಗಿದೆ, ಅದೇ ಕಾರ್ಬನ್ಗೆ ಇನ್ನೊಂದು ಬ್ರೋಮಿನ್ ಅಟ್ಯಾಚ್ ಆಗುತ್ತೆ. ಸೊ ಯಾವ ಟೈಪ್ ಆಫ್ ಡೈಹ್ಯಾಲೈಡ್ ಇದು, ಜೆಮಿನಲ್. ಸೊ ನಾನು ಎಕ್ಸ್ಟೆನ್ಷನ್ ಇದನ್ನು ಹೇಳಿದ್ದು ನಿಮಗೆ, ವಿಸಿನಲ್ ಡೈಹ್ಯಾಲೈಡ್ಸನ್ನು ಪ್ರಿಪೇರ್ ಮಾಡಬೇಕಾದ್ರೆ ಯೂಶಲಿ ಬ್ರೋಮಿನನ್ನು ಆ್ಯಡ್ ಮಾಡಿದ್ರೆ ಸಾಕು, ಆಲ್ಕೀನ್ಸ್ಗೆ ನಮಗೆ ವಿಸಿನಲ್ ಡೈಹ್ಯಾಲೈಡ್ಸ್ ಬರುತ್ತೆ. ಅದೇ ಜೆಮಿನಲ್ ಬೇಕು ಅಂತಂದರೆ ನಮಗೆ ಆಲ್ಕೈನ್ಸ್ ರಿಯಾಕ್ಟ್ ವಿತ್ 2 moles of hydrogen halide, then we get it geminal dihalides. Okay, next we'll move on to the next question. Question number 19. For the compounds methyl chloride, methyl bromide, methyl iodide, methyl fluoride, the correct order of increasing carbon halogen bond length is. Carbon halogen bond length ಎಷ್ಟು ಯಾವುದು ಇನ್ಕ್ರೀಸಿಂಗ್ ಆರ್ಡರ್ ಬರುತ್ತೆ ಅಂತ ನಾವು ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು. ಏನಂದ್ರೆ ಸ್ಟ್ರೆಂತ್ ಬಾಂಡ್ ಚೆಕ್ ಮಾಡೋಣ. ಆವಾಗ ಬಾಂಡ್ ಲೆಂತ್ ಆಕ್ಚುಲಿ ನಮ್ಗೆ ಗೊತ್ತು, ಬಾಂಡ್ ಸ್ಟ್ರೆಂತ್ ಅಂಡ್ ಬಾಂಡ್ ಲೆಂತ್ ಆರ್ ಆಕ್ಚುಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್. ಬಾಂಡ್ ಸ್ಟ್ರೆಂತ್ ಅಂಡ್ ಬಾಂಡ್ ಲೆಂತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ನಮಗೆ ಬಾಂಡ್ ಲೆಂತ್ ಬೇಕು ಅಂತಂದರೆ ಬಾಂಡ್ ಸ್ಟ್ರೆಂತ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು, ಚೆಕ್ ಮಾಡಿದ್ರೆ ಸಾಕು ನಮಗೆ. ಸೊ ಆಟೋಮೆಟಿಕಲಿ ವಿ ಕ್ಯಾನ್ ರೈಟ್ ಇಟ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಬಾಂಡ್ ಸ್ಟ್ರೆಂತ್. ಓಕೆ ದೆನ್ ಹಾಗಾದರೆ ಈಗ ಕಾರ್ಬನ್ ಫ್ಲೂರಿನ್ ಬಾಂಡ್, ಕಾರ್ಬನ್ ಬ್ರೋಮಿನ್ ಬಾಂಡ್, ಕಾರ್ಬನ್ ಕ್ಲೋರಿನ್ ಬಾಂಡ್, ಕಾರ್ಬನ್ ಅಯೋಡಿನ್ ಬಾಂಡ್. ಸೊ ನಮಗೆ ಕಾರ್ಬನ್ ಹ್ಯಾಲೋಜನ್ ಬಾಂಡ್ಸ್ ಇದೆ. ಸೊ ನಾವು ಚೆಕ್ ಮಾಡಿದಾಗ ನಮಗೆ ಯಾವುದು ಸ್ಟ್ರಾಂಗೆಸ್ಟ್ ಬಾಂಡ್ ಅಂತ ಕರಿತೀವಿ ಆ್ಯಕ್ಚುಲಿ ನಾವು, ಅಮಾಂಗ್ ದೀಸ್ ಕಾರ್ಬನ್ ಫ್ಲೋರಿನ್, ಕಾರ್ಬನ್ ಬ್ರೋಮಿನ್, ಕಾರ್ಬನ್ ಅಯೋಡಿನ್ ಮತ್ತು ಕಾರ್ಬನ್ ಕ್ಲೋರಿನ್ ಬಾಂಡಲ್ಲಿ ದಟ್ ಈಸ್ ಕಾರ್ಬನ್ ಫ್ಲೋರಿನ್ ಬಾಂಡ್ ಇಸ್ ದ ಸ್ಟ್ರಾಂಗೆಸ್ಟ್ ಬಾಂಡ್. ಸ್ಟ್ರೆಂತ್ ಐ ಆಮ್ ಟಾಕಿಂಗ್ ಅಬೌಟ್ ಸ್ಟ್ರೆಂತ್ ಆಫ್ ದಿ ಬಾಂಡ್. ಸ್ಟ್ರೆಂತನ್ನು ಚೆಕ್ ಮಾಡಿದಾಗ ನಮಗೆ ಕಾರ್ಬನ್ ಫ್ಲೋರಿನ್ ಬಾಂಡ್ ಈಸ್ ಸ್ಟ್ರಾಂಗರ್ ದ್ಯಾನ್ ಕಾರ್ಬನ್ ಬ್ರೋಮಿನ್ ಬಾಂಡ್, ಕಾರ್ಬನ್ ಕ್ಲೋರಿನ್ ಬಾಂಡ್, ದ್ಯಾನ್ ಕಾರ್ಬನ್ ಬ್ರೋಮಿನ್ ಬಾಂಡ್, ದ್ಯಾನ್ ಕಾರ್ಬನ್ ಅಯೋಡಿನ್ ಬಾಂಡ್. ಸೊ ಇದು ನಮಗೆ ಸ್ಟ್ರೆಂತ್ ಆರ್ಡರ್ ಬರೋದು, ಕಾರ್ಬನ್ ಅಯೋಡಿನ್ ಬಾಂಡ್. ಸೊ ನಮಗೆ ದಿಸ್ ಇಸ್ ದ ಆರ್ಡರ್ ಆಫ್ ಸ್ಟ್ರೆಂತ್. ಹಾಗಾದರೆ ಬಾಂಡ್ ಲೆಂತ್ ಆರ್ಡರ್ ಏನು ಬರುತ್ತೆ, ಎಕ್ಸಾಕ್ಟ್ಲಿ ರಿವರ್ಸ್. ಸೊ ಅಂತಂದರೆ ಬಾಂಡ್ ಲೆಂತ್ ಆರ್ಡರ್ ಏನು ಬರುತ್ತೆ ನಮಗೆ, ಬಾಂಡ್ ಲೆಂತ್ ಆರ್ಡರ್ ಏನು ಬರುತ್ತೆ ಅಂತಂದರೆ ದಟ್ ಈಸ್ methyl fluoride will have the lowest bond length than methyl chloride, than methyl bromide, than methyl iodide. So methyl iodide bond will be the longest bond length than methyl bromide, than methyl chloride, than methyl fluoride. ಸೊ ನಮಗೆ ಯಾವ ಆಪ್ಷನ್ ಬರುತ್ತೆ ಚೆಕ್ ಮಾಡಿದ್ರೆ ನಮಗೆ ದಟ್ ಈಸ್ ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 20. ಇಫ್ ಹ್ಯಾಲೋಜನ್ ಎಕ್ಸ್ ಇಸ್ ಅ ಹ್ಯಾಲೋಜನ್, ದ ಕರೆಕ್ಟ್ ಆರ್ಡರ್ ಆಫ್ SN2 ರಿಯಾಕ್ಟಿವಿಟಿ ಈಸ್ ಅಂತಂದರೆ SN2 ಮೆಕಾನಿಸಮ್ ಮಾಡಿದ್ರೆ ಹ್ಯಾಲೋಜನ್ಸ್ ವಾಟ್ ಎವರ್ ದ ಗಿವನ್ ಕಾಂಪೌಂಡಲ್ಲಿ ವಿಚ್ ಒನ್ ಇಸ್ ಅ ಮೋರ್ ರಿಯಾಕ್ಟಿವ್ ಅಂತಂದರೆ ಆರ್ಡರನ್ನು, ರಿಯಾಕ್ಟಿವಿಟಿ ಆರ್ಡರನ್ನು ಚೆಕ್ ಮಾಡಬೇಕು ನಾವೀಗ. ಸೊ ವಿ ನೋ ದಟ್ SN2 ಮೆಕಾನಿಸಮಲ್ಲಿ ನಮಗೆ ರಿಯಾಕ್ಟಿವಿಟಿ ಆರ್ಡರ್ ಅಂತ ತೊಗೊಂಡಾಗ ನಮಗೆ ವಿಚ್ ವಿಲ್ ಗೆಟ್ ಇಟ್ ಕಾರ್ಬೋಕ್ಯಾಟಯಾನ್. ಸೊ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟಯಾನ್ ತೊಗೊಂಡ್ರೆ ನಮ್ಗೆ ಆಕ್ಚುಲಿ ಇಟ್ಸ್ ಅ ಟರ್ಷರಿ SN2 ಮೆಕಾನಿಸಮಲ್ಲಿ ದ ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್ ಅಂಡ್ ಡಿಪಾರ್ಚರ್ ಆಫ್ ಲಿವಿಂಗ್ ಗ್ರೂಪ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ ಇನ್ ಎ ಸಿಂಗಲ್ ಸ್ಟೆಪ್. ಹಾಗಾಗಿರೋದ್ರಿಂದ ನಮಗೆ ಆಲ್ಕೈಲ್ ಹ್ಯಾಲೈಡ್ಸ್ ಏನಾಗಿರಬೇಕು, ಇಟ್ ಶುಡ್ ಬಿ ಲೆಸ್ ಬಲ್ಕಿಯರ್ ಗ್ರೂಪ್ಸ್ ಆಗಿರಬೇಕು. ಸೊ ದಟ್ಸ್ ಅ ರಿಯಾಕ್ಟಿವಿಟಿ ಆರ್ಡರ್. ಅಂತಂದರೆ ಲೆಸ್ ಬಲ್ಕಿಯರ್ ಅಂತಂದರೆ ಏನು, ಯೂಶಲಿ ಇಟ್ಸ್ ಅ ಮಿಥೈಲ್ ಹ್ಯಾಲೈಡ್ಸ್ ಆರ್ ಮೋರ್ ರಿಯಾಕ್ಟಿವ್ ದ್ಯಾನ್ ಪ್ರೈಮರಿ, ದ್ಯಾನ್ ಸೆಕೆಂಡರಿ, ದ್ಯಾನ್ ಟರ್ಷರಿ. ಸೊ ದಿಸ್ ಈಸ್ ಅ ರಿಯಾಕ್ಟಿವಿಟಿ ಆರ್ಡರ್ ಫಾರ್ SN2 ಮೆಕಾನಿಸಮ್, ಆಲ್ಕೈಲ್ ಹ್ಯಾಲೈಡ್ಸ್ ರಿಯಾಕ್ಟಿವಿಟಿ ಆರ್ಡರ್. ಸೊ ಆ ಥರ ಚೆಕ್ ಮಾಡಿದ್ರೆ ನಮಗೆ ಈಗ ಪ್ರೈಮರಿ, ಸೆಕೆಂಡರಿ, ದ್ಯಾನ್ ಟರ್ಷರಿ. ಸೊ ಯಾವ ಆಪ್ಷನ್ಸಲ್ಲಿ ಸಿಗುತ್ತೆ ನಮಗೆ ಪ್ರೈಮರಿ, ಸೆಕೆಂಡರಿ, ಟರ್ಷರಿ? ಆಪ್ಷನ್ ಆಪ್ಷನ್ ಸಿ ಇಸ್ ಕರೆಕ್ಟ್. ಸಿನಲ್ಲಿ ನೋಡ್ಬೋದು ನಮಗೀಗ ಇದು ಪ್ರೈಮರಿ ಇದೆ, ಇದು ಸೆಕೆಂಡರಿ ಪ್ರೈಮರಿ ಇದೆ, ಎಸ್ ಇಟ್ ಇಸ್ ಅ ಸೆಕೆಂಡರಿ ಇದೆ, ಮತ್ತು ಇದು ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ಇದೆ. ಸೊ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸ್ ಆರ್ ಮೋರ್ ರಿಯಾಕ್ಟಿವ್ ದ್ಯಾನ್ ಸೆಕೆಂಡರಿ, ಸೆಕೆಂಡರಿ ದ್ಯಾನ್ ಮೋರ್ ರಿಯಾಕ್ಟಿವ್ ದ್ಯಾನ್ ದ ಟರ್ಷರಿ. ಸೊ ನಮಗೆ ಆಪ್ಷನ್ ಇಲ್ಲಿ ಸಿ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 21. Which of the following
alkyl halides will undergo SN1 reaction most readily. Again SN1 mechanism ಬಂದರೆ ಇಲ್ಲಿ ನಮಗೇನು ಫಾರ್ಮೇಷನ್ ಆಗುತ್ತೆ, ದಿಸ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ 2 steps and here intermediate is carbocation which is produced. ಸೊ ನಮಗೆ ಕಾರ್ಬೋಕ್ಯಾಟಯಾನ್ ಸ್ಟೆಬಿಲಿಟಿ ಮೇಲೆ ನಮಗೆ SN1 ರಿಯಾಕ್ಟಿವಿಟಿ ಡಿಸೈಡ್ ಆಗುತ್ತೆ. ಸೊ ದ ಒನ್ ವಿಚ್ ಇಸ್ ಮೋರ್ ಸ್ಟೇಬಲ್ ಕಾರ್ಬೋಕ್ಯಾಟೈನ್ ವಿಚ್ ಇಸ್ ಪ್ರೊಡ್ಯೂಸ್ಡ್ ದಟ್ ಇಸ್ ಅ ಮೋರ್ ಸ್ಟೇಬಲ್. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಮೋರ್ ರಿಯಾಕ್ಟಿವ್ ಟುವರ್ಡ್ಸ್ SN1 ಮೆಕಾನಿಸಮ್. ಹಂಗಂತಂದರೆ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟೈನ್ ಏನು ಬರುತ್ತೆ ನಮ್ಗೆ ಆಕ್ಚುಲಿ, ವಿಚ್ ಇಸ್ benzyl halides are more reactive than allyl halides, than tertiary, than secondary, than primary, than methyl halide. So this is a reactivity order of alkyl halides towards SN1 mechanism. ಓಕೆ, ಇಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮಗೆ ABCD ಎಲ್ಲ ಆಪ್ಷನ್ಸ್ ಅಲ್ಲೂ ಟರ್ಷರಿನೇ ಇದೆ. ಟರ್ಷರಿ ಫ್ಲೂರೈಡ್, ಟರ್ಷರಿ ಬ್ಯೂಟೈಲ್ ಕ್ಲೋರೈಡ್, ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್, ಟರ್ಷರಿ ಬ್ಯೂಟೈಲ್ ಅಯೋಡೈಡ್. ಸೊ ಎಲ್ಲದರಲ್ಲೂ ನಮಗೆ ಟರ್ಷರಿನೇ ಇದೆ. ಸೊ ನಮ್ಗೆ ಇಲ್ಲಿ ಆಲ್ಕೈಲ್ ಹ್ಯಾಲೈಡ್ಸ್ ರಿಯಾಕ್ಟಿವಿಟಿ ಬರೋದಿಲ್ಲ, ಯೂಸ್ ಆಗೋದಿಲ್ಲ, ಎಲ್ಲನೂ ಟರ್ಷರಿನೇ ಇದೆ. ನಮ್ಗೆ ಇನ್ನೊಂದು ಏನು ಯೂಸ್ ಮಾಡಬೇಕು ಹಾಗಾದರೆ ಅಂತಂದರೆ, ಏನು ಡಿಫ್ರೆನ್ಸ್ ಇದೆ, ಹ್ಯಾಲೋಜನ್ ಡಿಫ್ರೆನ್ಸ್. ನಾನು ಆಗಲೇ ಡಿಸ್ಕಷನ್ ಮಾಡಬೇಕಾದ್ರೆ ಹೇಳಿದೆ, ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್ ಡಿಸ್ಕಷನ್ ಮಾಡಬೇಕಾದ್ರೆ. ಸೊ ಯೂಶಲಿ ನಾವು ರಿಯಾಕ್ಟಿವಿಟಿ ಆರ್ಡರ್ ಅಂತ ತೊಗೊಂಡವಾಗ ಅಥವಾ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗೆ ವಿಚ್ ಇಸ್ ಬೆಟರ್ ಲಿವಿಂಗ್ ಗ್ರೂಪ್ ಇದ್ದರೆ ನಮಗೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ತುಂಬ ಈಸಿ ಆಗುತ್ತೆ. ಸೊ ಬೆಟರ್ ಲಿವಿಂಗ್ ಗ್ರೂಪ್ ಅಂತ ಕನ್ಸಿಡರ್ ಮಾಡಿದ್ರೆ, ಬೆಟರ್ ಲಿವಿಂಗ್ ಗ್ರೂಪ್ ಯಾವುದಿದೆ, ಬೆಟರ್ ಲಿವಿಂಗ್ ಗ್ರೂಪಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ ನಿಮ್ಗೆ, ಅದು ಅಯೋಡಿನ್ ಇಸ್ ಅ ಬೆಟರ್ ಲಿವಿಂಗ್ ಗ್ರೂಪ್ ದ್ಯಾನ್ bromide, than chloride, than fluoride. So this is a living capacity of the halides. Iodide is a better living group than bromide, than chloride, than fluoride. So iodide ಈಸಿಯಾಗಿ ಹೋಗೋದ್ರಿಂದ ನಮಗೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ತುಂಬ ಈಸಿಯಾಗಿ ಆಗುತ್ತೆ. ಹೆನ್ಸ್ ಆಪ್ಷನ್ ಡಿ ಇಸ್ ಕರೆಕ್ಟ್. Next, question number 22. Trimethyl carbon, it's a tertiary butyl magnesium chloride on reaction with D2O heavy water produces. So RMgl, so that's a Grignard reagent. Grignard reagent react with water and heavy water. ಏನು ರಿಯಾಕ್ಷನ್ ಬರುತ್ತೆ ನಮಗೆ Grignard reagent? Usually Grignard reagent reacts with any protonic sources like water, ಎಥನಾಲ್, ಅಮೈನ್ಸ್. ಇವುಗಳ ಜೊತೆ ರಿಯಾಕ್ಷನ್ ಆದರೆ ನಮ್ಗೆ ಏನು ಬರುತ್ತೆ ಅಂದರೆ ಕಂಪ್ಲೀಟ್ ಆಗಿ ನಮಗೆ ಬರೋದು ಪ್ರಾಡಕ್ಟೇ ಆಲ್ಕೇನ್. ಆಲ್ಕೇನ್ ಇಸ್ ಅ ಪ್ರಾಡಕ್ಟ್, ಯಾಕಂದರೆ ಆಲ್ ದೀಸ್ ಆರ್ ಪ್ರೋಟಾನ್ ಸೋರ್ಸಸ್. ಇವು H2O, ಎಥನಾಲ್ ಮತ್ತು ಅಮೈನ್ಸಿಂದ ಏನು ಸಿಗುತ್ತೆ ನಮಗೆ, H+ ಅಯಾನ್ ಸಿಗುತ್ತೆ. ಸೊ ಗ್ರಿಗ್ನಾಡ್ ರಿಯೇಜೆಂಟಿಂದ ಏನು ಸಿಗುತ್ತೆ, R-. ಸೊ R- ಪ್ಲಸ್ H+ ಗಿವ್ಸ್ ರೈಸ್ ಟು RH. ಸೊ ನಮಗೆ ಪ್ರಾಡಕ್ಟ್ ಬರೋದೇನು, ಆಲ್ಕೇನ್ ಬರುತ್ತೆ. ಸೊ ಅದಾಗಿರೋದ್ರಿಂದ ಅದೇ ಥರನೇ ಹೆವಿ ವಾಟರ್, ಹೈಡ್ರೋಜನ್ ಪ್ಲೇಸಲ್ಲಿ ಏನಿದೆ ನಮಗೆ ಡ್ಯೂಟೀರಿಯಂ ಇದೆ, ಅಷ್ಟೇ ಡಿಫ್ರೆನ್ಸ್ ನಮಗೆ. ಸೊ ಈಗ ರಿಯಾಕ್ಷನನ್ನು ಬರೆದ್ರೆ ನಮಗೆ ಟರ್ಷರಿ ಬ್ಯೂಟೈಲ್ ಮೆಗ್ನೀಷಿಯಂ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ ಹೆವಿ ವಾಟರ್ D2O. ಸೊ ನಮಗೇನು ಪ್ರಾಡಕ್ಟ್ ಬರುತ್ತೆ, ಜಸ್ಟ್ ಮೆಗ್ನೀಷಿಯಂ MgCl ಇದೆ ಅಲ್ವಾ, ಅದು ರೀಪ್ಲೇಸ್ ಆಗಿ ನಮಗೇನು ಬರುತ್ತೆ, ಹೈಡ್ರೋಜನ್. ಸೊ RMgX ಪ್ಲಸ್ ಪ್ರೋಟೋನಿಕ್ ಸೋರ್ಸಸ್ ವಿಚ್ ಗಿವ್ಸ್ ಆಲ್ಕೇನ್. ಸೊ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ, CH3 ಟ್ರೈಸ್ ಸಿ ಹೈಡ್ರೋಜನ್. H2O ಇದ್ದಿದ್ರೆ ನಮಗೆ ಹೈಡ್ರೋಜನ್ ಬರ್ತಿತ್ತು. ಸೊ ಇಲ್ಲಿ ಹೈಡ್ರೋಜನ್ ಪ್ಲೇಸಲ್ಲಿ ಡ್ಯೂಟೀರಿಯಂ ಇರೋದ್ರಿಂದ ಸೊ ನಮ್ಗೆ ಏನು ಬರುತ್ತೆ, ಡ್ಯೂಟೀರಿಯಂ ಬರುತ್ತೆ. ಸೊ ಹೆನ್ಸ್ ಆಪ್ಷನ್ ಎ ಇಸ್ ಕರೆಕ್ಟ್. Next, question number 23. In the following sequence of reactions, so sequence of reaction ಇದೆ ಅದರಲ್ಲಿ. ಸೊ ಒಂದೊಂದೇ ಚೆಕ್ ಮಾಡ್ತಾ ಬರೋಣ. ಈಥೈಲ್ ಬ್ರೋಮೈಡ್, ಫಸ್ಟ್ ಒನ್ ಏನಿದೆ, ಈಥೈಲ್ ಬ್ರೋಮೈಡ್ ರಿಯಾಕ್ಟ್ಸ್ ವಿತ್ ಪೊಟ್ಯಾಷಿಯಂ ಸೈನೈಡ್. ಏನು ಪೊಟ್ಯಾಷಿಯಂ ಸೈನೈಡ್ ಏನು ರಿಯಾಕ್ಷನ್ ಆಗುತ್ತೆ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಬ್ರೋಮಿನ್ ಇಸ್ ರೀಪ್ಲೇಸ್ಡ್ ಬೈ ಸೈನೈಡ್. ಸೊ ನಮ್ಗೇನು ಬರುತ್ತೆ, ಈಥೈಲ್ ಸೈನೈಡ್ ಬರುತ್ತೆ. ಇಟ್ಸ್ ಅ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. Bromine is substituted by cyanide, ethyl cyanide. Again, that ethyl cyanide is a compound A ಅಂತ ಕೊಟ್ಟಿದ್ದಾರೆ ಇಲ್ಲಿ. Next, this one on hydrolysis, acid catalyzed hydrolysis. Cyanide ಅನ್ನು ಹೈಡ್ರಾಲಿಸಿಸ್ ಮಾಡಿದ್ರೆ ನಮ್ಗೇನು ಬರುತ್ತೆ, ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತಂದರೆ RCN on hydrolysis
which gives complete hydrolysis, which gives RCOOH plus ammonia. ಸೊ ನಮಗೆ ಇದು ರಿಯಾಕ್ಷನ್ ಬರೋದು ಹೈಡ್ರಾಲಿಸಿಸ್ ಆಫ್ ಸೈನೈಡ್ ಫಂಕ್ಷನಲ್ ಗ್ರೂಪ್. ಸೊ ನಮ್ಗೆ ಏನಾಗುತ್ತೆ, ಸೈನೈಡ್ ಏನು ಕನ್ವರ್ಟ್ ಆಗುತ್ತೆ, ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಎಕ್ಸ್ಪ್ಯಾನ್ಷನ್ ಫಾರ್ಮಲ್ಲಿ ಬರೆದ್ರೆ ಇದನ್ನು ನಾನು CH3 CH2 COOH. ಸೊ ನಮಗೆ ಸೈಡ್ ಪ್ರಾಡಕ್ಟ್ ಇಲ್ಲಿ ಅಮೋನಿಯಾ ಬರುತ್ತೆ, ಅದನ್ನು ಬರೆಯೋದಿಲ್ಲ. ಸೊ ದಟ್ಸ್ ಅ ಪ್ರಾಡಕ್ಟ್ ಬಿ. ನೆಕ್ಸ್ಟ್ product B on reaction with lithium aluminum hydride. What's the role of the lithium aluminum hydride? Which is a strong reducing agent. Strong reducing agent. Which reduces? So carboxylic acid ಜೊತೆ ನಾವು lithium aluminum hydride ಅನ್ನು ಟ್ರೀಟ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಇಟ್ಸ್ ಪ್ರೈಮರಿ ಆಲ್ಕೋಹಾಲ್ಸ್ ವಿಲ್ ಬಿ ಒಬ್ಟೈನ್ಡ್ ಅಂತಂದರೆ COOH ಏನು ಫಂಕ್ಷನಲ್ ಗ್ರೂಪ್ ಇದೆ ದಟ್ ವಿಲ್ ಬಿ ಕನ್ವರ್ಟೆಡ್ ಟು ಆಲ್ಕೋಹಾಲ್, CH2OH ಆಗಿ ಕನ್ವರ್ಟ್ ಆಗುತ್ತೆ. COOH ಗ್ರೂಪ್ ಏನು ಕನ್ವರ್ಟ್ ಆಗುತ್ತೆ, CH2OH ಕನ್ವರ್ಟ್ ಆಗುತ್ತೆ. ಸೊ ಹಾಗೆ ನಾವು ಇಲ್ಲೇನು ಮಾಡೋಣ, COOH ಅನ್ನು CH2OH ಗ್ರೂಪ್ ಆಗಿ ಕನ್ವರ್ಟ್ ಮಾಡಿ. ಹಂಗಾದ್ರೆ ಏನಾಗುತ್ತೆ ನಮಗೆ ಪ್ರಾಡಕ್ಟು CH3 CH2 COOH ಗ್ರೂಪ್ ಏನು ಕನ್ವರ್ಟ್ ಆಗುತ್ತೆ, ದಟ್ಸ್ CH2OH. ಸೊ ದಿಸ್ ಇಸ್ ಅ ಪ್ರಾಡಕ್ಟ್ ಸಿ. ಸೊ ನಮಗೆ ಎಂಡ್ ಪ್ರಾಡಕ್ಟ್ ಸಿ ಏನು ಬಂದಿದೆ, ಏನು ಕಾಂಪೌಂಡ್ ಇದು, ದಟ್ ಈಸ್ ಪ್ರೋಪೇನ್ 1-ಆಲ್ ಆರ್ ಎನ್ ಪ್ರೊಪನಾಲ್ ಅಂತಲೂ ಕರಿತೀವಿ. ಪ್ರೋಪೇನ್ 1-ಆಲ್ or 1-propanol or propyl alcohol or N-propanol. Okay, so option B is correct. Next question number 24, match the following. See column ಮತ್ತೆ column 2 ನಲ್ಲಿ ಕೊಟ್ಟಿದ್ದಾರೆ ರಿಯಾಕ್ಷನ್ಸ್ ಮತ್ತೆ ಪ್ರಾಡಕ್ಟ್ ಫಾರ್ಮೇಷನ್ಸ್. ಈಗ ಫಿಂಕಲ್ಸ್ಟನ್ ರಿಯಾಕ್ಷನ್ ಅಲ್ಲಿ ಯಾವ ಟೈಪ್ ಆಫ್ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ ನಮಗೆ, ದಟ್ ಈಸ್ ಆಲ್ಕೈಲ್ ಅಯೋಡೈಡ್ಸ್. ಆಲ್ಕೈಲ್ ಅಯೋಡೈಡ್ಸ್ ಪ್ರಿಪ್ರೇಷನ್ ಅನ್ನು ಮಾಡ್ತೀವಿ ಫಿಂಕಲ್ಸ್ಟನ್ ರಿಯಾಕ್ಷನ್ ಅಲ್ಲಿ. ಯೂಶಲಿ ಫಿಂಕಲ್ಸ್ಟನ್ ಮತ್ತೆ ಸ್ವಾರ್ಟ್ಸ್ ರಿಯಾಕ್ಷನ್ಸ್ ಅನ್ನ ಎರಡನ್ನ ನಾವು ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್ಸ್ ಅಂತ ಕರಿತೀವಿ. ಯೂಶಲಿ ಆಲ್ಕೈಲ್ ಫ್ಲೂರೈಡ್ಸ್ ಮತ್ತೆ ಆಲ್ಕೈಲ್ ಅಯೋಡೈಡ್ಸ್ ಅನ್ನ ನಾರ್ಮಲ್ ಮೆಥಡ್ಸ್ ಅಲ್ಲಿ ಜಸ್ಟ್ ಲೈಕ್ ಫ್ರಮ್ ದ ಆಲ್ಕೋಹಾಲ್ಸ್ ಅನ್ನ ಪ್ರಿಪ್ರೇಷನ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಗೇನಿದೆ, ವಿ ಹ್ಯಾವ್ ದ ಸಪರೇಟ್ ಮೆಥಡ್ಸ್ ಫಾರ್ ದ ಪ್ರಿಪ್ರೇಷನ್ ಆಫ್ ಆಲ್ಕೈಲ್ ಅಯೋಡೈಡ್ಸ್ ಮತ್ತೆ ಆಲ್ಕೈಲ್ ಫ್ಲೂರೈಡ್ಸ್. ಸೊ ನಾವು ಫಿಂಕಲ್ಸ್ಟನ್ ಅಂತ ರಿಯಾಕ್ಷನ್ ಅಂತ ಬಂದಾಗ ನಾವು ವಿ ವಿಲ್ ಪ್ರಿಪೇರ್ ಆಲ್ಕೈಲ್ ಅಯೋಡೈಡ್ ಕಾಂಪೌಂಡ್ ಅನ್ನು ಪ್ರಿಪೇರ್ ಮಾಡ್ತೀವಿ. ಅದೇ ಥರ ನಾವು ಸ್ವಾರ್ಟ್ಸ್ ರಿಯಾಕ್ಷನ್ ಬಂದಾಗ again ಅದನ್ನ ಹೇಳಿದೆ ಆಲ್ರೆಡಿ ನಾನು ನಿಮಗೆ, ಸ್ವಾರ್ಟ್ಸ್ ರಿಯಾಕ್ಷನ್ ಇಸ್ ಆಲ್ಸೋ ಎ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್. ಅಂದರೆ ಆಲ್ಕೈಲ್ ಕ್ಲೋರೈಡ್ ಮತ್ತು ಬ್ರೋಮೈಡಿಂದ ನಾವೇನು ಮಾಡ್ತೀವಿ, ಆ ಹ್ಯಾಲೋಜನ್ಸನ್ನು ರೀಪ್ಲೇಸ್ ಮಾಡಿ ಅಯೋಡೈಡ್ ಮತ್ತು ಫ್ಲೂರೈಡ್ಸನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಅದನ್ನೇ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್ ಅಂತ ಕರಿತೀವಿ. ಸೊ ಸ್ವಾರ್ಟ್ಸ್ ರಿಯಾಕ್ಷನಲ್ಲಿ ಯಾವ ಆಲ್ಕೈಲ್ ಹ್ಯಾಲೈಡ್ಸನ್ನು ಪ್ರಿಪೇರ್ ಮಾಡ್ತೀವಿ ಅಂತಂದರೆ ದಟ್ ಈಸ್ ಆಲ್ಕೈಲ್ ಫ್ಲೂರೈಡ್ಸನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಹಾಗೆ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತ ಬಂದಾಗ ನಮಗೆ ವಿ ನೋ ದಟ್ ಇಟ್ಸ್ ಅ ವೆಲ್ ನೋನ್ ಮೆಥಡ್ ಫಾರ್ ದ ಪ್ರಿಪ್ರೇಷನ್ ಆಫ್ ಕ್ಲೋರೋಬೆನ್ಝೀನ್ ಆ್ಯಂಡ್ ಬ್ರೋಮೋಬೆನ್ಝೀನ್ ಪ್ರಿಪ್ರೇಷನ್ಗೆ. ಸೊ ದಟ್ ಈಸ್ ಅ ಬೆಸ್ಟ್ ಮೆಥಡ್ ಫಾರ್ ದ ಪ್ರಿಪ್ರೇಷನ್ ಆಫ್ ಕ್ಲೋರೋಬೆನ್ಝೀನ್ ಆ್ಯಂಡ್ ಬ್ರೋಮೋಬೆನ್ಝೀನ್. ಸೊ ಹಾಗಾಗಿರೋದ್ರಿಂದ ವಾಟ್ ವಿಲ್ ಪ್ರಿಪೇರ್ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ಈಗ ಆಪ್ಷನ್ಸಲ್ಲಿ ಚೆಕ್ ಮಾಡಿದ್ರೆ ನಮಗಿರೋದು ದಟ್ ಈಸ್ ಕ್ಲೋರೋಬೆನ್ಝೀನ್ ಇದೆ. ನೆಕ್ಸ್ಟ್ ಲಾಸ್ಟ್ ಒನ್ ಅಂತ ಇರೋದು ದಟ್ಸ್ ಅ ವುಡ್ಸ್-ಫಿಟಿಗ್ ರಿಯಾಕ್ಷನ್. ವುಡ್ಸ್-ಫಿಟಿಗ್ ರಿಯಾಕ್ಷನ್ ಮೀನ್ಸ್ ವೆನ್ alkyl halides combines with aryl halides in presence of sodium with a dry ether which gives alkyl arenes. alkyl arenes ಬರುತ್ತೆ ನಮಗೆ. ಸೊ ಪ್ರಾಡಕ್ಟ್ ಏನು ಬರುತ್ತೆ ನಮಗೆ, alkyl arenes. ಸೊ alkyl arenesಗೆ ಜನರಲ್ ಫಾರ್ಮುಲಾ ಏನು ಬರುತ್ತೆ, C6H5R. ಸೊ ಫಿಂಕಲ್ಸ್ಟನ್ ರಿಯಾಕ್ಷನಲ್ಲಿ ಆಲ್ಕೈಲ್ ಅಯೋಡೈಡ್ಸ್ ಪ್ರಿಪೇರ್ ಮಾಡ್ತೀವಿ, ಸ್ವಾರ್ಟ್ಸ್ ರಿಯಾಕ್ಷನಲ್ಲಿ ಆಲ್ಕೈಲ್ ಫ್ಲೂರೈಡ್ಸನ್ನು ಪ್ರಿಪೇರ್ ಮಾಡ್ತೀವಿ, ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ಸಲ್ಲಿ ಯೂಶಲಿ ಕ್ಲೋರೋಬೆನ್ಝೀನ್ ಆರ್ ಬ್ರೋಮೋಬೆನ್ಝೀನ್ ರಿಯಾಕ್ಷನ್ ಪ್ರೊಡ್ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ನಮಗೆ ಕೊಟ್ಟಿರೋ ಆಪ್ಷನ್ಸಲ್ಲಿ ಕ್ಲೋರೋಬೆನ್ಝೀನ್ ಒಂದೇ ಇದೆ. ನೆಕ್ಸ್ಟ್ ವುಡ್ಸ್-ಫಿಟಿಗ್ ರಿಯಾಕ್ಷನಲ್ಲಿ ಯೂಶಲಿ ಆಲ್ಕೈಲ್ ಅರಿನ್ಸನ್ನು ಪ್ರಿಪ್ರೇಷನ್ ಮಾಡ್ತೀವಿ. ಸೊ ನಮಗೆ ಕೊಟ್ಟಿರೋ ಆಪ್ಷನ್ಸಲ್ಲಿ ಈಗ ಮ್ಯಾಚ್ ಆಗುವಂಥದ್ದು ಫಿಂಕಲ್ಸ್ಟನ್ ರಿಯಾಕ್ಷನ್ ಅಂದರೆ ಎ ಇಸ್ ಮ್ಯಾಚಿಂಗ್ ವಿತ್ ಆಲ್ಕೈಲ್ ಅಯೋಡೈಡ್ AS. ಸೊ AS ಅಂತ ಇರೋ ಒಂದೇ ಒಂದು ಆಪ್ಷನ್ ನಮಗೆ ದಟ್ ಈಸ್ ಅ ಡಿ. ಸೊ ಈಗ ಬೇರೆದನ್ನು ಕ್ರಾಸ್ ವೆರಿಫೈ ಮಾಡ್ಕೋಬೋದು ನಾವು ಬೇಕಾದ್ರೆ. ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ದಟ್ ಈಸ್ ಕ್ಲೋರೋಬೆನ್ಝೀನ್, ಸ್ವಾರ್ಟ್ಸ್ ರಿಯಾಕ್ಷನ್ which is alkyl fluoride, Woods-Fittig reaction that is alkyl arenes. So Q. So option A is correct. Next question number 25, which of the following is correctly matched? ಏನಪ್ಪ ರಿಯಾಕ್ಷನ್ ಇಲ್ಲಿ ಅಂತಂದರೆ ಎಲ್ಲಾನು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನೇ, ಬಟ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಬರುತ್ತೆ ನಮಗಿಲ್ಲಿ. ವೆನ್ ಆಲ್ಕೈಲ್ ಹ್ಯಾಲೈಡ್ಸ್ ಕಂಬೈನ್ಸ್ ವಿತ್ ಸಿಲ್ವರ್ cyanide. Next, alkyl halides treated with potassium cyanide.
ಎಲ್ಲನೂ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನೇ ಬರುತ್ತೆ ನಿಮಗೆ. ಮತ್ತು ಆಲ್ಕೈಲ್ ಹ್ಯಾಲೈಡ್ಸ್ ಕಂಬೈನ್ಸ್ ವಿತ್ ಪೊಟ್ಯಾಷಿಯಂ ನೈಟ್ರೇಟ್. ನೆಕ್ಸ್ಟ್ ಆಲ್ಕೈಲ್ ಹ್ಯಾಲೈಡ್ಸ್ ರಿಯಾಕ್ಟ್ ವಿತ್ ಸಿಲ್ವರ್ ನೈಟ್ರೈಟ್. ಓಕೆ, ಈಗ ಒಂದೊಂದು ರಿಯಾಕ್ಷನ್ ಚೆಕ್ ಮಾಡ್ಕೊಬರೋಣ ಏನಾಗುತ್ತೆ ಅಂತ. ಈಗ ಫಸ್ಟ್ ಒನ್, ವೆನ್ ಆಲ್ಕೈಲ್ ಹ್ಯಾಲೈಡ್ಸ್ ಕಂಬೈನ್ಸ್ ವಿತ್ ಸಿಲ್ವರ್ ನೈಟ್ರೇಟ್, ಆಕ್ಚುಲಿ ಸಿಲ್ವರ್ ಕಾರ್ಬನ್ ಬಾಂಡ್ ಏನಿದೆ ಇಟ್ಸ್ ಅ ಕೋವಲೆಂಟ್ ಬಾಂಡ್. ಕೋವಲೆಂಟ್ ಬಾಂಡ್ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ನಾವು ಡೈರೆಕ್ಟ್ ಆಗಿ ಅಯಾನಿಕ್ ರಿಯಾಕ್ಷನ್ ತರ SN2 ಮೆಕಾನಿಸಮ್ ಆಗೋದು ಸ್ವಲ್ಪ ಏನಾಗುತ್ತೆ ಅಂದರೆ ನೈಟ್ರೋಜನ್, ಇಲ್ಲಿ ಕಾರ್ಬನ್ ಬಂದು ಅಟ್ಯಾಚ್ ಆಗೋದಿಲ್ಲ, ನೈಟ್ರೋಜನ್ ಬಂದು ಅಟ್ಯಾಕ್ ಆಗಿ ಆಲ್ಕೈಲ್ ಗ್ರೂಪ್ ಅನ್ನ ಹ್ಯಾಲೋಜನ್ ಡಿಪಾರ್ಚರ್ ಆಗುತ್ತೆ. ಸೊ ಹೆನ್ಸ್ ನಮಗೆ ಇಲ್ಲಿ ಸೈನೈಡ್ ಬರೋದಿಲ್ಲ, ಐಸೋಸೈನೈಡ್ ಬರುತ್ತೆ. RNC ಆಲ್ಕೈಲ್ ಐಸೋಸೈನೈಡ್ ಕಾಂಪೌಂಡ್ ಬರುತ್ತೆ ನಮಗಿಲ್ಲಿ. ನೆಕ್ಸ್ಟ್ ಸೆಕೆಂಡ್ ಒನ್ ಅಲ್ಲಿ ಏನಾಗುತ್ತೆ, ಇಟ್ ಈಸ್ ಅಯಾನಿಕ್ ಆಗಿರೋದ್ರಿಂದ ಸೊ ನಮಗೆ ಡೈರೆಕ್ಟ್ ಆಗಿ ಏನಾಗುತ್ತೆ ಅಂದರೆ ಸೈನೈಡು ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿ ಅಗೈನ್ ಹ್ಯಾಲೋಜನ್ ಡಿಪಾರ್ಚರ್ ಆಗುತ್ತೆ. ಬಟ್ ಇಲ್ಲಿ ನಮಗೆ ಸೈನೈಡ್ ಪ್ರೊಡ್ಯೂಸ್ ಆಗುತ್ತೆ, ಆಲ್ಕೈಲ್ ಸೈನೈಡ್ಸ್. ನೆಕ್ಸ್ಟ್ ಥರ್ಡ್ ಒನ್ ಬರೋಣ, ಪೊಟ್ಯಾಷಿಯಂ ನೈಟ್ರೇಟ್ ಅಲ್ಲಿ ಎಕ್ಸಾಕ್ಟ್ಲಿ ನಾವೇನು ಪ್ರೀವಿಯಸ್ ನಾವು ಡಿಸ್ಕಷನ್ ಮಾಡಿದೀವಿ ಅದಕ್ಕೆ ರಿವರ್ಸ್ ಬರುತ್ತೆ. ಅಂದರೆ ಆಲ್ಕೈಲ್ ಹ್ಯಾಲೈಡ್ಸ್ ಕಂಬೈನ್ಸ್ ವಿತ್ ಪೊಟ್ಯಾಷಿಯಂ ನೈಟ್ರೇಟ್ ವಿಚ್ ಗಿವ್ಸ್ ಓ ನೈಟ್ರೈಟೋ ಕಾಂಪೌಂಡ್. ಓ ನೈಟ್ರೈಟೋ ಕಾಂಪೌಂಡ್ ಬರುತ್ತೆ ನಮಗೆ. ವೆನ್ ಆಲ್ಕೈಲ್ ಹ್ಯಾಲೈಡ್ಸ್ ರಿಯಾಕ್ಟ್ ವಿತ್ ಸಿಲ್ವರ್ ನೈಟ್ರೈಟ್ then which produces nitrito compound will be obtained. ಅಂತಂದ್ರೆ ನೈಟ್ರೋಜನ್ ವಿಲ್ ಬಿ ಡೈರೆಕ್ಟ್ಲಿ ಬಾಂಡೆಡ್ ಟು ಆಲ್ಕೈಲ್ ಗ್ರೂಪ್. ಸೊ ನಮಗೆ ಇದು ಪ್ರಾಡಕ್ಟ್ಸ್ ಬರುವಂಥದ್ದು. ಸೊ ಹಾಗಾದರೆ ನಮಗೆ ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಅಂತಂದರೆ ಲಿಸ್ಟ್ 1 ಮತ್ತು ಲಿಸ್ಟ್ 2 ನಲ್ಲಿ ಫಸ್ಟ್ ಒನ್ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ ಆ್ಯಂಡ್ ಸೆಕೆಂಡ್ ಒನ್ ಆಲ್ಸೋ ಇಟ್ ಈಸ್ ಮ್ಯಾಚಿಂಗ್. ಸೊ ಯಾವ್ದು ಮ್ಯಾಚ್ ಆಗ್ತಿಲ್ಲ ಅಂತಂದರೆ ಥರ್ಡ್ ಒನ್ ಮ್ಯಾಚ್ ಆಗ್ತಾ ಇಲ್ಲ ಮತ್ತು ಫೋರ್ತ್ ಒನ್ ಎಕ್ಸಾಕ್ಟ್ಲಿ ರಿವರ್ಸ್ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿರೋದ್ರಿಂದ ವಿಚ್ ಒನ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್, ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್, ಆಪ್ಷನ್ ಎ ಇಸ್ ಕರೆಕ್ಟ್. Next question number 26. Which of the following halide undergoes hydrolysis on warming with water aqueous sodium hydroxide? So ನಿಮಗಿದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಲ್ಲಿ ಬರುತ್ತೆ. ಯೂಶಲಿ ವಿ ನೋ ದಟ್ haloarines are less reactive towards nucleophilic substitution reaction. Reasons ಗೊತ್ತಿದೆ, because of resonance effect, the carbon halogen is a partial double bond and bond length will be shorter than the haloalkanes because of the resonance effect. Again it is because of the instability of the phenyl cation. So for all these reasons actually haloarines do not undergo nucleophilic substitution reaction. So then we can increase the reactivity by adding electron withdrawing groups at ortho and para position. ಸೊ ಇದು ರಿಯಾಕ್ಟಿವಿಟಿನ ಇನ್ಕ್ರೀಸ್ ಮಾಡೋಕ್ಕೆ ನಾವು ಆರ್ಥೋ ಮತ್ತು ಪ್ಯಾರಾ ಪೊಸಿಷನಲ್ಲಿ ನೈಟ್ರೋ ಗ್ರೂಪ್ಸನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದ್ರೆ ಏನಾಗುತ್ತೆ, ನಮಗೆ ರಿಯಾಕ್ಟಿವಿಟಿ ಜಾಸ್ತಿ ಆಗುತ್ತೆ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಹಾಗಾದರೆ ನಾವು ಈ ರಿಯಾಕ್ಷನ್ಸ್ನೆಲ್ಲ ಚೆಕ್ ಮಾಡಿದ್ರೆ ನಾವು ಬಿಗಿನಿಂಗಿಂದ ಆ್ಯಕ್ಚುಲಿ ಹ್ಯಾಲೋಅರಿನ್ ಡೌಸ್ ಪ್ರೊಸೆಸ್ ಅಂತಲೂ ಕರಿತೀವಿ ಫಸ್ಟ್ ಮೆಥಡನ್ನು, ಪ್ರಿಪ್ರೇಷನ್ ಆಫ್ ದ ಫಿನಾಲ್ ಫ್ರಮ್ ದ ಕ್ಲೋರೋಬೆನ್ಝೀನ್. ಸೊ ಕ್ಲೋರೋಬೆನ್ಝೀನ್ reacts with first sodium hydroxide at temperature 623 Kelvin with 300 atm pressure. So second, that's understood, it's acidification which gives phenol. ಹಾಗೆ ಈಗ ನಾವೇನು ಮಾಡೋಣ, ಒಂದು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪನ್ನು ಇನ್ಕ್ರೀಸ್ ಮಾಡೋಣ. ನೋಡ್ಬೋದು ನೀವು ಟೆಂಪ್ರೇಚರ್, ಪ್ರೆಷರ್ ಕಂಡೀಷನ್, ಎಕ್ಸ್ಟ್ರೀಮ್ ಹೈ ಟೆಂಪ್ರೇಚರ್ ಮತ್ತು ಪ್ರೆಷರ್ ಕಂಡೀಷನ್ಸ್ನ ಯೂಸ್ ಮಾಡಿದ್ದೀವಿ ನಾವು. ಸೊ ಇಟ್ಸ್ ಎಕ್ಸ್ಟ್ರೀಮ್ಲಿ ಲೋ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಈಗ ಏನು ಮಾಡೋಣ ಅಂತಂದರೆ ಒಂದು ನೈಟ್ರೋ ಗ್ರೂಪನ್ನು ಪ್ಯಾರಾ ಪೊಸಿಷನಲ್ಲಿ ಇನ್ಕ್ರೀಸ್ ಮಾಡೋಣ. ಆಗ ಏನಾಗುತ್ತೆ ಚೆಕ್ ಮಾಡಿ. ಎಗೇನ್ ಇಟ್ ಈಸ್ ಸೋಡಿಯಂ ಹೈಡ್ರಾಕ್ಸೈಡ್, ಅಗೇನ್ ಟೆಂಪ್ರೇಚರ್ ಇಸ್ 443 ಕೆಲ್ವಿನ್. ಪ್ರೀವಿಯಸ್ ನೋಡ್ಬೋದು ನೀವು 623 ಕೆಲ್ವಿನ್ ಇತ್ತು, ಈಗ ಜಸ್ಟ್ 443 ಕೆಲ್ವಿನ್ ಇಸ್ ಎನಫ್ ಅಂತಂದರೆ ದಟ್ ಇಂಡಿಕೇಶನ್ ಏನಪ್ಪ ಅಂತಂದರೆ ರಿಯಾಕ್ಟಿವಿಟಿ ಇನ್ಕ್ರೀಸ್ ಆಗಿದೆ. ಲೆಸ್ ಟೆಂಪ್ರೇಚರ್ ರಿಕ್ವೈರ್ಮೆಂಟ್ ಮೀನ್ಸ್ ರಿಯಾಕ್ಟಿವಿಟಿ ಇಸ್ ಇನ್ಕ್ರೀಸ್ಡ್ ಅಂತ. ಸೊ ಆಗ ಏನಾಗುತ್ತೆ, ನಮಗೆ Cl is replaced by ಕ್ಲೋರಿನ್ is replaced by OH ಆಗಿ ಅಟ್ಯಾಚ್ ಆಗುತ್ತೆ. ಸೊ ನಮಗೆ ಈಗ ನೋಡ್ಬೋದು ಸ್ವಲ್ಪ ರಿಯಾಕ್ಟಿವಿಟಿ ಜಾಸ್ತಿ ಆಯಿತು. ಅದೇ ಥರ ಇನ್ನೊಂದು ಏನು ಮಾಡೋಣ ಅಂದರೆ ಇನ್ನೊಂದು ನೈಟ್ರೋ ಗ್ರೂಪನ್ನು ಆರ್ಥೋ ಪೊಸಿಷನಲ್ಲಿ ಇನ್ಕ್ರೀಸ್ ಮಾಡೋಣ. ಆಗ ಏನಾಗುತ್ತೆ ಅಂತಂದರೆ ಸೊ ಅಗೇನ್ ಟೆಂಪ್ರೇಚರ್ ಕಂಡೀಷನ್ ರಿಕ್ವೈರ್ಮೆಂಟ್ ನೋಡೋಣ ಆಗ. ಸೊ ಫಸ್ಟ್ ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಈಗ ಟೆಂಪ್ರೇಚರ್ ಬಂದರೆ ನಮಗಿಲ್ಲಿ ಜಸ್ಟ್ ವಿ ರಿಕ್ವೈರ್ಡ್ 368 ಕೆಲ್ವಿನ್ ಅಂತಂದರೆ ನಿಮ್ಗೆ ಹೇಳ್ಬೋದು, ನೋಡಿ ಚೆಕ್ ಮಾಡ್ಬೋದು ಈಗ. ಸೊ ಟೆಂಪ್ರೇಚರ್ ರಿಕ್ವೈರ್ಮೆಂಟ್ ಇನ್ನೂ ಕಡಿಮೆ ಆಯಿತು ಬಿಗಿನಿಂಗಿಂತ. ಅವಾಗ ಏನಂತ ಅನ್ಸಂದ್ರೆ ದಟ್ಸ್ ರಿಯಾಕ್ಟಿವಿಟಿ ಜಾಸ್ತಿ ಆಗಿದೆ ಅಂತ. ಸೊ ನಾವು ದಟ್ ಕ್ಲೋರಿನ್ ವಿಲ್ ಬಿ ರೀಪ್ಲೇಸ್ಡ್ ಬೈ OH.
chlorine is replaced by OH. ಈಗ ನಾವೇನು ಮಾಡೋಣ, ಇನ್ನೊಂದು ಆರ್ಥೋ ಪೊಸಿಷನ್ ಇದೆ, ಅಲ್ಲೂ ನಾವೇನು ಮಾಡೋಣ, ಜಸ್ಟ್ ರೀಪ್ಲೇಸ್ ಮಾಡಿ ನೈಟ್ರೋ ಗ್ರೂಪನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಹೈಡ್ರೋಜನನ್ನು ರೀಪ್ಲೇಸ್ ಮಾಡಿ ನೈಟ್ರೋ ಗ್ರೂಪನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ನೌ ಯು ಕ್ಯಾನ್ ಚೆಕ್ ಇಟ್ ಔಟ್ ದ ರಿಯಾಕ್ಟಿವಿಟಿ ಆಫ್ ದಿಸ್ ಕಾಂಪೌಂಡ್. ಈಗ ಟೆಂಪ್ರೇಚರ್ ರಿಕ್ವೈರ್ಮೆಂಟ್, ಜಸ್ಟ್ ವಾರ್ಮ್ ವಾಟರ್ ಇಸ್ ಎನಫ್ ಅಂತಂದರೆ ಲೋ ಟೆಂಪ್ರೇಚರಲ್ಲೇ ನಮಗೆ ಜಸ್ಟ್ ವಾಟರ್ ಜೊತೆ ಏನಾಗುತ್ತೆ ಅಂತಂದರೆ ಕ್ಲೋರಿನ್ ಈಸ್ ರೀಪ್ಲೇಸ್ಡ್ ಬೈ ಹೈಡ್ರಾಕ್ಸಿಲ್ ಗ್ರೂಪ್. ಕ್ಲೋರಿನ್ ಈಸ್ ರೀಪ್ಲೇಸ್ಡ್ ಬೈ ಹೈಡ್ರಾಕ್ಸಿಲ್ ಗ್ರೂಪ್. ಸೊ ಇದು ಇಂಡಿಕೇಶನ್ ತೋರಿಸುತ್ತೆ ನಮಗೆ ಇಲ್ಲಿ, ಇಟ್ಸ್ ಎಕ್ಸ್ಟ್ರೀಮ್ಲಿ ಮೋರ್ ರಿಯಾಕ್ಟಿವ್ ಕಂಪೇರ್ ಟು ದ ಆಲ್ ದ ಪ್ರೀವಿಯಸ್ ಕೇಸ್. ಹೋಗ್ತಾ ಹೋಗ್ತಾ ಆಸ್ ವಿ ರೀಪ್ಲೇಸ್ ದ ಹೈಡ್ರೋಜನ್ ಬೈ ದ NO2 ಗ್ರೂಪ್ ಅಟ್ ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್ ನೀವು ಚೆಕ್ ಮಾಡ್ತಾ ಹೋಗ್ಬೋದು. ಅದರ ರಿಯಾಕ್ಟಿವಿಟಿ ಜಾಸ್ತಿ, ಅಂದರೆ ಟೆಂಪ್ರೇಚರ್ ರಿಕ್ವೈರ್ಮೆಂಟ್ ಕಡಿಮೆ ಆಗ್ತಾ ಹೋಯಿತು ಅಂತಂದರೆ ಸ್ವಲ್ಪ ಟೆಂಪ್ರೇಚರ್ ಕೊಟ್ಟರು ಸಾಕು ನಮಗೆ ರಿಯಾಕ್ಷನ್ ಆಗ್ತಾ ಇದೆ ಅಂತಂದರೆ ರಿಯಾಕ್ಟಿವಿಟಿ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ಅಂತಂದರೆ ನಮಗೆ ಈ 4 ಕಾಂಪೌಂಡ್ಸ್ 4 ರಿಯಾಕ್ಷನ್ಸಲ್ಲಿ ವಿಚ್ ಒನ್ ಇಸ್ ಅ ಮೋರ್ ರಿಯಾಕ್ಟಿವ್ ಒನ್, ದಟ್ಸ್ ಅ ಫೋರ್ತ್ ಒನ್. ಸೊ ವಾರ್ಮ್ ವಾಟರ್ ಈಸ್ ಎನಫ್ ಟು ಡೂ ದ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಫಾರ್ ದಿಸ್ ಕಾಂಪೌಂಡ್. ಸೊ ಹಾಗಾಗಿರೋದ್ರಿಂದ which among the following undergoes hydrolysis on warming with water is option D is correct. Next question number 27. Identify B in the following equation. ಈಗ ಆರೈಲ್ ಹ್ಯಾಲೈಡ್ಸ್ ಇದೆ ನಮಗಿಲ್ಲಿ. ಆರೈಲ್ ಹ್ಯಾಲೈಡ್ಸ್ ರಿಯಾಕ್ಟ್ ವಿತ್ ಮೆಗ್ನೀಷಿಯಮ್. ನಾನು ಹೇಳಿದ್ದೀನಿ ಆರೈಲ್ ಅಥವಾ ಆಲ್ಕೈಲ್ ಹ್ಯಾಲೈಡ್ಸ್ ಮೆಗ್ನೀಷಿಯಮ್ ಇದೆ ಅಂತಂದರೆ ಇಮಿಡಿಯೇಟ್ ಆಗಿ ನಮ್ಮ ಮೈಂಡಿಗೆ ಏನು ಬರಬೇಕು, ದಟ್ ಈಸ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಜ್ಞಾಪಕ ಬರಬೇಕು. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ ರಿಯಾಕ್ಟ್ಸ್ ವಿತ್ 1 mole ಆಫ್ ಮೆಗ್ನೀಷಿಯಮ್. ಆಲ್ಕೈಲ್ ಹ್ಯಾಲೈಡ್ಸ್ ಆರ್ ಅರೈಲ್ ಹ್ಯಾಲೈಡ್ಸ್ ರಿಯಾಕ್ಟ್ ವಿತ್ ಮೆಗ್ನೀಷಿಯಮ್ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ನಮಗೇನು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ, ಸೊ ದಟ್ಸ್ ಎ ಗ್ರಿಗ್ನಾರ್ಡ್ ರಿಯೇಜೆಂಟ್ ಫಾರ್ಮೇಷನ್ ಆಗುತ್ತೆ. ಬಟ್ ಇಲ್ಲಿ ಏನಪ್ಪ ಕ್ವಶನ್ ಅಂತಂದರೆ, ಇಲ್ಲಿ 2 ಹ್ಯಾಲೋಜನ್ ಇದೆ, ಒಂದು ಅಯೋಡಿನು ಇದೆ ಮತ್ತು ಬ್ರೋಮಿನ್ ಇದೆ. ಮತ್ತು ಎಲ್ಲಿ ನಾವು ಮೆಗ್ನೀಷಿಯಮನ್ನು ಅಟ್ಯಾಚ್ ಮಾಡಬೇಕು ಅಂತಂದರೆ ನಮಗೆ ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ, ವಿಚ್ ಇಸ್ ಅ ಬೆಟರ್ ಲಿವಿಂಗ್ ಗ್ರೂಪ್. ಅಯೋಡಿನ್ ಇಸ್ ಅ ಬೆಟರ್ ಲಿವಿಂಗ್ ಗ್ರೂಪ್ ದ್ಯಾನ್ ಬ್ರೋಮಿನ್, ದ್ಯಾನ್ ಕ್ಲೋರಿನ್, ದ್ಯಾನ್ ಅಯೋಡಿನ್. ಸೊ ನಮಗೆ ಅಲ್ಲಿ ಸಬ್ಸ್ಟಿಟ್ಯೂಷನ್ ತುಂಬ ಈಸಿ ಆಗುತ್ತೆ. ಸೊ ಹಾಗಾಗಿರೋದ್ರಿಂದ ಅಲ್ಲಿ ನಾವೇನು ಮಾಡ್ತೀವಿ, ಅಯೋಡಿನ್ ಪ್ಲೇಸಲ್ಲಿ ನಾವೇನು ಮಾಡ್ತೀವಿ, ಮೆಗ್ನೀಷಿಯಮನ್ನು ಇನ್ಸರ್ಷನ್ ಮಾಡ್ತೀವಿ. ಮೆಗ್ನೀಷಿಯಮ್ ಇನ್ಸರ್ಷನ್ ಮಾಡಿದಾಗ ನೋಡಿ ಈಗ ನಮಗೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಫಾರ್ಮೇಷನ್ ಆಯಿತು. ಬ್ರೋಮಿನ್ ಮತ್ತು ಕಾರ್ಬನ್, ಅಯೋಡಿನ್ ಕಾರ್ಬನ್ ಬ್ರೋಮಿನ್ ಬಾಂಡ್ ಕಂಪೇರ್ ಮಾಡಿದಾಗ ನಮಗೆ ಕಾರ್ಬನ್ ಅಯೋಡಿನ್ ಬಾಂಡ್ ಇಸ್ ಅ ವೀಕರ್ ಬಾಂಡ್. ಸೊ ಹಾಗಾಗಿರೋದ್ರಿಂದ ಆ ಪ್ಲೇಸಲ್ಲಿ ನಾವು ಮೆಗ್ನೀಷಿಯಮನ್ನು ಇನ್ಸರ್ಷನ್ ಮಾಡ್ತೀವಿ. ಸೊ ವಿ ಗಾಟ್ ದ ಗ್ರಿಗ್ನಾರ್ಡ್ ರಿಯೇಜೆಂಟ್. ಅಗೇನ್ ದ ಗ್ರಿಗ್ನಾರ್ಡ್ ರಿಯೇಜೆಂಟ್ ರಿಯಾಕ್ಟ್ಸ್ ವಿತ್ ಹೆವಿ ವಾಟರ್. ಸೇಮ್ ಟೈಪ್ ಆಫ್ ರಿಯಾಕ್ಷನ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ವೆನ್ RMgX ಗ್ರಿಗ್ನಾರ್ಡ್ ರಿಯೇಜೆಂಟ್ reacts with heavy water, what is the product is obtained? Alkane, means RD. ಸೊ H ಪ್ಲೇಸಲ್ಲಿ ನಮಗೆ ವಾಟರ್ ತೊಗೊಂಡಿದ್ದರೆ ನಮಗೆ RH ಅಂತ ಬರ್ತಿತ್ತು ಆಲ್ಕೇನ್. ಇಲ್ಲಿ ಹೈಡ್ರೋಜನ್ ಪ್ಲೇಸಲ್ಲಿ ನಮಗೆ ಡ್ಯೂಟೀರಿಯಮ್ ಅನ್ನ, ಇಟ್ಸ್ ಅ ಐಸೋಟೋಪ್ ಆಫ್ ಹೈಡ್ರೋಜನ್. ಸೊ ನಮಗೆ ಆಲ್ಕೇನ್ ಬರುತ್ತೆ. ಬಟ್ ಇನ್ ಪ್ಲೇಸ್ ಆಫ್ ಹೈಡ್ರೋಜನ್ ವಿ ವಿಲ್ ಹ್ಯಾವ್ ಡ್ಯೂಟೀರಿಯಮ್. ಸೊ ಅಂತಂದರೆ ನಾವೇನು ಮಾಡಬೇಕು, ಜಸ್ಟ್ ಆ ಮೆಗ್ನೀಷಿಯಮನ್ನು ರೀಪ್ಲೇಸ್ ಮಾಡಿ ಅಲ್ಲಿ ಒಂದು ಡ್ಯೂಟೀರಿಯಮನ್ನು ಇನ್ಸರ್ಷನ್ ಮಾಡಬೇಕು. ಸೊ ಅಗೇನಾಗುತ್ತೆ ನಮಗೆ ಪ್ರಾಡಕ್ಟು ಡಿ ಬ್ರೋಮಿನ್. ಸೊ ಸೈಡ್ ಪ್ರಾಡಕ್ಟು ನಮಗೆ ಒಬ್ವಿಯಸ್ಲಿ ಅದು ಬಂದೇ ಬರುತ್ತೆ. ಮೆಗ್ನೀಷಿಯಮ್ ಅಲ್ಲಿ H ಪ್ಲಸ್ ಡ್ಯೂಟೀರಿಯಮ್ ನಾವು ಇಲ್ಲಿ ಆಡ್ ಮಾಡಿದ್ದೀವಿ ಅಂತಂದರೆ ಹೈಡ್ರಾಕ್ಸಿ OD ಅಯೋಡಿನ್. ಸೊ ನಮಗೆ ಇದು ಸೈಡ್ ಪ್ರಾಡಕ್ಟ್ ಇದೆ, ನಮಗೇನಾದರೂ ನೆಸೆಸಿಟಿ ಇಲ್ಲ. ನಮಗೆ ಮೇಜರ್ ಪ್ರಾಡಕ್ಟ್ ಯಾವುದಪ್ಪ ಬಂದಿರೋದು ಅಂತಂದರೆ ದಿಸ್ ಇಸ್ ಅ ಒನ್. ಸೊ ವಿಚ್ ಇಸ್ ದ ರೈಟ್ ಒನ್? ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 28. Aryl halides are less reactive towards nucleophilic substitution reaction as compared to alkyl halides due to. ಆಗಲೇ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೆ ನಿಮಗೆ ಡೌಸ್ ಪ್ರೋಸೆಸ್ ಅಂತ, ಪ್ರೀವಿಯಸ್ ಒನ್. ಜಸ್ಟ್ ಕ್ಲೋರಿನನ್ನು ರೀಪ್ಲೇಸ್ ಮಾಡಿ OH ಗ್ರೂಪನ್ನು ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ನಾವು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸನ್ನು ಆರ್ಥೋ ಮತ್ತು ಪ್ಯಾರಾ ಪೊಸಿಷನಲ್ಲಿ ಇನ್ಕ್ರೀಸ್ ಮಾಡಿದ್ವಿ. ಫಸ್ಟ್ ಆಫ್ ಆಲ್, ವೈ ಹ್ಯಾಲೋ ಅರಿನ್ಸ್ ಆರ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಕಂಪೇರ್ ಟು ಆಲ್ಕೈಲ್ ಹ್ಯಾಲೈಡ್ಸ್. ಆಲ್ಕೈಲ್ ಹ್ಯಾಲೈಡ್ಸ್ ಅಂತಂದರೆ ಫಾಸ್ಟಾಗಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಿಬಿಡುತ್ತೆ. ಬಟ್ ಅದೇ ಥರನೇ ಆರೈಲ್ ಹ್ಯಾಲೈಡ್ಸ್ ಆಗೋದಿಲ್ಲ. ಯಾಕೆ ಅಂತಂದರೆ ದೇರ್ ಆರ್ ಮಲ್ಟಿಪಲ್ ರೀಸನ್ಸ್. ನೀವು ಚೆಕ್ ಮಾಡ್ತಾ ಹೋಗ್ತಾ ಇದ್ರೆ ಒಂದೊಂದೇ ರೀಸನನ್ನು. ಫಸ್ಟ್ ಒನ್ ಈಸ್ ಆಕ್ಚುಲಿ ಇಟ್ ಫಾರ್ಮ್ಸ್ ಲೆಸ್ ಸ್ಟೇಬಲ್ ಫಿನೈಲ್ ಕ್ಯಾಟಯಾನ್. ನಾವು ಕಾರ್ಬನ್ ಹ್ಯಾಲೋಜನ್ ಬಾಂಡನ್ನು ಬ್ರೇಕ್ ಮಾಡಿದ್ರೆ ಹ್ಯಾಲೋ ಅರಿನ್ಸಲ್ಲಿ ನಮಗೇನು ಬರುತ್ತೆ, ಫಿನೈಲ್ ಕ್ಯಾಟಯಾನ್ ಬರುತ್ತೆ. ಸೊ ಬೆನ್ಝೀನ್ ವಿತ್ ಕ್ಯಾಟಯಾನ್. ಸೊ ಬೆನ್ಝೀನ್ ವಿತ್ ಕ್ಯಾಟಯಾನ್ ಈಸ್ ಎಕ್ಸ್ಟ್ರೀಮ್ಲಿ ಅನ್ಸ್ಟೇಬಲ್. So phenyl cation is highly unstable phenyl cation. So that's the first reason. Second reason ಏನಪ್ಪಾ ಅಂತಂದ್ರೆ the bond between carbon halogen is very short compared to, shorter ಅಂತಂದ್ರೆ strong bond ಬರುತ್ತೆ. It's a shorter bond between carbon halogen bond. Short bond, strong ಆಗುತ್ತೆ ಬಾಂಡು. ಸೊ ಸ್ಟ್ರಾಂಗ್ ಇದ್ರೆ ವಿ ನೋ ದಟ್ ಸಬ್ಸ್ಟಿಟ್ಯೂಷನ್ ತುಂಬ ಕಷ್ಟ.
ಅಂದರೆ ಸ್ಟ್ರಾಂಗ್ ಬಾಂಡ್ ಇದ್ರೆ ಏನಾಗುತ್ತೆ ಅಂದರೆ ಅದನ್ನು ಬ್ರೇಕ್ ಮಾಡೋದಕ್ಕೆ ತುಂಬ ಎನರ್ಜಿ ಬೇಕಾಗುತ್ತೆ, ಅಂದರೆ ಡಿಫಿಕಲ್ಟ್ ಟು ಡೂ ದ ಸಬ್ಸ್ಟಿಟ್ಯೂಷನ್ ಅಂತ ಮೀನಿಂಗ್. ನೆಕ್ಸ್ಟ್ ಇನ್ನೊಂದು ರೀಸನ್ ಏನಪ್ಪ ಅಂತಂದರೆ ರೆಸೊನೆನ್ಸ್ ಎಫೆಕ್ಟ್. ಅಗೇನ್ ವೈಟ್ ಈಸ್ ಶಾರ್ಟರ್ ಬಾಂಡ್ ಬಿಕಾಸ್ ಆಫ್ ದ ರೆಸೊನೆನ್ಸ್ ಎಫೆಕ್ಟ್. ರೆಸೊನೆನ್ಸ್ ಎಫೆಕ್ಟ್ ಇಂದ ಏನಾಗುತ್ತೆ, ಇಟ್ ಫಾರ್ಮ್ಸ್ ಕಾರ್ಬನ್ ಹ್ಯಾಲೋಜನ್ ಬಾಂಡ್ ಏನಾಗುತ್ತೆ, ಪಾರ್ಷಿಯಲ್ ಡಬಲ್ ಬಾಂಡ್ ಆಗುತ್ತೆ. ಸೊ ಪಾರ್ಷಿಯಲ್ ಡಬಲ್ ಬಾಂಡ್ ಅಂತಂದರೆ ದಟ್ಸ್ ದ ಬಾಂಡ್ ಆರ್ಡರ್ ಇನ್ಕ್ರೀಸ್ ಆಗುತ್ತೆ, ಬಾಂಡ್ ಲೆಂತ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿರೋದ್ರಿಂದ ಸೊ ದಟ್ಸ್ ವೆರಿ ಡಿಫಿಕಲ್ಟ್ ಟು ಬ್ರೇಕ್ ದ ಬಾಂಡ್ ಇನ್ ಆರೈಲ್ ಹ್ಯಾಲೈಟ್ಸ್ ಅಲ್ಲಿ. ಅದೇ ಹ್ಯಾಲೋ ಆಲ್ಕೇನ್ಸ್ಗೆ ಬಂದರೆ ಕಾರ್ಬನ್ ಹ್ಯಾಲೋಜನ್ ಬಾಂಡು ಸಿಂಗಲ್ ಬಾಂಡ್ ಈಸಿಯಾಗಿ ಬ್ರೇಕ್ ಮಾಡ್ಬೋದು ನಾವು. ಬಟ್ ಹ್ಯಾಲೋ ಆರೆನ್ಸಲ್ಲಿ ಆ ಥರ ಆಗಲ್ಲ, ಅದು ಸಿಂಗಲ್ ಬಾಂಡ್ ಅಲ್ಲ, ಪಾರ್ಷಿಯಲ್ ಡಬಲ್ ಬಾಂಡ್ ಆಗಿರೋದ್ರಿಂದ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಬ್ರೇಕ್. ಅನದರ್ ರೀಸನ್ ಇಸ್ ಬಿಕಾಸ್ ಆಫ್ ದ ಇನ್ಕ್ರೀಸ್ ಇನ್ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್. ಈಗ ಕಾರ್ಬನ್ ಹ್ಯಾಲೋಜನ್ ಏನು ಅಟ್ಯಾಚ್ ಆಗಿರುತ್ತೆ, ದಟ್ ಈಸ್ ಫಾರ್ ಹ್ಯಾಲೋಜನ್ ಇಸ್ ಅಟ್ಯಾಚ್ ಟು sp2 hybridized carbon. sp2 hybridized carbon. So that is halogen is attached to sp2 hybridized carbon. ಹಾಗಾಗಿರೋದ್ರಿಂದ ವಿ ನೋ ದಟ್ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ sp2 ಅನಲ್ಲಿ. ವಾಟ್ಸ್ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ಇನ್ sp2? ದಟ್ಸ್ ಅಪ್ರಾಕ್ಸಿಮೇಟ್ಲಿ ಕನ್ಸಿಡರ್ ಮಾಡಿದ್ರೆ ನಮಗೆ 33.3% ಬರುತ್ತೆ. ಅದೇ ನಮಗೆ ಸಿಂಗಲ್ ಬಾಂಡೆಡ್ ಕಾರ್ಬನ್, ಸಿಂಗಲ್ ಬಾಂಡೆಡ್ ಅಂದರೆ sp3 ಆಲ್ಕೆನ್ಸ್ ಅಲ್ಲಿ ನಮಗೆ sp3 ಬರೋದ್ರಿಂದ ಸೊ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ 25% ಇರುತ್ತೆ. ಸೊ 25% ಇರೋದ್ರಿಂದ ಏನಾಗುತ್ತೆ, ನಮಗೆ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ಕಡಿಮೆ, ಬಟ್ sp2 ನಲ್ಲಿ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ಜಾಸ್ತಿ. ಎಸ್ ಕ್ಯಾರೆಕ್ಟರ್ ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆಗುತ್ತೆ. ಎಲೆಕ್ಟ್ರೋನೆಗೆಟಿವಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್. ಅಂತಂದರೆ ಹ್ಯಾಲೋಜನ್ ಅನ್ನು ಟೈಟ್ ಆಗಿ ಹೋಲ್ಡ್ ಮಾಡುತ್ತೆ. ಎಲ್ಲಿ ಹ್ಯಾಲೋ ಅರಿನ್ಸ್ ಅಲ್ಲಿ ಹ್ಯಾಲೋಜನ್ ಅನ್ನು ಕಾರ್ಬನ್ ಟೈಟ್ ಆಗಿ ಹೋಲ್ಡ್ ಮಾಡೋದ್ರಿಂದ ನಮಗೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ತುಂಬಾ ಕಷ್ಟ ಆಗುತ್ತೆ. ಸೊ ಡ್ಯೂ ಟು ಆಲ್ ದೀಸ್ ರೀಸನ್ಸ್ ಹ್ಯಾಲೋ ಅರಿನ್ಸ್ aryl halides are less reactive towards nucleophilic substitution reaction compared to alkyl halides. ಸೊ ಇಷ್ಟು ರೀಸನ್ಸ್ ನಮಗೆ. ಈಗ ಚೆಕ್ ಮಾಡ್ತಾ ಬರೋಣ. ಆಪ್ಷನ್ ಎ, ದ ಫಾರ್ಮೇಷನ್ ಆಫ್ ಲೆಸ್ ಸ್ಟೇಬಲ್ ಕಾರ್ಬನ್ ಅಯಾನ್. ಸೊ ದಟ್ ಈಸ್ ಅ ರಾಂಗ್ ಒನ್. ವೈ? ಬಿಕಾಸ್ ಕಾರ್ಬನ್ ಆನಯನ್ ಎಲ್ಲ ಫಾರ್ಮೇಷನ್ ಆಗೋದಲ್ಲಿ ಕಾರ್ಬೋ ಕ್ಯಾಟಯನ್ ಫಾರ್ಮೇಷನ್ ಆಗೋದು. ಸೊ ನೆಕ್ಸ್ಟ್ ಆಪ್ಷನ್ ಬಿ ಬರೋಣ. ಲಾಂಗರ್ ಕಾರ್ಬನ್ ಹ್ಯಾಲೋಜನ್ ಬಾಂಡ್. ಇಟ್ಸ್ ನಾಟ್ ಲಾಂಗರ್ ಕಾರ್ಬನ್ ಹ್ಯಾಲೋಜನ್ ಬಾಂಡ್, ದಿಸ್ ಈಸ್ ಶಾರ್ಟರ್ ಕಾರ್ಬನ್ ಹ್ಯಾಲೋಜನ್ ಬಾಂಡ್. ನೆಕ್ಸ್ಟ್ ಆಪ್ಷನ್ ಸಿ ಬರೋಣ. ಇಟ್ಸ್ ಇಂಡಕ್ಟಿವ್ ಎಫೆಕ್ಟ್, ನಾಟ್ ಇಂಡಕ್ಟಿವ್ ಎಫೆಕ್ಟ್ ಬರೋದಿಲ್ಲ, ಇಲ್ಲಿ ನಮಗೆ ಬರೋದು ರೆಸೊನೆನ್ಸ್ ಎಫೆಕ್ಟ್. ನೆಕ್ಸ್ಟ್ ಆಪ್ಷನ್ ಡಿ ಬರೋಣ. sp2 hybridized carbon attached to the halogen. That is a correct one. Option D is correct. Next question number 29. Trichloroacetaldehyde reacts with chlorobenzene in presence of sulfuric acid produces. So ಇದು ಮೆಥಡ್ ಆಫ್ ಪ್ರಿಪರೇಷನ್ ಆಫ್ DDT ಆಕ್ಚುಲಿ. ಟ್ರೈಕ್ಲೋರೋಅಸಿಟಾಲ್ಡಿಹೈಡ್ ಆಲ್ಸೋ ನೋನ್ ಎಸ್ ಕ್ಲೋರಾಲ್ ಅಂತಾನು ಕರಿತೀವಿ ಇದನ್ನ. ಟ್ರೈಕ್ಲೋರೋಅಸಿಟಾಲ್ಡಿಹೈಡ್ ಆಲ್ಸೋ ನೋನ್ ಎಸ್ ಕ್ಲೋರಾಲ್. ಸೊ ದಟ್ ರಿಯಾಕ್ಟ್ಸ್ ವಿತ್ chlorobenzene, 2 moles of chlorobenzene, which produces in presence of sulfuric acid, which produces DDT. DDT preparation ಆಗುತ್ತೆ. ಸೊ ನಮಗೆ ಇಲ್ಲಿ ಕ್ವಶನ್ ಏನಪ್ಪಾ ಅಂತಂದ್ರೆ, then what is the structure of the DDT? So what's the structure of the DDT? It's a dichloro-diphenyl trichloroethanol ಈಥೇನ್, ಟ್ರೈಕ್ಲೋರೋ-ಈಥೇನ್. ಸೊ ನಮಗೆ ಚೆಕ್ ಮಾಡಿದಾಗ ಸೊ ಕಾಂಪೌಂಡ್ ಸ್ಟ್ರಕ್ಚರನ್ನು ಬರೆದಾಗ ನಮಗೆ ಡೈಕ್ಲೋರೋ-ಡೈಫಿನೈಲ್. ಸೊ ಎರಡು ಫಿನೈಲ್ ಗ್ರೂಪು ಒಂದು ಕಾರ್ಬನ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಡೈಕ್ಲೋರೋ-ಡೈಫಿನೈಲ್. ಓಕೆ, ನೆಕ್ಸ್ಟ್ ಫಾರ್ ದಟ್ ಒನ್, ಸೊ ಟ್ರೈಕ್ಲೋರೋ, ಸೊ ಒಂದೇ ಕಾರ್ಬನ್ಗೆ 3 ಕ್ಲೋರಿನ್ ಅಟ್ಯಾಚ್ ಆಗಿರುತ್ತೆ. ಟ್ರೈಕ್ಲೋರೋ-ಈಥೇನ್. ಸೊ ದಿಸ್ ಇಸ್ ಅ ಕಾಂಪೌಂಡ್, ದ ಸ್ಟ್ರಕ್ಚರ್ ಆಫ್ ದ DDT. ಸೊ ಯಾವುದಕ್ಕೆ ಮ್ಯಾಚ್ ಆಗ್ತಾ ಇದೆ ಅಂತಂದ್ರೆ ದಟ್ ಈಸ್ ಆಪ್ಷನ್ ಸಿ ಇಸ್ ಕರೆಕ್ಟ್. ಡೈಕ್ಲೋರೋ-ಡೈಫಿನೈಲ್ ಟ್ರೈಕ್ಲೋರೋ-ಈಥೇನ್. ನೆಕ್ಸ್ಟ್ ಕ್ವಶನ್ ನಂಬರ್ 30. Which of the following compounds will give racemic mixture on nucleophilic substitution by OH minus ion? ಸೊ ನಮಗೆ ರೆಸಿಮಿಕ್ ಮಿಕ್ಸ್ಚರ್ ಬರಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ದ ಕಾರ್ಬನ್ ಶುಡ್ ಬಿ ಕೈರಲ್ and the mechanism is SN1 mechanism. ಯೂಶುವಲಿ ನಮಗೆ SN1 mechanism ಅಲ್ಲಿ ನಮಗೆ ರೆಸಿಮಿಕ್ ಮಿಕ್ಸ್ಚರ್ ಸಿಗುತ್ತೆ, SN1 mechanism ಅಲ್ಲಿ. ಅಂಡ್ ಮೋರ್ ಓವರ್ ಅದರಲ್ಲಿ ಏನಿರಬೇಕು, ಕೈರಲ್ ಕಾರ್ಬನ್. SN1 mechanism ದಟ್ ಈಸ್ ನಾಟ್ ಎನಫ್, ಅದ್ರ ಜೊತೆಗೆ ನಮ್ಗೆ ಏನಿರಬೇಕು, ಕೈರಲ್ ಕಾರ್ಬನ್ ಇರಬೇಕು. ಯಾಕಂದ್ರೆ ರೆಸಿಮಿಕ್ ಮಿಕ್ಸ್ಚರ್ ಬರಬೇಕು ಅಂತಂದ್ರೆ ಆಪ್ಟಿಕಲಿ ಆಕ್ಟಿವ್ ಇರಬೇಕಲ್ವಾ. ರೆಸಿಮಿಕ್ ಮಿಕ್ಸ್ಚರ್ ಒನ್ ಇಸ್ ಡೆಕ್ಸ್ಟ್ರೋ, ಅನದರ್ ಒನ್ ಇಸ್ ಲೀವೋ. ಸೊ ಅದಕ್ಕಾಗಿರೋದ್ರಿಂದ ನಮ್ಗೆ ಏನು ಬೇಕು, ಕೈರಲ್ ಕಾರ್ಬನ್ ಬೇಕು.
ಸೊ SN1 ಮೆಕಾನಿಸಮ್ಗೆ ಯೂಶುವಲಿ ನಾವು ಪ್ರಿಫರ್ ಮಾಡೋದೇ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ಸ್ ದ್ಯಾನ್ ಸೆಕೆಂಡರಿ ದ್ಯಾನ್ ಪ್ರೈಮರಿ. ಸೊ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಈಗ ಫಸ್ಟ್ ನಾವು ಕೈರಲ್ ಕಾರ್ಬನ್ನ ಚೆಕ್ ಮಾಡ್ಕೊಬರೋಣ. ಈಗ ಆಪ್ಷನ್ ಏನು ಬಂದಾಗ ನಮಗೆ CH3 CH C2H5 ಬ್ರೋಮಿನ್ ಅಂತಂದ್ರೆ ಈಗ ಬ್ರೋಮಿನ್ ಅನ್ನ ರೀಪ್ಲೇಸ್ ಮಾಡಿ ನಾವೇನ್ ಮಾಡ್ತೀವಿ OH ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಲ್ವಾ. ಸೊ ಹಾಗಾದ್ರೆ ಬ್ರೋಮಿನ್ ಅನ್ನ ರೀಪ್ಲೇಸ್ ಮಾಡಿ OH ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ CH3 CH C2H5 ಅಂಡ್ ಇನ್ ಪ್ಲೇಸ್ ಆಫ್ ದ ಬ್ರೋಮಿನ್ OH ಬರುತ್ತೆ ನಮಗೆ. ಈಗ ಈ ಕೈರಲ್ ಕಾರ್ಬನ್ ಇದೆ ನೋಡಿ, ಚೆಕ್ ಮಾಡಿ CH3 CH ಈಗ ಸೆಂಟ್ರಲ್ ಕಾರ್ಬನ್ ಇದೆಯಲ್ವಾ. ಸೊ ದಿಸ್ ಇಸ್ ಅ ಕೈರಲ್ ಕಾರ್ಬನ್. ನೀವು ಎಕ್ಸ್ಪೆನ್ಷನ್ ಫಾರ್ಮ್ ಅಲ್ಲಿ ಬರೆದ್ರೆ ಹೈಡ್ರೋಜನ್ ಇದೆ. ಸೊ ಆಲ್ ಫೋರ್ ಆರ್ ಡಿಫರೆಂಟ್, CH3 C2H5 OH ಹೈಡ್ರೋಜನ್. ಸೊ ದಿಸ್ ಇಸ್ ಅ ಕೈರಲ್ ಕಾರ್ಬನ್. ಅಂಡ್ ಇಲ್ಲಿ ಕಾರ್ಬೋಕ್ಯಾಟೈನ್ ಫಾರ್ಮೇಶನ್ ಆಗೋದ್ರಿಂದ ವಿ ಗೆಟ್ ಇಟ್ ರೆಸಿಮಿಕ್ ಮಿಕ್ಸ್ಚರ್. ಒನ್ ಇಸ್ ಡೆಕ್ಸ್ಟ್ರೋ, ಅನದರ್ ಒನ್ ಇಸ್ ಲೀವೋ. ಸೊ ಪ್ಲಸ್ ಆರ್ ಮೈನಸ್ ಬರುತ್ತೆ ನಮಗೆ. ಸೊ ಪ್ಲಸ್ ಆರ್ ಮೈನಸ್ ಮೀನ್ಸ್ ಡೆಕ್ಸ್ಟ್ರೋ ಅಂಡ್ ಲೀವೋ ಈಕ್ವಿ ಮೋಲಾರ್ ಮಿಕ್ಸ್ಚರ್ ಬರೋದ್ರಿಂದ ವಿ ಗೆಟ್ ಇಟ್ ರೆಸಿಮಿಕ್ ಮಿಕ್ಸ್ಚರ್. ಸೊ ಎ ಕಾಂಪೌಂಡ್ ಅಲ್ಲಿ ನಮಗೆ ರೆಸಿಮಿಕ್ ಮಿಕ್ಸ್ಚರ್ ಬರುತ್ತೆ. ಓಕೆ, ಕಾಂಪೌಂಡ್ ಬಿ ಚೆಕ್ ಮಾಡೋಣ. ಕಾಂಪೌಂಡ್ ಬಿ ನಲ್ಲಿ ರೆಸಿಮಿಕ್ ಮಿಕ್ಸ್ಚರ್ ಬರೋದಿಲ್ಲ, ಯಾಕಂದ್ರೆ ಹ್ಯಾಲೋಜನ್ ಪ್ಲೇಸ್ ಅನ್ನ ರೀಪ್ಲೇಸ್ ಮಾಡಿ OH ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕಾರ್ಬನ್ ಏನಿದೆ ಚೆಕ್ ಮಾಡಿ, ಎರಡು ಮಿಥೈಲ್ ಸೇಮ್ ಇದೆ. ಸೊ ನಮಗೆ ಅಲ್ಲಿ ಕೈರಲ್ ಕಾರ್ಬನ್ನೇ ಇಲ್ಲ. ಸೊ ಅಂತಂದ್ರೆ ರೆಸಿಮಿಕ್ ಮಿಕ್ಸ್ಚರ್ ಬರೋದೇ ಇಲ್ಲ ನಮಗಲ್ಲಿ. ಸೊ ಕೈರಲ್ ಕಾರ್ಬನ್ ಇರಬೇಕು, ದೆನ್ ವಿ ಗೆಟ್ ಇಟ್ ರೆಸಿಮಿಕ್ ಮಿಕ್ಸ್ಚರ್. ಸೊ ಆಪ್ಷನ್ ಸಿ ಬರೋಣ. ಅಗೇನ್ ಹ್ಯಾಲೋಜನ್ ಎಲ್ಲಿ ಅಟ್ಯಾಚ್ ಆಗಿದೆ, ಆ ಕಾರ್ಬನ್ಗೆ ಎರಡು ಹೈಡ್ರೋಜನ್ ಅಟ್ಯಾಚ್ ಆಗಿದೆ. ಅಗೇನ್ ದಟ್ ಈಸ್ ಆಲ್ಸೋ ನಾಟ್ ಎ ಕೈರಲ್ ಕಾರ್ಬನ್. ಸೊ ಹಿಯರ್ ಆಲ್ಸೋ ವಿಲ್ ನಾಟ್ ಗೆಟ್ ಇಟ್ ರೆಸಿಮಿಕ್ ಮಿಕ್ಸ್ಚರ್. ಸೊ ನಮಗೆ ಇಲ್ಲಿ ಯಾವುದರಲ್ಲಿ ರೆಸಿಮಿಕ್ ಮಿಕ್ಸ್ಚರ್ ಸಿಗುತ್ತಾ, ನಮಗೆ ಓನ್ಲಿ ಕಾಂಪೌಂಡ್ ಎನಲ್ಲಿ ಮಾತ್ರನೇ ನಮಗೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡಿದ್ರೆ ಸೊ ವಿ ಗೆಟ್ ಇಟ್ ರೆಸಿಮಿಕ್ ಮಿಕ್ಸ್ಚರ್. ಸೊ ಆಪ್ಷನ್ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. Okay, thanks for watching the video.